ವಿನಾಯಕ್ ಜೋಶಿ ನಮ್ ಜೊತೆ ಇದ್ದಾರೆ. ಏನ್ ಮಾಡ್ತಿದ್ದೀರಾ ಈಗ? ಒಂದು KGF, ಒಂದು ಕಾಂತಾರ, ದ ಬಿಗ್ಗೆಸ್ಟ್ ಹಿಟ್ಸ್, 1000 ಕೋಟಿ ಮಾಡ್ತು, 5000 ಕೋಟಿ ಮಾಡ್ತು, 2000 ಕೋಟಿ ಮಾಡ್ತು, ಜನ ಎಲ್ಲ ಮಾತಾಡ್ತಾರೆ. ಹಂಗಂದ್ರೆ ಬಿಗ್ ಬಾಸ್ ಮಾಡಿದಾಗ ನಾನು ಗೆದ್ದಿದ್ದೇನು ಅಂದ್ರೆ ಮನೆಯಲ್ಲೂ ವಿನಾಯಕ್ ಜೋಶಿ ಅನ್ನೋ ಗೊತ್ತಾಯ್ತು. ಆದ್ರೆ ನನ್ನ ಒಳಗೆ ತುಂಬಾ ಜನ ನಾನು ಸಿನಿಮಾಗಳಲ್ಲಿ ಕಾಣಿಸ್ಕೊತಾ ಇಲ್ಲ, ಯಾಕೆ ಕಾಣಿಸ್ಕೊತಾ ಇಲ್ಲ ಅಂತ ಕೇಳ್ತಾರೆ. ಮೊದಲನೇದಾಗಿ ಸಿನಿಮಾ ಅನ್ನೋದೇ ಒಂದು ಮೋಹ. ಯಾಕೆ ಈ ಕಡೆ ಹಿಂಗೆ ಊಟ ಅಂತ ತಗೊಂಡಿದ್ದ? ಇಲ್ಲ, ಎರಡು ವಿಚಾರ. ಒಂದು, ನಾನು 4 ವರ್ಷ ಅನ್ನ ತಿಂದಿರ್ಲಿಲ್ಲ. ವಿನಾಯಕ್ ಜೋಶಿಗೆ ಟ್ರಬಲ್ಸ್ ಇದ್ವಾ? ನಾನು ಹಂಪಿನಲ್ಲಿ ಇದೇ ಪ್ರಶ್ನೆನ ಒಬ್ರು ಗುರುಗಳಿಗೆ ಕೇಳಿದೆ. ನಾನು ಅವ್ರು ಒಂದೇ ಮಾತು ಹೇಳಿದ್ರು, ಚಂದನ್ ಶೆಟ್ಟಿ ಫ್ರೀಯಾಗಿ ಬಂದು ಹಾಡು ಹೇಳಿದ್ರು, ವಾಸು ದೀಕ್ಷಿತ್ ಬಂದು ಫ್ರೀಯಾಗಿ ಬಂದು ಹಾಡು ಹೇಳಿದ್ರು. ಹಂಗಂದ್ ಮಾತ್ರಕ್ಕೆ ಫೇಸ್ಬುಕ್ಕಲ್ಲಿ ಜನ ನಕ್ಕಿದ್ದುಂಟು, ಇವನು ಯಾರೋ ಯೂಟ್ಯೂಬಲ್ಲಿ ಮಾಡ್ತಾರಂತೆ, ಹುಚ್ಚ ಇವನು ಅಂತಂದ್ರು ನಮ್ಗೆ ಅವತ್ತಿನ ದಿವಸ. ಈ ಜೆನ್ಜಿ ಅಂತ ಏನ್ ಕರೀತಾರಲ್ಲ, ಈ ದುನಿಯಾನಲ್ಲಿ ನಾನು ಹೋಗ್ಬಿಟ್ಟು ನಾನು ಆಕ್ಟ್ ಮಾಡಿದ್ದೀನಿ, ನಮ್ಗೆ ಇಷ್ಟ ಅವಾರ್ಡ್ ಬಂದಿದೆ. ಸೊ ನಂಗೇನ್ ಅನ್ಸ್ತಂದ್ರೆ ತುಂಬಾ ಅತಿ ಆಯ್ತಿದೆ. ಇದು ನಾನೇನು ದೊಡ್ಡ ಸ್ಟಾರ್ ಅಲ್ಲ ಲೈಫಲ್ಲಿ. ನಾನು ಹೋಗ್ಬಿಟ್ಟು ಎದುರುಗಡೆ ಗೋಡೆ ಇದೆಯಲ್ಲ ಅದ್ರ ಮೇಲೆ ಸುಸ್ಸು ಮಾಡ್ತೀನಿ. ನಿಮ್ಮ ಪಾಡ್ಕಾಸ್ಟ್ಗಳಲ್ಲಿ ನಾನು ನೋಡಿದ್ದು ಕಾಂಟ್ರವರ್ಷಿಯಲ್ ಅನ್ನ ತಗೊಂಡ್ ಬರೋದು, ಆ ವಿಷಯಗಳನ್ನ ನೀವು ಇದುವರೆಗೂ ಟಚ್ ಮಾಡಿಲ್ಲ. ಸ್ಟೇಟ್ ಅವಾರ್ಡ್ಸ್ ತಗೊಂಡಿದ್ದೀನಿ, ನಾಟಕದಲ್ಲಿ ನ್ಯಾಷನಲ್ ಲೆವೆಲ್ ಅವಾರ್ಡ್ ಪಡೆದಿದ್ದೀನಿ, 50 ಸಿನಿಮಾ ಮಾಡಿದ್ದೀವಿ, ಒಂದು ಸಿನಿಮಾ ಮಾಡಿ ಕಳ್ಕೊಂಡಿದ್ದೀವಿ, ದೊಡ್ಡ ದೊಡ್ಡ ನಟರ ಜೊತೆ ಮಾಡಿ, ಅದೆಲ್ಲ ಒಂದೇ ರಾತ್ರಿ ಸತ್ತೋಯ್ತು. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ಗಣ್ಯ ಅತಿಥಿಯನ್ನು ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಮ್ಮ ಉದ್ದೇಶ ಒಂದೇ, ಜೀವನದಲ್ಲಿ ಸಾಧನೆ ಮಾಡೋ ಸಂದರ್ಭದಲ್ಲಿ ಹಲವಾರು ಸ್ಟ್ರಗಲ್ಗಳನ್ನು ನೀವು ಎದುರಿಸ್ತೀರಿ. ಅಯ್ಯೋ ಹಿಂಗಾಯಿತು, ಅಯ್ಯೋ ಹಂಗಾಯಿತು ಅಂತ 100 ಕಾರಣಗಳನ್ನು ಹಲವಾರು ಸಲ ನಾವು ಕೊಟ್ಕೊಂಡ್ಬಿಡ್ತೀವಿ. ಆದರೆ ಅವೆಲ್ಲವನ್ನು ಮೆಟ್ಟಿ ನಿಂತಿರೋ ಹಲವಾರು ಜನ ನಮ್ಮ ಸೊಸೈಟಿಯಲ್ಲಿದ್ದಾರೆ. ಹಾಗೂ ನಮಗೊಂದು ರೀತಿ ಮಾರ್ಗದರ್ಶನ, ಅಂದರೆ ಇಂಥ ಸಮಸ್ಯೆ ಬಂದಾಗ ಅದರಿಂದ ಹೊರಗೆ ಬರೋದು ಹೇಗೆ ಅಂತ ನಮಗೆ ಯಾರೂ ಹೇಳ್ಕೊಡದೇ ಇದ್ದರೂ ಅವರ ಮಾತುಗಳನ್ನು ಕೇಳಿಸ್ಬಿಟ್ರೆ ಅಲ್ಲಿ ಒಂದು ಉತ್ತರ ಸಿಕ್ಬಿಡುತ್ತೆ. ಸೊ ಹಾಗಾಗಿನೇ ನಾವು ಬೆಂಗಳೂರು ಬಸ್ನಲ್ಲಿ ಅಂತಹ ಹಲವಾರು ಜನ ಸಾಧಕರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇವತ್ತು ನನ್ನ ಜೊತೆ ಇರೋ ಗೆಸ್ಟ್ ಇದ್ದಾರಲ್ಲ, ಅವರು ನನಗೆ ಅತ್ಯಂತ ಆಪ್ತರು. ಯಾಕೆಂದರೆ ನಾನು ಅವ್ರ ಜೊತೆ ಕಾಲೇಜ್ನಲ್ಲಿ ಓದಿದ್ದೀನಿ. ಅದರ ಜೊತೆಗೆ 12 ವರ್ಷಗಳ ಹಿಂದೆ ಒಂದು ಸಲ ಅವರನ್ನು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ. ಅವರ ಜರ್ನಿ ಇದೆಯಲ್ಲ, ಅದು ನಮ್ಮ ಜರ್ನಿನೂ ಹೌದು. ಯಾಕೆಂದರೆ ನಾವು ನಮ್ಮ ಬಾಲ್ಯದಲ್ಲೂ ಅವರನ್ನು ನೋಡಿಕೊಂಡು, ಅವರ ಜೀವನನ ನೋಡಿಕೊಂಡು ನಾವು ಬಾಲ್ಯದಲ್ಲಿ ಬೆಳೆದಿದ್ದೀವಿ. ಸೊ ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಅವರು ಯಾವ್ಯಾವ ಕ್ಷೇತ್ರನ ಮುಟ್ಟಿದ್ದಾರೆ ಅಂತ ಸುಮ್ಮನೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ. ಈ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆ ಅವರು ಇಲ್ಲಂದರೆ ಇಲ್ಲಿ, ಅಲ್ಲಂದರೆ ಅಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಛಾಪು ಮೂಡಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಹೆಚ್ಚಿಗೆ ಹೇಳೋದಿಲ್ಲ, ವಿನಾಯಕ್ ಜೋಶಿ ನಮ್ಮ ಜೊತೆ ಇದ್ದಾರೆ. ವಿನಾಯಕ್, ವೆಲ್ಕಮ್ ಟು ದ ಶೋ. ನಮಸ್ಕಾರ, ಹೇಗಿದ್ದೀರಾ? ಬೊಂಬಾಟಾಗಿದ್ದೀನಿ. ಮೊದಲನೇದಾಗಿ ಇಷ್ಟೆಲ್ಲ ನನ್ನ ಬಗ್ಗೆ ಹೇಳಿದ್ದಕ್ಕೆ ನಾನು ಚಿರಋಣಿ. ಹಾಗೂ ಪೂಜ್ಯ ಅನ್ನದಾತರು ಕನ್ನಡಿಗರಿಗೆ ವಿನಾಯಕ್ ಜೋಶಿ ಮಾಡುವಂತಹ ಅನಂತ ನಮಸ್ಕಾರಗಳು. ವಿನಾಯಕ್, ಈಗ ಹಿಂಗೆ ಕೂತ್ಕೊಂಡು ಮಾತಾಡೋದಕ್ಕೂ ನಾವು ಮೊದಲು ನೋಡಿದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ನನ್ನ ದಿ ಬೆಸ್ಟ್ ಮೆಮೊರಿ ವಿನಾಯಕ್ ಜೋಶಿ ಇದು ಅಂತ ಹೇಳಿದ್ರೆ ಅಮೃತವರ್ಷಿಣಿ. ಇಟ್ಸ್ ಮೈ ಒನ್ ಆಫ್ ಫೇವ್ರೆಟ್ ಅಲ್ಲ, ದಟ್ಸ್ ದ ಮೋಸ್ಟ್ ಫೇವ್ರೆಟ್ ಮೂವಿ. ನಾನೊಂದು 1000 ಟೈಮ್ಸ್ ಇಲ್ಲಿವರೆಗೂ ನೋಡಿದ್ದೀನಿ. ಆ್ಯಂಡ್ ಕ್ಯಾಮರಾ ಹಿಡ್ಕೊಂಡು ಬರ್ತಾ ಇರೋ ವಿನಾಯಕ್ ಜೋಶಿ, ಕ್ಯಾಪ್ ಹಾಕ್ಕೊಂಡು, ಸ್ವೆಟರ್ ಹಾಕ್ಕೊಂಡು, ದಟ್ಸ್ ಅನ್ ಅಮೇಝಿಂಗ್ ಮೆಮೊರಿ. ನನ್ನ ಬಾಲ್ಯದ ಮತ್ತು ನಂತರದ ದಿನಗಳ ಬೆಸ್ಟ್ ಮೆಮೊರಿ. ಅಲ್ಲಿಂದ ನಿಮ್ಮ ಜೊತೆಗಿನ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ ನಂದು. ಐ ಥಿಂಕ್ ನನ್ನ ಜೊತೆಗೆ ಬಹಳಷ್ಟು ಜನ ಹಾಗೆ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ನಮ್ಮೂರ ಮಂದಾರ ಹೂವೆಯಿಂದ ಹಿಡಿದು ಇನ್ನು ಕೆಲವ್ರಿಗೆ ಚಿತ್ರ ಅಂದ್ರೆ ಕಾಲೇಜಲ್ಲಿ, ಇನ್ನು ಕೆಲವ್ರಿಗೆ ಅಪ್ಪು ಕಂಟಿ, ಯಶವಂತ್, ಇದೇ ತರ ಒಂದು 45-50 ಸಿನಿಮಾ ಮಾಡಿದ್ದೀನಿ. ಎಸ್, ಒಂದು 3.5 ಡೆಕೇಡ್ ಆಗಿಲ್ವಾ ಜರ್ನಿ? 3 ಡೆಕೇಡ್ಸ್ ಆಗಿದೆ ಆಲ್ಮೋಸ್ಟ್. ಒಂದು 85 ಫಿಲ್ಮ್ಸ್, 85 to 90 ಫಿಲ್ಮ್ಸ್ ಕ್ಲೋಸ್ ಟು. ಆಮೇಲೆ ಒಂದು 1000 ಕಾರ್ಯಕ್ರಮ ಹೋಸ್ಟ್ ಮಾಡಿರ್ಬೋದು, 1200 ಕಾರ್ಯಕ್ರಮ, ಒಂದು 22-23 ದೇಶದಲ್ಲಿ. ಆಮೇಲೆ ಒಂದು 100-150 ಸೀರಿಯಲ್ಲು, ಆಮೇಲೆ ಒಂದು 8,000 ಅವರ್ ರೇಡಿಯೋ ಜಾಕಿಂಗು, ಇಷ್ಟಂತೂ ಮಾಡಿದ್ದೀನಿ. ಇದು ಬಿಟ್ಟು ಬೇರೆ ಕೆಲಸಗಳು ಏನೋ ಮಾಡಿದ್ದೀನಿ. ಸೊ ಒಬ್ಬೊಬ್ರು ಒಂದೊಂಥರ ಕನೆಕ್ಟ್ ಮಾಡ್ಕೋತಾರೆ. ಕೆಲವ್ರಿಗೆ ಇದು ಯಾವುದು ಗೊತ್ತೇ ಇಲ್ಲ. ದೇ ಥಿಂಕ್ ಐ ಆಮ್ ಅ ರನ್ನರ್, ದೇ ಥಿಂಕ್ ಐ ಆಮ್ ಜಸ್ಟ್ ಎ ಮೀಡಿಯಾ ಇದು ಏನು ಹೇಳ್ತೀರಾ, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂತ ಅನ್ಕೋತಾರೆ. ನಾನು ತುಂಬ ಜನ ಇವಾಗ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತೀನಿ, ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ನಾನು ಇದೆಲ್ಲ ಮಾಡಿದ್ದೀನಿ ಅಂತ. ಬದುಕೋಕೆ 100 ಮುಖವಾಡಗಳು, ವೇಷಗಳು, ಅದರಲ್ಲಿ ಇದು ಒಂದಷ್ಟೇ. ಸೊ ನೀವು ಅವರನ್ನು ನಟರಾಗಿ ನೋಡಿದ್ದೀರಿ, ಫಿಟ್ನೆಸ್ ಫ್ರೀಕ್ ಆಗಿ ನೋಡಿದ್ದೀರಿ, ರೇಡಿಯೋ ಜಾಕಿಯಾಗಿ ನೋಡಿದ್ದೀರಿ, ಸ್ಟೇಜ್ ಆ್ಯಂಕರಿಂಗಲ್ಲಿ ನೋಡಿದ್ದೀರಿ, ಶೋಸನ್ನು ಹೋಸ್ಟ್ ಮಾಡಿ ಅದನ್ನು ಕಂಡಕ್ಟ್ ಮಾಡೋದನ್ನು ನೋಡಿದ್ದೀರಿ. ಇದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 3-4 ವರ್ಷದಿಂದ ಪಾಡ್ಕಾಸ್ಟ್, ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ಭಾಷೆಯಲ್ಲಿ ಪಾಡ್ಕಾಸ್ಟ್ ಮೊದಲಿಗೆ ಶುರು ಮಾಡಿದ್ದು ನಮ್ಮ ವಿನಾಯಕ್ ಜೋಶಿ. ಆ್ಯಂಡ್ ಅವರ ಕಾಂಟೆಂಟ್ಸನ್ನು ನಾನು ನೋಡ್ತಾ ಹೋಗ್ತಾ ಇದ್ದೆ. ಅಮೇಝಿಂಗ್. ಅಂದರೆ
ಹಿಂಗಿದ್ದೇ ಕಂಟೆಂಟ್ ತರಬೇಕು, ಹಿಂಗಿದ್ದೇ ಹೈಪ್ ಮಾಡಬೇಕು ಅನ್ನೋದೇನೂ ಇರೋದಿಲ್ಲ. ಪ್ಯೂರ್ಲಿ ಸಬ್ಜೆಕ್ಟಿವ್ ಇರುತ್ತೆ. ಸಬ್ಜೆಕ್ಟ್ ಮೇಲೆ, ವ್ಯಕ್ತಿಯ ಮೇಲೆ ಆಧಾರಿತ ಅವರ ಪಾಡ್ಕಾಸ್ಟ್ಗಳು ಅಮೇಝಿಂಗ್ ಇದೆ. ಆ್ಯಂಡ್ ಆಫ್ಕೋರ್ಸ್ ವೆಬ್ ಸೀರೀಸ್ ಜೋಶಿಲೆ, ಅದ್ರ ಬಗ್ಗೆನೂ ನಾನು ಏನೇನು ಮಾತಾಡಲಿ ನಿಮ್ಮ ಬಗ್ಗೆ? ನನಗೆ ಐ ಆಮ್ ಕನ್ಫ್ಯೂಸ್ಡ್. ಎಲ್ಲಿಂದ ಶುರು ಮಾಡೋಣ? ವಾಸ್ತವದ ಬಗ್ಗೆ ಇಲ್ಲಿಂದ ಶುರು ಮಾಡೋಣ. ಇವತ್ತಿನ ದಿವಸದ ಬಗ್ಗೆ ಏನು ಮಾಡ್ತಿದ್ದೀರಾ ಈಗ? ಇತ್ತೀಚೆಗೆ ತುಂಬ ಜನ ನಾನು ಸಿನಿಮಾಗಳಲ್ಲಿ ಕಾಣಿಸ್ಕೋತಾ ಇಲ್ಲ, ಯಾಕೆ ಕಾಣಿಸ್ಕೋತಾ ಇಲ್ಲ ಅಂತ ಕೇಳ್ತಾರೆ. ಮೊದಲನೇದಾಗಿ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಎರಡನೇದಾಗಿ ಸಿನಿಮಾ ಮಾಧ್ಯಮವಾಗಿ ಬದಲಾಗಿದೆ, ನನ್ನ ಅಭಿರುಚಿ ಬದಲಾಗಿದೆ, ನನ್ನ ಗುರಿಗಳು ಬದಲಾಗಿದೆ, ನನ್ನ ಬದುಕೇ ಬದಲಾಗೋಗಿದೆ. ಯಾಕೆಂದರೆ ನಾನು ಇವಾಗ ಒಂದು ಮೀಡಿಯಾ ಆ್ಯಂಡ್ ಮಾರ್ಕೆಟಿಂಗ್ ಕಂಪ್ನಿ ನಡೆಸ್ತೀನಿ, ನಿರ್ದೇಶಕನಾಗಿದ್ದೀನಿ, ನಿರ್ಮಾಪಕನಾಗಿದ್ದೀನಿ. ಅದ್ರ ಜೊತೆಗೆ ಸುಮಾರು 9 ಕಂಪ್ನಿಗಳಿಗೆ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತೀನಿ, ಅಂದರೆ ಕ್ರಿಯೇಟಿವ್ ಕನ್ಸಲ್ಟೆಂಟ್ ಆಗಿ. ಇವಾಗ ಸಾಕಷ್ಟು ಜನ ಆ್ಯಡ್ಸ್ ನೋಡ್ತೀರಾ, ಪ್ರತಿನಿತ್ಯ ನಿಮ್ಮ ಟಿ ವಿನಲ್ಲಿ ಬರುತ್ತೆ. ಸೊ ಆ ಆ್ಯಡ್ಸಿಂದ ಹಿಡಿದು ದೊಡ್ಡ ದೊಡ್ಡ ಕಂಪ್ನಿಗಳ ಅಕ್ವಿಸಿಷನ್ವರೆಗೂ ಏನೇನೋ ಮೀಡಿಯಾ ಅಸೆಟ್ಸ್ ಮಾಡಬೇಕಾಗತ್ತೋ ಇದೆಲ್ಲವೂ ನನ್ನ ಹೊಟ್ಟೆಪಾಡಾಗಿದೆ ಇವತ್ತಿನ ದಿವಸ. ನನ್ನ ಜೊತೆಗೆ ನನ್ನ ಕಂಪ್ನಿಯಲ್ಲಿ ಸುಮಾರು ಒಂದು 80ರಿಂದ 100 ಜನ ಕೆಲಸ ಮಾಡ್ತಾರೆ. ನನ್ನ ಪಾರ್ಟ್ನರ್ಸ್ ಆ್ಯಂಡ್ ವೆಂಡರ್ಸ್ ಆಗಿ ಸುಮಾರು ಒಂದು 120 ಜನ ಕೆಲಸ ಮಾಡ್ತಾರೆ. ಸೊ ನಾನು ನಿಂತರೆ ಗಾಡಿ ನಿಂತೋಗುತ್ತಲ್ಲಿ. ಸೊ ಪ್ರತಿನಿತ್ಯ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಇವರೆಲ್ಲರಿಗೂ ಹೊಟ್ಟೆ ತುಂಬಿಸ್ಬೇಕು ಅಂತೇಳಿ ನಾನು ಕೆಲ್ಸಕ್ಕೆ ಹೋಗಬೇಕು. ಜವಾಬ್ದಾರಿ ಜಾಸ್ತಿ ಆಗಿದೆ. ಹಾಗಾಗಿ ಸಿನಿಮಾ ಅನ್ನೋದು ತುಂಬ ಬಿಡುವಿನಿಂದ, ಅಂದರೆ ಇಫ್ ಯು ಆರ್ ದ ಹೀರೋ ಇದೆಲ್ಲ ಮಾಡ್ಬೋದು. ನಾನು ಹೀರೋ ಅಲ್ಲ, ನಾನೊಬ್ಬ ಪೋಷಕ ನಟ. ಸೊ ಹಾಗಾಗಿ ನನ್ನ ಏನು ಹೇಳ್ತೀರಾ, ನನ್ನ ಒಲವು, ನನ್ನ ಪ್ರೀತಿ ಈಗ ಸದ್ಯಕ್ಕೆ ಇದ್ರ ಮೇಲಿದೆ. ಸಿನಿಮಾ ಬಿಟ್ಟಿದ್ದೀನಿ ಅಂತಲ್ಲ. ಬಟ್ ಈಗ ಸಿನಿಮಾ ಅನ್ನೋದೇ ಒಂದು ಮೋಹ, ಅದು ಒಂದು ರೀತಿ ಮಾಯಾಲೋಕ ಅಂತ ಹೇಳ್ತಾರಲ್ಲ. ಹೂಎವರ್ ಎಂಟರ್ಸ್ ಟು ದ ಸಿನಿಮಾ, ಅದರಿಂದ ಆಚೆ ಬರೋದು, ವಿಮುಖ ಆಗೋದು, ಅಂದರೆ ಲೆಟ್ ಮಿ ಕಾನ್ಸಂಟ್ರೇಟ್ ಆನ್ ಅದರ್ ಥಿಂಗ್ಸ್ ಅಂತ ಹೇಳೋದೇ ಬಹಳ ಕಷ್ಟ. ಇದು ವರ್ಕ್ ಆಗಲಿಲ್ವಾ, ಅಲ್ಲೇ ಇನ್ನೂ ಏನಾದರೂ ಮಾಡೋಣ ಅಂತ ಅಲ್ಲೇ ಸುತ್ತಾ ಇರ್ತಾರೆ. ನಿಮಗೆ ಫೇಮ್ ಇತ್ತು, ನೇಮ್ ಇತ್ತು, ಯು ಹ್ಯಾಡ್ ಲಾಡ್ ಆಫ್ ಆಪ್ಷನ್ಸ್, ಸ್ಟಿಲ್ ಯು ಹ್ಯಾವ್ ಅ ಲಾಡ್ ಆಫ್ ಆಪ್ಷನ್ಸ್. ಯಾಕೆ ಈ ಕಡೆ ಹಿಂಗೆ ಯೂಟರ್ನ್ ತೊಗೊಂಡಿದ್ದು ಅಥವಾ ಡಿಫ್ರೆಂಟ್ ಡೈರೆಕ್ಷನ್ ತೊಗೊಂಡಿದ್ದು? ಇಲ್ಲ, ಎರಡು ವಿಚಾರ. ಒಂದು, ನನಗೆ ಉದ್ದೇಶಪೂರ್ವಕವಾಗಿ ನಾನು ಇದನ್ನು ಮಾಡಿದ್ದು. ಸುಮಾರು 30 ವರ್ಷಗಳ ಕಾಲ ನಾನು ಬರೀ ಜನರನ್ನ ರಂಜಿಸೋ ಕೆಲಸನೇ ಮಾಡಿದೆ. ಅವ್ರನ್ನ ರಂಜಿಸೋ ಒಂದು ಉದ್ದೇಶದಲ್ಲಿ, ಏನೋ ಸಾಧನೆ ಮಾಡಬೇಕು ಅನ್ನೋ ಹಠದಲ್ಲಿ ನಾನು ಬದುಕೇ ಮರ್ತೋಗಿದ್ದೆ. ನಾನು ಏನಿಲ್ಲ, ಲಕ್ಸುರಿ ಆಫ್ ಲೈಫ್ ಅಂತೀವಿ ಗೊತ್ತಾ. ಇಡ್ಲಿ ತಿನ್ನಬೇಕು ಅನ್ಸತ್ತೆ, ದೋಸೆ ತಿನ್ನಬೇಕು ಅನ್ಸತ್ತೆ. ನಾನು 4 ವರ್ಷ ಅನ್ನ ತಿಂದಿರಲಿಲ್ಲ. 4 ವರ್ಷ ಅನ್ನ ತಿಂದಿರಲಿಲ್ಲ. ಆಮೇಲೆ ಮದುವೆ ಆಗಬೇಕು ಅನ್ಸುತ್ತೆ, ನನ್ನ ಹೆಂಡತಿ ಜೊತೆಗೆ ನೆಮ್ಮದಿಯಾಗಿರ್ಬೇಕು ಅನ್ಸುತ್ತೆ. ನಾನು ಅವಳು ಇಬ್ಬರೇ ಕೂತಿರ್ಬೇಕಾರೆ ಯಾರು ನಮ್ಮನ್ನು ನೋಡದೇ ಇರಲಪ್ಪ, ನನ್ನನ್ನು ಎಷ್ಟೋ ಸಲ ನಾವಿಬ್ಬರು ಡೇಟ್ಗೆ ಅಂತ ಹೋಗ್ತೀವಿ, ಯಾರೋ ಸಿಗ್ತಾರೆ, ಹರಟೆ ಹೊಡ್ಕೊಂಡು, ಆ ಒಂದು ಇಂಟಿಮೆಸಿನೇ ಹೊಟ್ಟೋಗ್ಬಿಡುತ್ತೆ. ಆ ಕಾನ್ವರ್ಸೇಷನ್ ಪ್ರೈವಸಿ ಇರೋದಿಲ್ಲ. ಬದುಕಿನ ಕೆಲವು ಎಮೋಷನ್ಗಳು, ಅಂದರೆ ಕ್ಯೂನಲ್ಲಿ ನಿಂತ್ಕೊಂಡು ಏನಾದ್ರು ತೊಗೋಬೇಕು ಅಂತ ಆಸೆ ಆಗುತ್ತೆ ಕೆಲವು ಸಲ. ಯಾಕಂದರೆ ಒಬ್ಬರು ನಟರಾದಾಗ ನಿಮ್ಗೆ ಯಾರಿಗೂ ಜನ ಕ್ಯೂನಲ್ಲಿ ನಿಲ್ಲಕ್ಕೆ ಬಿಡಲ್ಲ. ಹೋಗಿ ಸರ್, ಮುಂದೆ ಹೋಗಿ ಸರ್ ಅಂತಾರೆ, ಅಥವಾ ಯಾರೋ ಕರ್ಕೊಂಡು ಹೋಗ್ತಾರೆ. ಈ ಥರದ ಅಭಿಮಾನ ಪ್ರೀತಿ ತೋರಿಸ್ತಾರೆ ಜನ. ಬಟ್ ಕೆಲವು ಸಲ ನಮ್ಮನ್ನು ಈ ಥರ ಮುಂದೆ ತಳ್ತಾರಲ್ಲ, ಅವ್ರ ಬದುಕಿಯಾಗಿರುತ್ತೆ, ನಾವು ಅವ್ರ ಥರ ಬದುಕಬೇಕಲ್ವಾ ಅನ್ನೋ ಒಂದು ಒಬ್ಬ ನಟನಿಗೆ ಅಥವಾ ಎನಿಬಡಿ ಇನ್ ದ ವರ್ಲ್ಡ್ ಅದೇ ಅಲ್ವಾ ಬೇಕಿರೋದು ಅವರಿಗೆ. ಸಂಬಡಿ ಶುಡ್ ರೆಕಗ್ನೈಸ್, ಯಾರೋ ನಮಗೆ ಆ ಎಲೀಟ್ ಸ್ಥಾನ ಸಿಗಬೇಕು, ಎಲೀಟ್ ಹಕ್ಕುಗಳು ಸಿಗಬೇಕು, ಎಲೀಟ್ ಏನು ಸಿಗುತ್ತೆ ಅಂದರೆ ಯಾರ್ಯಾರು ನಮ್ಮನ್ನು ಗೌರವಿಸ್ತಾರೋ ಅದೆಲ್ಲನೂ ನಮಗೆ ಸಿಗಬೇಕು. ಅದೇ ತಾನೇ ಒಬ್ಬ ನಟ ಆಗಲಿ ಅಥವಾ ಎನಿಬಡಿ ಇನ್ ದ ವರ್ಲ್ಡ್, ಅವರಿಗೆ ಇಷ್ಟ ಆಗಲ್ವಾ ಅದೆಲ್ಲ? ನಾನು ಹಂಪಿನಲ್ಲಿ ಇದೇ ಪ್ರಶ್ನೆನ ಒಬ್ಬರು ಗುರುಗಳಿಗೆ ಕೇಳಿದೆ. ನಾನು ಅವರು ತಿರುಗಾಟದಲ್ಲಿದ್ದರು. ನೋಡಿ ಸರ್, ನನಗೆ ಈ ಥರ ನಂಗೆ ತುಂಬ ಇಷ್ಟ, ನನಗೆ ಆದರೆ ಏನೋ ಒಂಥರ ಸಮಾಧಾನ ಇಲ್ಲ ಅದರಲ್ಲಿ ಅಂದರು. ಅವ್ರು ಒಂದೇ ಮಾತು ಹೇಳಿದ್ದು, ನನಗೆ ಸಾಕು, ನಿನಗೆ ಬೇಕು ಅಂದರು. ಅಂದರೆ ಸಾಕು ಅನ್ನೋದನ್ನು ಕಲಿ, ಬೇಕು ಅನ್ನೋದನ್ನು ಬಿಡು. ನೀನು ಯಾವಾಗ ಬೇಕು 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 ಅಂತ ಅದನ್ನು ಅರಸ್ತಾ ಹೋಗ್ತೀಯೋ ಅದರ ಮಿತಿನೇ ಇಲ್ಲ. ಹಾಗಾಗಿ ಇಷ್ಟೊಂದು ವ್ಯಾಪ್ತಿ ಇದೆ, ಇಷ್ಟೊಂದು ಜನ ಅಂತ ತಿಳ್ಕೊಂಡಿದ್ಯಾ, ಇಷ್ಟೊಂದು ವಿಷಯಗಳನ್ನ ನೋಡಿದ್ಯಾ, ಇಷ್ಟು ಜನರು ಸ್ನೇಹ ಮಾಡಿದ್ಯಾ, ಕೈ ಕುಲುಕಿದ್ಯಾ, ಇಷ್ಟು 9-10 ಸಾವಿರ ಫೋನ್ ನಂಬರ್ಗಳಿದೆ ನಮ್ಮ. ಸಾಕು, ಇದಕ್ಕಿಂತ ಮುಂದೆ ಹೊಸದೇನೂ ಬೇಡ, ಇರೋದನ್ನು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ನಮ್ಗೆ. ನಾನು ಆ ಮೋಡ್ಗೋದೆ. ಆ ಒನ್ ಲೈನ್ ನನ್ನ ಲೈಫ್ ಚೇಂಜ್ ಮಾಡ್ತು. ಸೊ ಇವಾಗ ಏನಂದರೆ, ಸುಮಾರು 2019-20 ಆ ಸಮಯದಲ್ಲಿ ಇದಾಗಿದ್ದು ನನಗೆ ತುಂಬ ಒಂಥರ ನನಗೆ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಏನಂದರೆ, ಜೋಶಿಲೆ ವೆಬ್ ಸೀರೀಸ್ ಮಾಡಿದ್ದೆ, ತುಂಬ ಚೆನ್ನಾಗಿ ಹಿಟ್ಟಾಯಿತು ಸೀರೀಸು. ಬಟ್
ನನ್ನ 2 ವರ್ಷದ ಪ್ರಯತ್ನ ಆಚೆ ಬಂದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಒಂದು ಪ್ರಶ್ನೆ ಬಂತಲ್ಲ. ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ, ಕೈಯಲ್ಲಿ ಮುಂದೆ ಏನು ಮಾಡಬೇಕು ಕೆಲಸ ಗೊತ್ತಿರಲಿಲ್ಲ, ವೆಬ್ ಸೀರೀಸ್ ಮಾಡ್ಬೇಕು ಬನ್ನಿ ಅಂದರೆ ಯಾರು ನಮ್ಮಲ್ಲಿ ತೊಗೊಳ್ತಾ ಇರಲಿಲ್ಲ ಅವಾಗ. ವಿನಾಯಕ್ ಜೋಶಿಗೆ ಟ್ರಬಲ್ಸ್ ಇದ್ವಾ? ವಿನಾಯಕ್ ಜೋಶಿ ಯಾವ ಟ್ರಬಲ್ ಇಲ್ಲ ಹೇಳಿ. ಏನೋ ಒಂದು ಅದೇನಾಗುತ್ತೆ ಅಂದರೆ ಕೆಲವು ಸಲ ನಿಮಗೆ ಟ್ರಬಲ್ ಇಲ್ಲ ಅಂದರೆ ಏನೋ ಮಿಸ್ ಆಗ್ತಾ ಇದೆ ಲೈಫಲ್ಲಿ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಸೊ ನಂಗೆ ಅಲ್ಲೇ ಅರ್ಥ ಆಗಿತ್ತು, ನನಗೆ ಟ್ರಬಲ್ ಅಲ್ಲ ಚಾಲೆಂಜಸ್ ಬೇಕು ಅನ್ನೋದು. ಸೊ ಟ್ರಬಲ್ಗೂ ಚಾಲೆಂಜ್ಗೂ ಇರೋ ವ್ಯತ್ಯಾಸ ಒಂದೇ. ಟ್ರಬಲ್ ಕೆನಾಟ್ ಬಿ ಸಾಲ್ವ್ಡ್, ಚಾಲೆಂಜಸ್ ಕ್ಯಾನ್ ಬಿ ಸಾಲ್ವ್ಡ್ ಅಥವಾ ಅಚೀವ್ಡ್ ವಾಟ್ ಎವರ್. ಸೊ ಆ ಮೈಂಡ್ ಶಿಫ್ಟ್ ಆಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ನೋಡಿ, ನಾನು ಅದೇ ಅಂದ್ಕೊಂಡೆ, ಜೋಶಿಲೇ 30-40 ಲಕ್ಷ ಇನ್ವೆಸ್ಟ್ ಮಾಡಿ ಆಗಿನ ಕಾಲಕ್ಕೆ ಮಾಡಿದ್ದದು 7 ವರ್ಷದ ಹಿಂದೆ. ಅಂದರೆ ಅಷ್ಟು ದುಡ್ಡು ಹಾಕಿದ್ವ 120 ಜನರ ಕೊಲಾಬ್ರೇಟಿವ್ ಎಫರ್ಟ್. ಚಂದನ್ ಶೆಟ್ಟಿ ಫ್ರೀಯಾಗಿ ಬಂದು ಹಾಡು ಹೇಳಿದ್ರು, ವಾಸು ದೀಕ್ಷಿತ್ ಬಂದು ಫ್ರೀಯಾಗಿ ಬಂದು ಹಾಡು ಆ್ಯಕ್ಟ್ ಮಾಡಿದ್ರು. ಹಂಗಂದು ಮಾತ್ರಕ್ಕೆ ಎಷ್ಟೋ ವಿಷಯಗಳನ್ನು ನಾವು ಎಲ್ಲವೂ ಫ್ರೀಯಾಗಿ ಮಾಡೋಕ್ಕಾಗಲ್ಲ, ಕೆಲವುದಕ್ಕೆ ದುಡ್ಡು ಬೇಕಾಗುತ್ತೆ. ಸೊ ಅಣ್ಣ ಅಪ್ಪ ಅಂತ ಕೆಲವ್ರ ಹತ್ರ ದಾನ, ಆಮೇಲೆ ಸ್ಪಾನ್ಸರ್ಶಿಪ್ಪು. ಬಟ್ ಏನು ಹೆಮ್ಮೆ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ನಾನು ಯಾರ ಹತ್ರನೂ ಇಸ್ಕೊಳ್ಳಿಲ್ಲ. ಸರ್ ಇಲ್ಲ, ಇದು ಮಾಡೋಂಗಿದ್ರೆ ಸ್ಪಾನ್ಸರ್ಶಿಪ್ ಮಾಡಿ, ಒಂದು ಡೊನೇಷನ್ ಮಾಡಿ. ಇಲ್ಲ ಅಂದರೆ ಯಾಕೆಂದರೆ ಇಂಟೆಂಟ್ ಏನಂದರೆ 27 ವಿಕಲಚೇತನರನ್ನ ಹೊರಗೆ ತರುವಂತಹ ಪ್ರಯತ್ನ. ಅಂದರೆ ಕೈಯಿಲ್ದಿರೋನು ಹೇಗೆ ಈಚ್ತಾನೆ, ಕಾಲಿಲ್ದಿರೋನು ಹೇಗೆ ಓಡ್ತಾನೆ, ಕಣ್ಣಿಲ್ದಿರೋನು ಹೇಗೆ ಕನಸು ಕಾಣ್ತಾನೆ, ಜೀವನ ಮಾಡೋಕ್ಕೆ ಬುದ್ಧಿ ಬೇಕಾ, ಈ ಎಲ್ಲ ಪ್ರಶ್ನೆಗಳು ನಾನು ನಿತ್ಯ ಕಾಡ್ತಾ ಇತ್ತು. ವಾಟ್ ಮೇಡ್ ಯು ಥಿಂಕ್ ಲೈಕ್ ದಟ್? ಅಂದರೆ ನಾವು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಜೀವನದಲ್ಲಿ ತುಂಬ ಬ್ಯುಸಿ ಇದ್ದೀವಿ ನಾವೆಲ್ಲ, ವೆರಿ ಬ್ಯುಸಿ. ಲೈಕ್ ಇವತ್ತು ಹೋದ್ಯಾ, ಕೆಲಸ ಮಾಡಿದ್ಯಾ, ನನಗಂತೂ ಇನ್ಕ್ರಿಮೆಂಟು ಅದು ಇದು ಬಗ್ಗೆ ಯೋಚನೆ ಇರುತ್ತೆ. ನಮ್ಮ ಚಾನಲ್ನಲ್ಲಿ ವರ್ಕ್ ಮಾಡೋ ತುಂಬ ಜನರ ಜೀವನ ಹೀಗೆ ಇರುತ್ತೆ. ಬೆಳಗ್ಗೆ ಬಂದ್ವಾ, ಆಫೀಸಲ್ಲಿ ಕೆಲಸ ಮುಗಿಸಿದ್ವಾ, ಸಂಜೆ ಹೋದ್ವಾ, ಮನೆ ಟೆನ್ಷನ್ಗಳನ್ನ ತೊಗೊಂಡ್ವಾ, ಇನ್ಕ್ರಿಮೆಂಟ್ ಆಯಿತು, ಸ್ಯಾಲ್ರಿ ಬಂತು, ಆ ಸಾಲ, ಈ EMI ಇದರಲ್ಲಿ ಮುಳುಗಿ ಹೋಗಿರ್ತೀವಿ. ತೀರಾ ನೀವು ಅಲ್ಲಿಗೆ ಹೋಗಿ ಯೋಚನೆ ಅಂದರೆ ಒಬ್ಬ ವ್ಯಕ್ತಿಯ ಜೀವನದ ಬಗ್ಗೆ, ಇವಾಗ ಫಾರಿನ್ ಎಕ್ಸಾಂಪಲ್ ಹೇಳಿದ್ರಿ, ಅವ್ರು ಈಜೋದು ಹೇಗೆ, ಕನಸು ಕಾಣೋದು ಹೇಗೆ, ಯಾವ ಸಂದರ್ಭ ಅಥವಾ ಯಾವ ಘಟನೆ ನಿಮ್ಮನ್ನು ಪುಷ್ ಮಾಡ್ತು? ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕೋದಕ್ಕೆ ಒಂದು ಗುರಿ ಇರಬೇಕು, ಇಲ್ಲ ಅಂದರೆ ಉದ್ದೇಶ ಇರಬೇಕು. ಗುರಿ ಮತ್ತು ಉದ್ದೇಶ ಎರಡು ಅಕ್ಕಪಕ್ಕ ಅಣ್ಣ ತಮ್ಮಂದ್ರಿದ್ದಂಗೆ. ಈ ಗುರಿ ಅನ್ನೋದೇನಾಗುತ್ತೆ, ನಮ್ಮನ್ನು ದಿನ ಬೆಳಗ್ಗೆ ಎದ್ದು ನಮ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ನಮ್ಮ ಕೆಲಸಕ್ಕೆ ಕಳ್ಸತ್ತೆ. ನನಗೆ ಇವತ್ತು ಇಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದ್ರೆ ನನ್ನ ಗುರಿ ನೋಡಿದ ತಕ್ಷಣ ಇಲ್ಲಿ ಬರ್ಬೇಕು, ನಾನು ಭಾವನವ್ರ ಹತ್ರ ಮಾತಾಡಬೇಕು, ನನ್ನನ್ನು ಇಲ್ಲಿ ಕಳಿಸತ್ತೆ. ಉದ್ದೇಶ ಏನು ಅಂದರೆ, ಗುರಿ ಅನ್ನೋದ್ರಲ್ಲಿ ಸ್ವಲ್ಪ ಸ್ವಾರ್ಥ ಇರುತ್ತೆ, ಉದ್ದೇಶ ಅನ್ನೋದ್ರಲ್ಲಿ ನಿಸ್ವಾರ್ಥ ಜಾಸ್ತಿ ಇರುತ್ತೆ. ಸೊ ನನ್ನ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಹೋಗಬೇಕು, ನಮ್ಮ ಅಪ್ಪ ಅಮ್ಮನ ಸಾಕಕ್ಕೆ ಹೋಗಬೇಕು, ನನ್ನ ಸುತ್ತಮುತ್ತಲು ಇರೋ ಜನರನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು. ಸೊ ನನ್ನ ಉದ್ದೇಶ, ಬದುಕಿನ ಉದ್ದೇಶ ಏನು ಅಂತ ನಾನು ಹುಡುಕ್ತಾ ಇದ್ದೆ. ಆವಾಗ ನನಗೆ ಅರ್ಥ ಆಗಿದ್ದೇನೆಂದರೆ, ನನಗೆ ಕತೆ ಹೇಳೋ ಸಾಮರ್ಥ್ಯ ತುಂಬ ಚೆನ್ನಾಗಿದೆ, ವಾಗ್ಮಿಯಾಗಿ ಅಂತ. ಅದನ್ನು ನಾನು ಒಂದು ತೆರೆ ಮೇಲೆ ಹೇಳಬೇಕು ಅನ್ನೋ ಒಂದು ನನಗೆ ಐ ವಾಂಟೆಡ್ ಆ ಒಂದು ಇದಿತ್ತು. ಅದಕ್ಕೆ ನಾನು ವೆಬ್ ಸೀರೀಸ್ ಅನ್ನೋ ಮಾಧ್ಯಮನ ಹುಡುಕೊಂಡೆ. ಯಾಕಂದರೆ ನಾನು ಡಿಸ್ಕವರಿ ಚಾನಲ್ಲು, ನ್ಯಾಷನಲ್ ಜಿಯೋಗ್ರಫಿಕ್ ಅಲ್ಲೆಲ್ಲ ನೋಡಿದ್ದೆ ನಾನು ಈ ಥರದ್ದು. ಆ್ಯಂಡ್ ಯಾವಾಗ ಅಂತ ಹೇಳಿದ್ರೆ ಅದು ಕನ್ನಡ ಇಂಡಸ್ಟ್ರಿಗೆ ಇನ್ನೂ ವೆಬ್ ಸೀರೀಸ್ ಎಂಟರ್ ಆಗದೆ ಇರೋ ಟೈಮ್ 2012 ಲಾಂಚ್ ಮಾಡಿದ್ದು ನಾನು ಇದನ್ನು. ಅನೌನ್ಸ್ ಮಾಡಿದ್ದು 2012. ಇವತ್ತು ಹೋಗಿ ನೋಡಿದ್ರೆ ಟೈಮ್ಸ್ ಆಫ್ ಇಂಡಿಯಾ ಒಂದು ಆರ್ಟಿಕಲ್ ಇದೆ, ಅಲ್ಲಿ ಇವತ್ತಿಗೂ 2012 ವಿನಾಯಕ್ ಜೋಶಿ ವೆಬ್ ಸೀರೀಸ್ ಶುರು ಮಾಡ್ತಾರೆ ಅಂದಾಗ ಫೇಸ್ಬುಕ್ಕಲ್ಲಿ ಜನ ನಕ್ಕಿದ್ದುಂಟು. ಇವನು ಯಾರೋ ಯೂಟ್ಯೂಬಲ್ಲಿ ಮಾಡ್ತಾನಂತೆ, ಹುಚ್ಚ ಇವನು ಅಂತಂದರು ನನಗೆ ಅವತ್ತಿನ ದಿವಸ. ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಏನಾಯಿತು, ಶೂಟಿಂಗು ಶುರು ಮಾಡಿದೆ, ನನ್ನ ಕಾಲೊಂದು ಆಪ್ರೇಷನ್ ಆಯಿತು. ಸೊ ಅದಾದಮೇಲೆ ಸ್ವಲ್ಪ ಮತ್ತೆ ದುಡ್ಡು ಕಾಸಿನ ಸಮಸ್ಯೆ, ಬದುಕು ಎಲ್ಲವೂ ಬೇರೆ ಥರ ಆಗ್ತಾ ಹೋಯಿತು. ಅಂದರೆ ತುಂಬ ಪೀಕಲ್ಲಿದ್ದೆ ಆವಾಗ. ನಿನ್ನಿಂದಲೇ ಅದು ಇದು ಎಲ್ಲ ಸಿನಿಮಾಗಳು ಮಾಡ್ತಾಯಿದ್ದೆ, ಬಿಗ್ ಬಾಸ್ ಮುಗಿಸ್ ಬಂದಿದ್ದೆ, ಐ ವಾಸ್ ಇನ್ ಟಾಪ್. ಬಟ್ ಏನೋ ಹೇಳಿದ್ರು ಡಾಕ್ಟ್ರು 6 ತಿಂಗಳು ಏನೂ ಮಾಡೋಂಗಿಲ್ಲ, ಅಥವಾ ಅಟ್ಲೀಸ್ಟ್ ಕಡಿಮೆ ಅಂದರೆ ಒಂದು 2 ತಿಂಗಳೇನೋ ಮಾಡೋಂಗಿಲ್ಲ, ಏನು ಮಾಡ್ತೀಯ ಅಂದರು. ಸೊ ಎಲ್ಲ ನಿಂತೋಯ್ತು, ಬಂದಾಗೋಯ್ತು. ಆವಾಗ ನನಗೆ ಸಂಹೌ ಒಂದು ಕೆಲಸ ಕಂಡ್ಕೊಂಡ್ರೆ ಸಾಕಪ್ಪ. ಮತ್ತೆ ನಾನು ಇನ್ನೊಂದು ಕಾರ್ಪೊರೇಟ್ ಕೆಲಸಕ್ಕೆ ಶುರುವಾಗಿ ಅಲ್ಲಿ. ಸೊ ರೇಡಿಯೋ ಮಿರ್ಚಿಲಿ ಒಂದು ಸ್ವಲ್ಪ ಕೆಲಸ ಮಾಡಿದೆ, ಸ್ವಲ್ಪ ದಿವಸ ಅಷ್ಟೇ. ಸಿಟಿನಲ್ಲಿ 5 ವರ್ಷ ಕೆಲಸ ಮಾಡಿ, ರೇಡಿಯೋ ಸಿಟಿಲಿ 5 ವರ್ಷ ಇದ್ದೆ. ಆಮೇಲೆ 1 ವರ್ಷ ಆಲ್ಮೋಸ್ಟ್ ರೇಡಿಯೋ ಮಿರ್ಚಿಲಿದ್ದೆ. ಅದಾದಮೇಲೆ ಫ್ಲಿಪ್ಕಾರ್ಟ್ಗೆ ಹೋದೆ, ಅಲ್ಲೊಂದು 2.5 ವರ್ಷ ಇದ್ದೆ. ಆಮೇಲೆ ಅದೇ ನಾನು ಲಾಸ್ಟ್ ಕೆಲಸ, ನಾನಿನ್ನು ಮಾಡಲ್ಲ, ನಾನೇ ಏನೋ ಮಾಡ್ತೀನಿ ಅಂತ ಹೇಳಿ ಯಾವುದೋ ಒಂದು ಬಿಸ್ನೆಸ್ ಮಾಡಿದೆ, ಲಾಸ್ ಆಗೋಯ್ತು ಅದು ಸಿಕ್ಕಾಪಟ್ಟೆ. ಯಾರೋ ಕಾಸು ತೊಗೊಂಡು ಓಡೋಟೋದ್ರು. ಪ್ರಾಡಕ್ಟ್ ಹಿಟ್ ಆಯಿತು, ಬಟ್ ದುಡ್ಡೆಲ್ಲ ಯಾರೋ ಎತ್ಕೊಂಡು ಪರಾರಿ ಆಗಿದ್ದಾಯಿತು. ಸೊ ಮತ್ತೆ ಆ ಸಾಲ ತೀರಿಸಿದ್ದಾಯಿತು. ಅದಾದಮೇಲೆ ಮತ್ತೆ ಜೋಶಿಲೇ ಶುರು ಹಚ್ಕೊಂಡೆ.
2 ವರ್ಷ ನಾನು ಇದು ಬಂದಿದ್ದು ಸೇವಿಂಗ್ಸು ಇವರೆಲ್ಲ ಮಾಡಿ ಏನೋ ಅದೊಂದು ಮಾಡಿದೆ. ಮತ್ತೆ ಆ ಸಾಲ ತೀರ್ಸಕ್ಕೆ ಒಂದು ಕೆಲಸ ಸೇರ್ಬೇಕಾಯ್ತು. ಮೈ ಗಾಡ್. ಅಂದ್ರೆ ನಮಗೆ ಹೊರಗಿಂದ ವಿನಾಯಕ್ ಜೋಶಿ ನೋಡ್ತಾ ಹೇಳಿದ್ರೆ ಬಾಲ್ಯದಿಂದಾನೇ ಸ್ಟಾರ್ಡಮ್ ಸಿಕ್ಕಿದ ವ್ಯಕ್ತಿ, ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಈಗ ನಾವು ಹಿ ಈಸ್ ಡೂಯಿಂಗ್ ವೆಬ್ ಸೀರೀಸ್, ಪಾಡ್ಕಾಸ್ಟ್ ಮಾಡ್ತಾರೆ, ನಗುತ್ತಾರೆ, ಇಷ್ಟೇ ಅನಿಸ್ತಿರುತ್ತೆ. ಬಟ್ ಅದರ ಸ್ಟ್ರಗಲ್ಸ್ ತುಂಬ ಇದೆ. ಅಲ್ಲ ಖಂಡಿತ. ಅಂದರೆ ನಂಗೆ ಏನು ಗೊತ್ತಾ, ನನಗೆ ಸಾಲ ಅಂದರೆ ನನಗೆ ಮೈ ತುಂಬ ಸಾಲ ಇಲ್ಲ, ಕೈ ಸಾಲ ಜಾಸ್ತಿ ನನಗೆ. ಅಂದರೆ 2 ಲಕ್ಷ 3 ಲಕ್ಷ 5 ಲಕ್ಷ ಈ ಥರ ಎಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸೇನೆ. ಕೊಡದೇವ್ರು ವಾಪಸ್ ಕೊಡಲಿಲ್ಲ ಅನ್ನೋ ಪರವಾಗಿಲ್ಲ ತಗೊಳ್ಳೋ ಅಂತ ಹೇಳೋ ಅಷ್ಟು ಕ್ಲೋಸ್ ಇರೋ ಜನ. ಬಟ್ ಏನಂದರೆ ನಾನು ಸ್ವಲ್ಪ ಸ್ವಾಭಿಮಾನಿ ನಾನು ಆ ವಿಚಾರದಲ್ಲಿ. ಹಾಗಾಗಿ ನನಗೆ ಅವರೆಲ್ಲ ಸಪೋರ್ಟ್ ಮಾಡೋರು ಇದ್ರಲ್ಲ, ನನಗೆ ಬೇಕಾಗಿದ್ದು ಸಿಗೋವರೆಗೂ ನಾನು ಬಿಡಲ್ಲ ಅನ್ನೋ ಹಠ. ಅಂದರೆ ಸಿಕ್ಪಕ್ಕಿದ್ದು ಕೆಲಸ ಮಾಡಿಬಿಡ್ತೀನಿ ಅದಿರಲಿಲ್ಲ ನನಗೆ. ನಾನು ಇದೇ ಉದ್ದೇಶದಲ್ಲಿ ಇದೇ ಗುರಿ ಇಟ್ಟು ನಾನು ಮಾಡೋವರೆಗೂ ಬಿಡಲ್ಲ ಅನ್ನೋ ಒಂದು ಹಠ ಇತ್ತು ನನಗೆ. ಸೊ ಲಕ್ಕಿಲಿ ಮಾಡಿದ್ದೆಲ್ಲ ಕೆಲಸನೂ ಸಕ್ಸಸ್ ಆಗಿದೆ. ನಮ್ಮ ದಡ್ತನಗಳಿಂದ ಎಲ್ಲೋ ಅಥವಾ ನಮ್ಮ ಇಗ್ನರೆನ್ಸಿಂದ ಆಗಿರೋದು. ಅದೇ ಹೇಳೋಣ ಅಂದ್ಕೊಂಡೆ. ಜೋಶಿಲೆ ಮಾಡಿದ್ಮೇಲೆ ಏನು ನಿನ್ನ ₹1 ಬಂತಾ ಇದನ್ನು ಮಾಡಿ ಅಂತ ಯಾರೋ ಕೇಳಿದ್ರು ನನಗೆ. ನಾನು ಹೇಳಿದೆ, ಇಟ್ ಈಸ್ ನಾಟ್ ಅ ಲಾಸ್, ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಅದಾದಮೇಲೆ ನಾನು ಸಿಕ್ಕಂಥ ಅವಕಾಶಗಳಿರ್ಬೋದು, ಏನು ಈ ಹುಡುಗನಲ್ಲಿ ಯೋಚನೆ ಬೇರೆ ಇದೆ. ಬರೀ ಆ ಒಂದು ಟ್ರೈಲರ್ ತೋರಿಸಿ ನಾನು ಇಡೀ ಸೀರೀಸ್ಗೆ ಸ್ಪಾನ್ಸರ್ಶಿಪ್ ತೊಗೊಂಬಂದೆ. ವೆಬ್ ಸೀರೀಸಿಗೆ ಸ್ಪಾನ್ಸರ್ಶಿಪ್ ಅನ್ನೋದು ಯಾರೂ ಯೋಚನೆನೂ ಮಾಡಿದ್ದಿಲ್ಲ ಆಗಿನ ಕಾಲದಲ್ಲಿ. ಅದೊಂದು ಟ್ರೈಲರ್ ತೋರಿಸಿ ನಾನು 4 ಕೆಲಸ ತೊಗೊಂಡೆ ಬೇರೆ ಕಡೆ ಹೊರಗಡೆ. ಸೊ ಇಟ್ ವಾಸ್ ಅನ್ ಇನ್ವೆಸ್ಟ್ಮೆಂಟ್ ಟು ಮೈ ನ್ಯೂ ಡಿರೆಕ್ಷನ್, ಕ್ರಿಯೇಟಿವ್ ಮಾರ್ಕೆಟಿಂಗ್ ಕಂಪ್ನೀಸ್ ಏನು ಮಾಡಬೇಕು ಅಂತಿದ್ನೋ ಅದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಯಿತು. ಅದು ಒಂದಾಯಿತು. ಎರಡನೇದು, ಈ ಜೆನ್ಜಿ ಅಂತ ಏನು ಕರೀತಾರಲ್ಲ, ಅವರೆಲ್ಲ ಹಳೆ ಸಿನಿಮಾಗಳು ನೋಡೋದು ನಿಲ್ಲಿಸ್ಬಿಟ್ಟಿದ್ರು. ಎಲ್ಲ ಇಂಟರ್ನೆಟು ರೀಲಲ್ಲಿ ಹುಕ್ ಆಗಿರೋರು. ಈ ದುನಿಯಾನಲ್ಲಿ ನಾನು ಹೋಗ್ಬಿಟ್ಟು ನಾನು ಆ್ಯಕ್ಟ್ ಮಾಡಿದ್ದೀನಿ, ನನಗೆ ಇಷ್ಟ ಅವಾರ್ಡ್ ಬಂದಿದೆ ಅಂದರೆ ಏನು ನೋಡ್ತಾರೆ ಜನ? ಏನು ನೋಡಲ್ಲ ಜನ ನಿಮ್ಮನ್ನು. ಇವತ್ತೇನು ಮಾಡಯ್ಯ ಹೇಳಯ್ಯ ಅಂತಾರೆ ಅವರು. ಇವತ್ತು ಹೇಳಯ್ಯ ನೀನು ಅಂತಾರೆ. ನಾನು ತುಂಬ ಫೇಮಸ್ ಇದ್ದೀನಿ ಅಂದರೆ, ಹೌದಾ, ನಿನ್ಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ನೋಡು, 20,000. ನೋಡಲ್ಲಿ ಅವ್ನಿಗೆ 5 ಲಕ್ಷ ಇದ್ದಾರೆ, 6 ಲಕ್ಷ ಇದ್ದಾರೆ, ನಿನ್ಗೆ 20,000 ಇದ್ದಾರೆ, ಅಷ್ಟೇ ನಿನ್ನ ಯೋಗ್ಯತೆ ಅಂತಾರೆ. ಸೊ ಜೆನ್ಜಿ ಯೋಚನೆ ಮಾಡೋದು ನಂಬರ್ಸ್, ರೀಚ್, ಅವ್ರಿಗೇನು ಇಷ್ಟ ಆಗುತ್ತೆ. ಸೊ ಆ ಸ್ಪೇಸ್ ಇದೆಯಲ್ಲ, ಇಂಟರ್ನೆಟ್ ಅನ್ನೋ ಸ್ಪೇಸ್ ಇದೆಯಲ್ಲ, ಅದ್ರಲ್ಲಿ ಸ್ಟಾರ್ಸ್ ಇಲ್ಲ. ಇವತ್ತು ಒಳ್ಳೆ ರೀಲ್ ಹಾಕಿದ್ರೆ ನೀವು ಸ್ಟಾರು, ಒಳ್ಳೆ ರೀಲ್ ಹಾಕ್ಲಿಲ್ಲ ಅಂದ್ರೆ ನೀವು ಸ್ಟಾರ್ ಅಲ್ಲ, ಅಷ್ಟೇ ಸಿಂಪಲ್. ಬಟ್ ನಿಮ್ಗೆ ಒಂದು ಕಾಲದಲ್ಲಿ 4 ಲಕ್ಷ ಫಾಲೋವರ್ಸ್ನ ನೀವೇ ಕೈಯಾರೆ ಡಿಲೀಟ್ ಮಾಡ್ಕೊಂಡ್ರಿ, ಯಾವ ಖುಷಿಗೆ? ಸೊ 2018ರಲ್ಲಿ ನನಗೆ ಏನನ್ನಿಸ್ತು ಅಂದರೆ, ಈ ಸಿನಿಮಾಗಳೆಲ್ಲ ಮಾಡ್ತಾ ಇರಲ್ಲ, ಒಂದು 80-85 ಸಿನಿಮಾ, ಜಾಗ್ವರು ಅದು ಇದು ತುಂಬ ಸಿನಿಮಾ ಮಾಡಿದ್ದೆ. ಎಲ್ಲೋ ಒಂದು ಕಡೆ ನನಗೆ ಸಾಕಿತು ಅಂತ ಅನಿಸ್ತು ನನಗೆ. ಇದೆಲ್ಲ ಅಂದರೆ ತುಂಬ ಬರೀ ಹೀರೋ ಹತ್ರ ಬೈಸ್ಕೋ ಹೊಡಿಸ್ಕೋ, ನಂದೇನೋ ಯೋಚನೆ ಹೇಳಬೇಕು. ನನಗೆ ಮೊದಲಿಂದನೂ ಏನು ಗೊತ್ತಾ, ಈ ಲವ್ವು, ಕ್ರೈಮು, ಸೆಕ್ಸು, ಇದು ಯಾವುದ್ರ ಬಗ್ಗೆನೂ ನಾವು ಮಾತಾಡದೆ ತಿಳಿಯಾಗಿ ಸಹಜವಾಗಿ ಬದುಕಿನ ಎಮೋಷನ್ಸ್ ಉಪಯೋಗಿಸ್ಕೊಂಡು ಕತೆ ಹೇಳ್ಬೋದಾ ಅನ್ನೋ ಒಂದು ಆಸೆ ಇತ್ತು ನನಗೆ. ಆವಾಗ ಅದನ್ನೆಲ್ಲ ಗ್ಲೋರಿಫೈ ಮಾಡೋದು, ಏನು ಅರ್ಧ ಗಂಟೆ ಕಾರ್ಯಕ್ರಮಗಳು ಹೆಂಗೆ ಕ್ರೈಮ್ ಮಾಡೋದು ಅಂತ ಮಾಡ್ದಂತ ತೋರಿಸಿ ಜನಕ್ಕೆ ಅವರೇ ಐಡಿಯಾ ಕೊಡೋರು, ಹೆಂಗೆ ಕದ್ರಿಯವರು, ಹೆಂಗೆ ಮಾಡಿದ್ರು ಅಂತ. ಆ ಥರ ಇತ್ತು ಸಿಚುಯೇಷನ್. ಸೊ ನನಗೇನು ಅನಿಸ್ತು ಅಂದರೆ, ತುಂಬ ಅತಿ ಆಯ್ತಿದ್ದಲ್ಲ, ನಾನು ಏನಾದರೂ ಪಾಸಿಟಿವ್ ಆಗಿ ಮಾಡಬೇಕು ಅಂತ. ಸೊ ನಾನು ಇದೇ ಕತೆ ಹೋಗ್ಬಿಟ್ಟು 4 ಜನ ಕೇಳಿದೆ, ಜೋಶಿಲೆ ಕತೆ ಹೇಳಿದೆ, ಈ ಥರ ಹಿಂಗೆ ಮಾಡ್ತಾಯಿದ್ದೀನಿ ನೋಡಿ ಅಂತ. ಅದರಲ್ಲಿ ಸೆಲ್ಫಿ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಅವ್ನು ಯಾರು ಅಂದರೆ ಆಡಿಯನ್ಸು. ನೀವು ನೋಡಿ, ಅವನು ಟ್ರೆಂಡಲ್ಲಿ ಇದ್ದಾಗ ಬರ್ತಾನೆ, ಫೋಟೋ ತೆಗೆಸ್ಕೊತಾನೆ. ನೀವು ಟ್ರೆಂಡ್ ಇಲ್ಲಾರೆ ಮೂಸು ನೋಡೋದ ನಿಮ್ಮನ್ನು, ನಾಯವಾ ಆ ಕಡೆ ಅಂತ ಹೋಗ್ತಾ ಇರ್ತಾನೆ ಅವನು. ಆ ಸೆಲ್ಫಿ ಅನ್ನೋ ಕ್ಯಾರೆಕ್ಟರ್ ಅದು. ಸೊ ನನಗೇನು ಅನಿಸ್ತು, ಇದೆಲ್ಲ ಪ್ರೊಡ್ಯೂಸ್ ಮಾಡಿ 4 ಜನ ಅವರೆಲ್ಲರೂ ಕೇಳಿದ್ರು, ಏನು ಸರ್ ಒಂದು ಫೈಟ್ ಇಲ್ಲ, ಒಂದು ಐಟಮ್ ಸಾಂಗ್ ಇಲ್ಲ ಇದರಲ್ಲಿ, ಮತ್ತು ಆ ಫಾರ್ಮುಲಾ ಅನ್ನೋದು ಏನೂ ಇಲ್ಲ ಇದರಲ್ಲಿ, ಏನು ಮಾಡ್ತೀರಾ ಸರ್ ನೀವು ಅಂತ ಎಲ್ಲರೂ ಇದೇ ಪ್ರಶ್ನೆ ಕೇಳಿದ್ದು. ಅವರು ವ್ಯಾವಹಾರಿಕವಾಗಿ ಕೇಳಿದ್ರು, ನನ್ನ ಹತ್ರ ಉತ್ತರ ಇದ್ದಿಲ್ಲ ಆಗ. ಸರಿ ನಾವೇ ಏನಾದ್ರು ಮಾಡಿಬಿಡೋಣ ಅತ್ಲಾಗೆ ಅಂತ ಹೇಳಿ, ನನಗೂ ಇದು ರೋಸೆತ್ತೋಗಿತ್ತಲ್ಲ ಒಂಥರ, ಸಾಕು ಅಂತ ಹೇಳಿ ಬಿಟ್ಟು, ಐ ಡಿಲೀಟೆಡ್ ಮೈ ಸೋಷಿಯಲ್ ಮೀಡಿಯಾ, ಐ ಡಿಲೀಟೆಡ್ ಮೈ ಫೇಸ್ಬುಕ್ ಅಕೌಂಟ್. ಅಲ್ಲಿ ನನ್ನ ಫ್ಯಾನ್ಸ್ ಇದ್ದರು, ಅದನ್ನೆಲ್ಲ ಡಿಲೀಟ್ ಮಾಡಿದೆ. ವಿನಾಯಕ್ ಜೋಶಿ ಹೆಸರಿನಿಂದ ವಿನಾಯಕ್ ಜೋಶಿಲೆ ಅಂತ ನಾನೇ ಚೇಂಜ್ ಮಾಡಿಕೊಂಡೆ. ಜೋಶಿಲೆ ಟ್ಯಾಟೂ. ಇದು ಶಿವನ್ 3ನೇ ಕಣ್ಣು ಅಂತ, ಸಿಂಬಾಲಿಕಲಿ. ಏನಕ್ಕೆ ಅಂದರೆ, 3ನೇ ಕಣ್ಣು ಅಂದರೆ ನಿಮ್ಮಲ್ಲಿರೋ ಜ್ಞಾನ. ಅದು ಯಾವಾಗ ಹಿಂಗೆ ಓಪನ್ ಆಗುತ್ತೆ ತಲೆನಲ್ಲಿ, ವಿಚಾರಗಳೆಲ್ಲ ಬೇರೆ ಥರ. ನಮ್ಮ ಮಾಸ್ಟರ್ ನಾನು ತುಂಬ ಚೆನ್ನಾಗಿ ಹೇಳ್ತಾನೆ, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ ತುಂಬ ಚೆನ್ನಾಗಿ ಹೇಳ್ತಾನೆ ಅವನು. ನೀವು ಯಾವಾಗ ನಿನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೋ, ಆ ಸೀನ್ ಟಕ್ ಅಂತ ಚೇಂಜ್ ಆಗಿಬಿಡುತ್ತೆ, ನೆಗೆಟಿವಿಂದ ಪಾಸಿಟಿವ್ ಆಗಿಬಿಡುತ್ತೆ ಅಲ್ಲಿ. ಸೊ ನನಗೆ ಆ ಮೊಮೆಂಟಲ್ಲಿ ಒಂದು ಠಂಗ್ ಅಂತೇನೋ ಓಪನ್ ಆಯಿತು.
ಎಲ್ಲ ಡಿಲೀಟ್ ಮಾಡಿ ಐ ವಾಕ್ಡ್ ಅವೇ ಫ್ರಮ್ ಎವ್ರಿಥಿಂಗ್. ಅವ್ರು ಹೇಳಿದ್ರಲ್ಲ ನನಗೆ ಸಾಕು ನಿನಗೆ ಬೇಕು ಅನ್ನೋದೆಲ್ಲ, ಇದೆಲ್ಲ ನನ್ನ ಮನಸ್ಸಲ್ಲಿತ್ತು. ಅಲ್ಲ, ನೀವು ಸಿನಿಮಾಗಳಲ್ಲಿ ಇದ್ರಿ, ರೇಡಿಯೋ ಜಾಕಿಯಾಗಿ ತುಂಬ ಯಶಸ್ಸು ಗಳಿಸಿದ್ರಿ, ಆಮೇಲೆ ಬಿಗ್ ಬಾಸ್ ಇಂದ ಆಚೆ ಬಂದಿದ್ರಿ. ಈ ಎಲ್ಲವೂ ಒಂದು ಸ್ಟಾರ್ಡಮ್ ಅಂತೂ ಡೆಫಿನೆಟ್ಲಿ ತಂದುಕೊಟ್ಟಿರುತ್ತೆ. ಹಾಗೆ ಇದೆ. ಹಾಂ, ಎಲ್ಲಾನು ಹಿಂಗೆ ಚಾಪ್ ಮಾಡಿ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅಂತ ಹೆಂಗೆ ಮಾಡೋದಕ್ಕೆ ಸಾಧ್ಯ? ನೀವೇ ಹೇಳಿದ ಹಾಗೆ ವೆನ್ ಎವರ್ ವೇರ್ ಎವರ್ ಯು ವಾಕ್ ದೇ ವಿಲ್ ರೆಕಗ್ನೈಸ್, ಟೇಕ್ ಸೆಲ್ಫಿ. ಸಿ, ಬಿಗ್ ಬಾಸ್ ಮಾಡಿದಾಗ ನಾನು ಗೆದ್ದಿದ್ದೇನು ಅಂದರೆ ಮನೆಯಲ್ಲೂ ವಿನಾಯಕ್ ಜೋಶಿ ಯಾರು ಅಂತ ಗೊತ್ತಾಯಿತು. ಆದರೆ ನನ್ನ ಒಳಗೆ ಸಕ್ಸಸ್ ಅಂದರೆ ಇಷ್ಟೇನಾ? ಎಲ್ಲರಿಗೂ ಗೊತ್ತು, ಯಾಕಂದರೆ ನೀವು ಹೊರಗಡೆ ಹೋಗ್ತೀರಾ, ಸುಸ್ಸು ಮಾಡೋಕ್ಕೆ ಬಿಡಲ್ಲ ಮೇಡಮ್ ಜನ ನಿಮ್ಮನ್ನು. ಸರ್ ಯಾರು ಸರ್ ನಾಳೆ ಅಂತ ನಿಮ್ಮನ್ನು ತಿರುಗ್ಬಿಟ್ಟು ಮಾತಾಡಿಸ್ತಾ ಇರ್ತಾರೆ ನಾನು, ಏನೋ. ಆಮೇಲೆ ಸರ್ ಏನು ಅಲ್ಲಿ ನಿಮಗೆ ಏನು ಕೊಡ್ತಾರೆ ಸರ್, ಅಮೌಂಟ್ ಏನು ಕೊಡ್ತಾರೆ ಸರ್, ಈ ಥರ ಪ್ರತಿಯೊಬ್ಬರು. ಇದು ಎಷ್ಟಾಗೋಯ್ತು ಅಂದರೆ ಇರಿಟೇಟ್ ಆಗೋ ಮಟ್ಟಕ್ಕೆ ಇರಿಟೇಟ್. ಆಮೇಲೆ ಜನ ಜಡ್ಜ್ ಮಾಡೋದು, ಅಲ್ಲಿ 1 ಅವರ್ ಕಾರ್ಯಕ್ರಮ ನೋಡಿ ನೀನಿದು ನಿನ್ನ ಕ್ಯಾರೆಕ್ಟರ್ ಇದು ಅಂತ ಜಡ್ಜ್ ಮಾಡೋದು ನಮ್ಮನ್ನು. ಅಫ್ಕೋರ್ಸ್ ಅದೇ ಶೋ ಅದು, ರೈಟ್. ನಂಗೆ ಇದೆಲ್ಲ ಗೊತ್ತಿದ್ದಿಲ್ಲ, ನನಗೆಲ್ಲ ಯಾರಿಗೂ ಗೊತ್ತಿದ್ದಿಲ್ಲ. ತುಂಬ ಇನ್ನಸೆಂಟಾಗಿ ನಾವು ಫಸ್ಟ್ ಸೀಸನಲ್ಲಿ ಹೋಗಿದ್ದಲ್ಲ. ನಂಗೆ ಆಚೆ ಬಂದಾಗ ಅನಿಸ್ತು, ಏನಪ್ಪ ಇದು ಅಸಹ್ಯ. ಒಂದು ದಿವಸ ಅಂತೂ ನಂದು ATM ಕಾರ್ಡು ಮ್ಯಾಗ್ನೆಟ್ ಹೊರಟೋಗಿತ್ತು. ಸೊ ದುಡ್ಡು ಡ್ರಾ ಮಾಡೋಕ್ಕಾಗಲ್ಲ. ಜೇಬಲ್ಲಿ 15 ರೂಪಾಯಿ ಇದೆ ನನಗೆ. ಆವಾಗೆಲ್ಲ UPI ಇದ್ದಿಲ್ಲ. ಓಕೆ, ನಾನೊಂದು ಆಟೋನಲ್ಲಿ ಹೋಗಬೇಕು. ಓಕೆ, ಇಷ್ಟೆಲ್ಲ ಫೇಮಸ್ ಇದ್ದೀನಿ, ಎಲ್ಲ ಆಯಿತು. ನನ್ನ ಹತ್ರ 15 ರೂಪಾಯಿ ಈ ಕ್ಷಣಕ್ಕೆ ಬೇಕು ಅಂದರೆ ನನಗೆಲ್ಲೂ ಸಿಗಲ್ಲ. ಒಂದೋ ಸಾಲ ಮಾಡಬೇಕು, ಯಾರ ಹತ್ರನಾದ್ರು ಹತ್ರ ಇಸ್ಕೋಬೇಕು ನಾನು, ಯಾರ ಹತ್ರನಾದ್ರು. ಅಂದರೆ ವಿನಾಯಕ್ ಜೋಶಿ ಊರಿಗೆಲ್ಲ ಗೊತ್ತು, ಬಟ್ ಜೇಬಲ್ಲಿ 15 ರೂಪಾಯಿ ಅಷ್ಟೇ ನಿನ್ನ ಹತ್ರ ಇರೋದು. ಇದೇ ನಿನ್ನ ಹಣೆ ಬರೋ, ಕಲಾವಿದನ ಜೀವನ ಅಂದರೆ ಇಷ್ಟೇ, ಅರ್ಥ ಮಾಡ್ಕೋ ಅಂತ ನನಗೆಲ್ಲ ಒಂದು ಕಡೆ ಅನ್ನಿಸ್ತು. ಆಮೇಲೆ ಇಷ್ಟೇನಾ ಸಕ್ಸಸ್ ಅಂದರೆ ಎಲ್ಲರೂ ಏನು ಸರ್, ನಾನು ಸ್ಟೇಟ್ ಅವಾರ್ಡ್ಸ್ ತೊಗೊಂಡಿದ್ದೀನಿ, ನಾಟಕದಲ್ಲಿ ನ್ಯಾಷನಲ್ ಲೆವೆಲ್ ಅವಾರ್ಡ್ ಪಡೆದಿದ್ದೀವಿ. ನ್ಯಾಷನಲ್ ಲೆವೆಲ್ ಥಿಯೇಟರ್ ಫೆಸ್ಟಿವಲ್ ತೆಸ್ಪೋನಲ್ಲಿ ಬೆಸ್ಟ್ ಡೈರೆಕ್ಟರ್ ನಂಗೆ 19ನೇ ವಯಸ್ಸಲ್ಲಿ. 50 ಸಿನಿಮಾ ಮಾಡಿದ್ದೀವಿ, ಒಂದು ಸಿನಿಮಾ ಮಾಡಿ ಕಳ್ಕೊಂಡಿದ್ದೀವಿ, ಆಯಿತಾ. ದೊಡ್ಡ ನಟರ ಜೊತೆ ಮಾಡಿದ್ದು ಅದೆಲ್ಲ ಒಂದೇ ರಾತ್ರಿ ಸತ್ತೋಯ್ತು. ನೀವು ಬಿಗ್ ಬಾಸ್ ವಿನಾಯಕ್ ಜೋಶಿ ಅಲ್ವಾ ಆಗ್ಬಿಟ್ವಿ ನಾವು. ನೀವು ಅಲ್ಲಿವರೆಗೂ ಏನು ಮಾಡಿದ್ರಿ ಅದೆಲ್ಲ ನಿಮ್ಮನ್ನು ಬಿಗ್ ಬಾಸಲ್ಲಿ ನೋಡಿದ್ದೀನಿ ಅಂದರು. ಅಂದರೆ ಐಡೆಂಟಿಟಿ ಒಳ್ಳೆಯದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಏನಾಯಿತು ಅಂದರೆ ಜನರ ತಲೆಯಲ್ಲಿ ಅದು ಉಳೀತು, ಬಿಗ್ ಬಾಸ್ ಉಳೀತು. ಆ್ಯಂಡ್ ನನಗೆ ಒಂಥರ ಡಿಪ್ರೆಸ್ ಆಗಿಬಿಟ್ಟೆ. ಸಕ್ಸಸ್ ಅಂದರೆ ಇಷ್ಟೇನಾ? ನನ್ನ ಮನೆಯಿಂದ ಆಚೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಜನರು ನೋಡೋಕ್ಕೆ ಇಷ್ಟ ಇದ್ದಿಲ್ಲ ನನಗೆ. ಏನಕ್ಕೆ ಅಂದರೆ ಯಾರು ಬಂದರೂ ಅದೇ ಪ್ರಶ್ನೆ ಕೇಳೋದು, ಸರ್ ಎಷ್ಟು ಕೊಡ್ತಾರೆ ಸರ್, ನಿಮ್ಗಲ್ಲಿ ಏನು ಕೊಡ್ತಾರಾ ಸರ್, ಈ ಥರನೇ. ಸರ್ ಸ್ಕ್ರಿಪ್ಟೆಡ್ಡಾ ಸರ್, ನಿಮ್ಗೆ ಜಗಳ ಆಡುವಂಥ ಚೂ ಬಿಡ್ತಾರಾ ಸರ್, ಈ ಥರನೇ ಕೇಳೋದು. ನನಗೆ ಸಾಕಾಗೋಯ್ತು ನನಗೆ. ಆಮೇಲೆ ನಾವು ಹೊರಗಡೆ ಬಂದು ದುಡಿಲೇಬೇಕು, ಎಷ್ಟು ಜನನ ಅಂತ ನಾವು ಇದನ್ನು ಮಾಡೋಕ್ಕಾಗತ್ತೆ. ಆಮೇಲೆ ಕನ್ಸರ್ವೇಟಿವ್ ಮೀಡಿಯಾ ಬೇರೆ ಅವಾಗಿನ ಕಾಲದಲ್ಲಿ. ಇವತ್ತಿನ ದಿವಸ ಒಂದು ಬ್ಯಾಡ್ ಆ್ಯಸ್ ಆಗಿರ್ಬೇಕು ಹಿಂಗೆ. ಇವತ್ತು ನೋಡಿ ನಮ್ಮ ಹೀರೋಗಳು ನೋಡಿ ಎಲ್ಲ ಬ್ಯಾಡ್ ಆ್ಯಸ್ ಇರಬೇಕು, 10 ಜನಕ್ಕೆ ಹೊಡಿಬೇಕು, ಸಾಯಿಸ್ಬೇಕು. ಅದು ಟುಡೇಸ್ ಹೀರೋ. ಆಗಿನ ಕಾಲದಲ್ಲಿ ಹಿ ಹ್ಯಾಸ್ ಟು ಬಿ ರೈಟ್, ಆ ಥರ ಇತ್ತು ಏನೋ. ಇವತ್ತಿನ ದಿವಸ ನೀವು ಯಾವುದೇ ಶೋ ವಿನ್ನರ್ ಎಲ್ಲ ನೋಡಿದ್ರೆ ಬ್ಯಾಡ್ ಆ್ಯಸ್ ಆಗಿರ್ತಾರೆ, ಮ್ಯಾಚು ಆಗಿರ್ತಾರೆ ನಿಮಗೆ. ಸೊ ದ್ಯಾಟ್ ಈಸ್ ಹೌ ಮೀಡಿಯಾ ಹ್ಯಾಸ್ ಶಿಫ್ಟೆಡ್, ರೈಟ್. ಸೊ ಎಲ್ಲ ಒಂದು ಕಡೆ ನನಗೆ ಇಷ್ಟೇನಾ ಸಕ್ಸಸ್ ಅಂದರೆ ಇಷ್ಟೇನಾ? ದೆನ್ ವಾಟ್ ಈಸ್ ಸಕ್ಸಸ್ ನಿಮ್ಮ ಪ್ರಕಾರ? ಸಕ್ಸಸ್ ಅಂದರೆ ನಿಮ್ಮನ್ನು ನೀವು ಮಿರರಲ್ಲಿ ನೋಡ್ಕೊಳಕ್ಕೆ ಖುಷಿಯಾಗಿರ್ಬೇಕು, ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕು ಎವ್ರಿ ಡೇ. ಹೊರಗಡೆ ಇರೋ ನಿನ್ನ ದೊಡ್ಡ ಫೇಲ್ಯೂರ್ ಅನ್ಕೋತಾ ಇರ್ಬೋದು, ಬಟ್ ನಿಮ್ಮ ಮನಸ್ಸಲ್ಲಿ ಆಗಿರೋದನ್ನು ನೀವು ಅಚೀವ್ ಮಾಡಿರಬೇಕು, ಅದು ಸಕ್ಸಸ್ ಅಂದರೆ. ನೋಡಿ, ಫೇಲ್ಯೂರ್ ಅಂತ ಏನಿದೆ ಅದನ್ನು ನೀವು ಡಿಕ್ಲೇರ್ ಮಾಡಬಾರ್ದು, ಜನ ಡಿಕ್ಲೇರ್ ಮಾಡಬೇಕು. ಸಕ್ಸಸ್ ಅನ್ನೋದೇನಿದೆ ಅದನ್ನು ನೀವು ಡಿಕ್ಲೇರ್ ಮಾಡಬೇಕು, ಜನ ಡಿಕ್ಲೇರ್ ಮಾಡಬಾರ್ದು. ಆವಾಗಲೇ ಜನ ನಿಮ್ಮ ಫೇಲ್ಯೂರ್ನಲ್ಲೂ ಸಕ್ಸಸ್ ಕಾಣೋದಕ್ಕೆ ಶುರು ಮಾಡ್ತಾರೆ. ಇವಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನೇನು ದೊಡ್ಡ ಸ್ಟಾರ್ ಅಲ್ಲ ಲೈಫಲ್ಲಿ. ನಾನು ಹೋಗ್ಬಿಟ್ಟು ಎದುರುಗಡೆ ಗೋಡೆ ಇದೆಯಲ್ಲ ಅದ್ರ ಮೇಲೆ ಸುಸ್ಸು ಮಾಡ್ತೀನಿ ನಾನು. ಏಯ್ ನೋಡೋ ಇಷ್ಟು ದೊಡ್ಡ ಫೇಮಸ್ ವ್ಯಕ್ತಿ ಅಲ್ಲಿ ಹೋಗ್ಬಿಟ್ಟು ಸುಸ್ಸು ಮಾಡ್ತಾನೆ, ಬುದ್ಧಿ ಇಲ್ಲ ಅವನಿಗೆ ಅಂತ ಜನ ಬೈತಾರೆ ನನಗೆ ಅಲ್ವಾ. ನನಗೆ ಅರ್ಜೆಂಟ್ ಆಗಿರೋದು ಯಾರು ಯೋಚನೆ ಮಾಡಲ್ಲ. ಎರಡನೇದು, ಯಾರೋ ಒಬ್ಬ ಕಾಮನ್ ವ್ಯಕ್ತಿ ಯಾರಿಗೂ ಗೊತ್ತಿಲ್ಲ, ಅವನು ಅವ್ರು ಸುಸ್ಸು ಮಾಡ್ತಾರೆ, ಏನಂತಾರೆ, ಇವ್ರು ಹಣೆ ಬರಾನೇ ಇಷ್ಟು ಅಂತಾರೆ. ಅವ್ರ ಬಗ್ಗೆ ಕೇರ್ ಮಾಡಲ್ಲ ಜನ. ನಾನು ಏನೇ ಮಾಡಿದ್ರು ಜನ ಅಬ್ಸರ್ವ್ ಮಾಡ್ತಾರೆ, ನಾನು ಏನೇ ಮಾಡಿದ್ರು ಜನ ಜಡ್ಜ್ ಮಾಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ನಿಮ್ಮ ಹತ್ರ ಜೇಬಲ್ಲಿ 1 ಲಕ್ಷ ರೂಪಾಯಿ ಇದೆ, ನೀವು ಸೈಕಲ್ ಹೊಡ್ಕೊಂಡು ಬರ್ತೀರಾ ಅಂತ ಇಟ್ಕೊಳ್ಳಿ.
ಏನು ಸಿಂಪ್ಲಿಸಿಟಿ ಗುರು ಅಂತಾರೆ. ಅದೇ ನಿಮ್ಮ ಹತ್ರ ಜೇಬಲ್ಲಿ ₹1 ಇಲ್ಲ, ಸೈಕಲ್ ಹೊಡ್ಕೊಂಬರ್ತೀರಾ ಅಂದ್ಕೊಳ್ಳಿ, ಏನು ಬಡತನ ಗುರು ಅದಲ್ಲ ನಿಮಗೆ. ಸೊ ಈ ಸಕ್ಸಸ್ಸು ಫೇಲ್ಯೂರು ಅನ್ನೋದೇನಿದೆ, ಇದನ್ನು ಜನ ಯಾವತ್ತು ಅಂದರೆ ಅವ್ರ ಮನಸ್ಸಲ್ಲಿ ಇದು ಸಕ್ಸಸ್ಸು ಅಂತೇನೋ, ಅಂದರೆ ಈ ಕಾಸ್ಟ್ಲಿ ಕಾರಲ್ಲಿ ಓಡಾಡ್ಬೇಕು. ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಮೊನ್ನೆ, ನಿಲ್ಲಿಸ್ಬಿಟ್ಟು, ಏನು ಸರ್ ನಡ್ಕೊಂಡು ಹೋಗ್ತಾ ಇದ್ದೀರಾ, ಕಾರ್ ಎಲ್ಲಿ ಅಂದರು. ಸರ್ ಕಾರ್ ಇಲ್ಲ, ಮಾರ್ಬಿಟ್ಟೆ ಅಂತಂದೆ. ನಾನು ಮಾರಿದ್ದೆ ಆಗ ಕಾರ್ ಇಲ್ಲ ಸರ್, ಮಾರ್ಬಿಟ್ಟೆ. ಏನು ಸರ್ ಸಿನಿಮಾನಲ್ಲೂ ಕಾಣಿಸ್ತಾ ಇಲ್ಲ, ದುಡ್ಡು ಕಾಸಲ್ಲ, ಓಕೆನಾ ಸರ್ ಅಂದ ಪಾಪ ಯಾರೋ ಒಬ್ಬ. ಸೊ ನನಗೆ ನೋಡಿ, ಅವ್ರ ಪ್ರಕಾರ ಸಕ್ಸಸ್ ಅಂದರೆ ಅದು, ನನ್ನ ಪ್ರಕಾರ ಸಕ್ಸಸ್ ಅಂದರೆ ಏನು ಗೊತ್ತಾ, ನನಗೆ ಕಾರ್ ತೊಗೊಳ್ಳೋ ಯೋಗ್ಯತೆ ಇದೆ, ಬಟ್ ನನಗೆ ಅದರ ಅಗತ್ಯ ಇಲ್ಲ. ಹಾಗಾಗಿ ನಾನು ಆಟೋಲ್ಲಿ ಓಡಾಡ್ತೀನಿ ಖುಷಿಯಾಗಿ. ಇವತ್ತಿನ ದಿವಸ ಬೆಂಗಳೂರಲ್ಲಿ ನೀವು ಕಾರ್ ಇದ್ದರೆ ಅದೊಂಥರ ನರ್ಕ ಇದ್ದಂಗೆ. ಯಾಕೆಂದರೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಸಿಗಲ್ಲ ನಿಮಗೆ. ಇಲ್ಲಿಂದ ಒಂದು ಕಡೆ ಹೋಗಬೇಕು ಅಂದರೆ ತುಂಬ ಟೈಮ್ ತೊಗೊಳತ್ತೆ. ಆ್ಯಂಡ್ ಇಟ್ ಈಸ್ ಎ ಲಯಬಿಲಿಟಿ. ನಿಮ್ಮ ಮನೆ ಮುಂದೆ ಕಾರಲ್ಲಿ ಹೊರಗಡೆ ನಿಲ್ಲಿಸಿರಿ ರೋಡಲ್ಲಿ, ನಿಮ್ಗೆ ಬರೀ EMI ಕಾಣಿಸ್ತಾ ಇರುತ್ತೆ. EMI ಮಳೆಯಲ್ಲಿ ನಿಂತಿದೆ, EMI ಬಿಸಿಲಲ್ಲಿ ನಿಂತಿದೆ, ಬರೀ ಇದೇ ಕಾಣಿಸ್ತಾ ಇರುತ್ತೆ ನಿಮಗೆ. ಅದೇ ದುಡ್ಡು ನೀವು ಬ್ಯಾಂಕಲ್ಲಿ ಅಥವಾ ಒಂದು ಇನ್ವೆಸ್ಟ್ಮೆಂಟಲ್ಲಿ ಹಾಕಿರಿ, ಏನು ಸೆಕ್ಯೂರಿಟಿ ಇರುತ್ತೆ ನಿಮಗೆ, ಏನು ಕಾನ್ಫಿಡೆನ್ಸ್ ಇರುತ್ತೆ. ಯಾವನೋ ಸ್ಟುಪಿಡಾಗಿ ಮಾತಾಡ್ತಾರೆ, ಹೋಗಲ್ಲ ನಿನಗೆ ಯಾವನ್ ತಲೆ ಬಗ್ಗಿಸ್ಬೇಕು, ನನ್ನ ಹತ್ರ ನನ್ನ ಕಾಸಿದೆ, ಯಾರ ಹತ್ರನೂ ಬಂದು ಭಿಕ್ಷೆ ಬೇಡಲ್ಲ, ನಾನು ನಿಮ್ಮ ಹತ್ರ ನಾನೇನು ಸ್ವಾಭಿಮಾನದಲ್ಲಿ ಬದುಕ್ತೀನಿ, ಹೋಗಯ್ಯ ಅಂತ ಹೋಗ್ತಾ ಇರ್ಬೋದು ನೀವು. ಸೊ ಬಟ್ ಜನರು ನೋಡಿ, ಸಕ್ಸಸ್ ಅಂದರೆ ಮೆಟೀರಿಯಲಿಸ್ಟಿಕ್ ಮಾಡಿಬಿಟ್ಟಿದ್ದಾರೆ. ಬಟ್ ಇಟ್ ಈಸ್ ಅಲ್ಲ, ಇವಾಗ ಸಿನಿಮಾದಲ್ಲಿ 100 ಡೇಸ್ ಓಡಬೇಕು, ಇಲ್ಲಾಂದರೆ ತುಂಬ ಜಾಸ್ತಿ ದುಡ್ಡು ಮಾಡಬೇಕು, ಅಥವಾ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡಿರಬೇಕು, ಇಷ್ಟು ಅವಾರ್ಡ್ಸ್ ತೊಗೋಬೇಕು. ಸಿನಿ ಇಂಡಸ್ಟ್ರಿಗೆ ಇದು. ಈಗ ಡಿಜಿಟಲಲ್ಲಿ ಇಷ್ಟು ವ್ಯೂಸ್ ಬರಬೇಕು, ಇಷ್ಟು ಜನ ಅದರಲ್ಲಿ ಎಂಗೇಜ್ಡ್ ಇರಬೇಕು, ಅದು ಸಕ್ಸಸ್ ಅಂತ. ನಿಮ್ಮ ಪ್ರಕಾರ ಸಕ್ಸಸ್ನ ಪರಿಭಾಷೆ ಏನು, ಮತ್ತು ಜನ ಅರ್ಥ ಮಾಡ್ಕೊಳ್ತಾ ಇರೋದೇನು? ಯಾವಾಗಲೂ ನೋಡಿ, ಸಕ್ಸಸ್ ಅನ್ನೋದು ಸಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ, ಇವಾಗ ಒಂದು KGF, ಒಂದು ಕಾಂತಾರ, ದ ಬಿಗ್ಗೆಸ್ಟ್ ಹಿಟ್ಸ್, 1000 ಕೋಟಿ ಮಾಡ್ತು, 5000 ಕೋಟಿ ಮಾಡ್ತು, 2000 ಕೋಟಿ ಮಾಡ್ತು, ಜನ ಎಲ್ಲ ಮಾತಾಡ್ತಾರೆ ಅಲ್ವಾ. ಹಂಗಂದರೆ ಈ ಡೇರ್ ಡೆವಿಲ್ ಮುಸ್ತಫಾ ಆ ಸಿನಿಮಾ ಆಗ್ಬೋದು, ಅಥವಾ ಆಚಾರ್ ಆ್ಯಂಡ್ ಕೋ ಈ ಥರದ ಸಿನಿಮಾಗಳಾಗ್ಬೋದು, ಇವು ಸಕ್ಸಸ್ ಆಗಿದೆ. ಇವು ಸಕ್ಸಸ್ ಆಗಿದೆ ನೋಡಿ. ಎಲ್ಲ 5 ಬೆರಳುಗಳು ಒಂದೇ ಥರ ಇರಬೇಕು ಅಂತಿಲ್ಲ. ನಿಮಗೆ ಒಂದು KGF ಆದರೆ ಇನ್ನೊಂದು ಆಚಾರ ಆ್ಯಂಡ್ ಕೋ ಆಗ್ಬೋದು, ಇನ್ನೊಂದು ಡೇರ್ ಡೆವಿಲ್ ಮುಸ್ತಫಾ ಆಗ್ಬೋದು, ಇನ್ನೊಂದು ಮತ್ತೊಂದು ಸಿನಿಮಾ ಆಗ್ಬೋದು. ನಿಮ್ಗೆ ಎಕ್ಸಾಂಪಲ್ ನಾನು ಹೇಳೋದು, ಎಲ್ಲಾನು ಒಂದೇ ತಕಡಿಯಲ್ಲಿ ಹಾಕೋ ಅಗತ್ಯ ಇಲ್ಲ. ಏನಾಗತ್ತೆ ಅಂದರೆ, ಅವರವರ ಭಾವಕ್ಕೆ, ಅವರವರ ಟೇಸ್ಟಿಗೆ ಜನ ಇವತ್ತಿನ ದಿವಸ ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟಲ್ಲಿದ್ದಾರೆ. ಅಂದರೆ ಮೊದಲಾದರೆ ಚಾಯ್ಸ್ ಇದ್ದಿಲ್ಲ. ಆ ಥಿಯೇಟ್ರಲ್ಲಿ ಮನೆ ಪಕ್ಕದಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಅದೇ ನೋಡಬೇಕಿತ್ತು. ಇವತ್ತು ಹಾಗಿಲ್ಲ. ನೀವು ಮನೇಲಿ ಕೂತ್ಕೊಂಡು ಥಿಯೇಟ್ರಿಗೆ ಹೋಗೋ ಬದಲು ನೀವು ಈ 30 ಸೆಕೆಂಡ್ ರೀಲ್ನ 5 ನೋಡಿದ್ರೆ ಸಿನಿಮಾಗೆ ಹೋಗೋ ಮನಸ್ಸೇ ಬಿಟ್ಬಿಡ್ತೀರ ನೀವು. ಅಥವಾ OTT 1000 ಇದೆ, ಯು ಕ್ಯಾನ್ ರೆಂಟ್ ಇಟ್ ₹100. ಹೌದು. ಸೊ ಇವತ್ತು ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟಲ್ಲಿದ್ದಾರೆ ಜನ. ಸೊ ಹಾಗಾಗಿ ಸಕ್ಸಸ್ ಅನ್ನೋದೇನಿದೆ, ಇಟ್ ಈಸ್ ಆಲ್ ಅಬೌಟ್ ಹೌ ಐ ಮೇಕ್ ದಿ ಅದರ್ ಪರ್ಸನ್ ಫೀಲ್. ಇವತ್ತು ನಾನು ₹1 ಕೋಟಿ ಹಾಕಿ ಒಂದು ಸಿನಿಮಾನ ಒಬ್ಬ ವ್ಯಕ್ತಿಗೆ ತೋರ್ಸೋದಕ್ಕೆ ಅಂತ ಮಾಡಿ ಆ ₹1 ಕೋಟಿ ಇಸ್ಕೊಂಡು ನಾನು ಪ್ರಾಫಿಟ್ ಮಾಡ್ಬೋದು, ಅವರು ಖುಷಿಯಾಗಿರ್ಬೋದು. ಆ ಥರದ ಮಾರ್ಕೆಟಲ್ಲಿ ಇದ್ದೀವಿ ಈ ದಿವಸ. ನಂಬರ್ಸ್ ಡಸ್ ನಾಟ್ ಡಿಫೈನ್ ಸಕ್ಸಸ್. ದರಿದ್ರ ಕೆಟ್ಟ ಸಿನಿಮಾಗಳೆಲ್ಲ ನಾನು 1000 ಕೋಟಿ ಮಾಡಿದೆ, ಹಂಗಂದ್ರೆ ಅದು ಒಳ್ಳೆ ಸಿನಿಮಾನ? ಅದು ಸಕ್ಸಸ್ ಅಲ್ಲ. ಇವಾಗ ನಾನು ಹೇಳೋದು, ಇವಾಗ ಯಾವುದೋ ಒಂದು ಅಶ್ಲೀಲವಾದಂತಹ ಫೋಟೋಗೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲಕ್ಷ ಲೈಕ್ ಇರುತ್ತೆ, ನನ್ನ ಫೋಟೋಗೆ 300 ಲೈಕ್ ಇರುತ್ತೆ. ಹಂಗಂದ್ರೆ ನಾನು ಅನ್ಸಕ್ಸಸ್ಫುಲ್ ಅಂತಾನ, ಅನ್ಪಾಪ್ಯುಲರ್ ಅಂತಾನ ಅರ್ಥ ಇಲ್ಲ. ಇವತ್ತಿನ ದಿವಸ ಏನಾಗಿದೆ, ವಾಟ್ ಎವರ್ ಇಸ್ ಚೀಪ್ ಸೆಲ್ಸ್ ಫಾಸ್ಟ್. ವಾಟ್ ಎವರ್ ಇಸ್ ಅಕ್ವೈರ್ಡ್ ಟೇಸ್ಟ್ ಏನಿದೆ ಅದು ಇಟ್ ಇಸ್ ಸ್ಲೋ. ಅದಕ್ಕೆ ಇಂಡಿಯಾ ಇವತ್ತು ಡೆವಲಪಿಂಗ್ ಎಕಾನಮಿಯಿಂದ ವಿ ಹ್ಯಾವ್ ಮೂವ್ ಟುವರ್ಡ್ಸ್ ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟ್ ಆರ್ ಲಕ್ಸುರಿ ಮಾರ್ಕೆಟ್ ಅಂತ ಹೇಳ್ಬೋದು. ಯಾರ ಹತ್ರ ದುಡ್ಡಿಲ್ಲ ಹೇಳಿ ಈಗಿನ ಕಾಲದಲ್ಲಿ? ಸೊ ನನ್ನ ಕಾಂಟೆಂಟ್ ಏನಿದೆ, ನಾನು ಏನು ಮಾಡೋದು ಆ ಯೋಚನೆಯಲ್ಲಿರುವಂತಹ ಶಕ್ತಿ. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಸ್ಪಾನ್ಸರ್ ಅವರ ಪ್ರಾಡಕ್ಟ್ ₹80 ಲಕ್ಷ. ಓಕೆ, ₹80 ಲಕ್ಷ ಕೊಟ್ಟು ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ತೊಗೊಳ್ಳೋರಿಗೆ ಅವನ ಅಭಿರುಚಿ ಏನಿರುತ್ತೆ, ಬದುಕಿನ ಬಗ್ಗೆ ಅಭಿರುಚಿ ಇರುತ್ತೆ. ಅವನು ಬದುಕನ್ನು ಅನುಭವಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ವಿದ್ಯೆ, ಬುದ್ಧಿ ಹಾಗೂ ಆ ಕ್ವಾಲಿಟಿ ಆಫ್ ಥಾಟ್ ಅಂತ ಲೈಫ್ ಬಗ್ಗೆ ಯೋಚನೆ ಮಾಡೋನು ಇನ್ವೆಸ್ಟ್ ಮಾಡ್ತಾನೆ ಆ ಪ್ರಾಡಕ್ಟಲ್ಲಿ.
ಆ ಥರ 5 ಜನ ನಿಮ್ಮ ಈ ಪಾಡ್ಕಾಸ್ಟ್ ನೋಡಿ ಅದರಲ್ಲಿ ಒಂದು ಪ್ರಾಡಕ್ಟ್ ತೊಗೊಂಡ್ರು ನನ್ನ ಸ್ಪಾನ್ಸರ್ಗೆ ಅದು ಸಕ್ಸಸ್ಫುಲ್. 50 ಲಕ್ಷ ಜನ ನೋಡಿ ಇಬ್ಬರು ತಗೊಳ್ಳಿಲ್ಲ ಅದರಲ್ಲಿ ಅಂದರೆ ಏನು ಬಂತು ಪ್ರಯೋಜನ? ಸೊ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ನೀಶ್ ಮಾರ್ಕೆಟ್. ಸೊ ಫಾರ್ ಮೀ ಐ ಡೋಂಟ್ ಕೇರ್ ಹೌ ಮೆನಿ ಪೀಪಲ್ ವಾಚ್ ಮೈ ಪಾಡ್ಕಾಸ್ಟ್. ಆಲ್ ದಟ್ ಮ್ಯಾಟರ್ ಇಸ್ ವಾಟ್ ಈಸ್ ದ ಇಂಪ್ಯಾಕ್ಟ್ ದಟ್ ವಿ ಆರ್ ಡೂಯಿಂಗ್. ಇವತ್ತಿನ ದಿವಸ ನಾನು ಸ್ಪಾನ್ಸರ್ಶಿಪ್ ಇವಾಗ ನೀವು ಹೋಗ್ಬೋದು, ನಾನು ನನ್ನ ಪ್ರಾಡಕ್ಟ್ಸ್ನ ನಾನೇ ಸೇಲ್ ಮಾಡ್ತೀನಿ. ತುಂಬ ಜನ ಪಾಡ್ಕಾಸ್ಟರ್ಸ್ಗೆ ನಾನು ಹೇಳೋದೇನಂದ್ರೆ ಸ್ಪಾನ್ಸರ್ಶಿಪ್ ಹೆಂಗೆ ಗೇನ್ ಮಾಡೋದು. ಯು ಡೋಂಟ್ ಹ್ಯಾವ್ ಟು ಬಿ ನಂಬರ್ 1 ವಿತ್ ಹೈಯೆಸ್ಟ್ ವ್ಯೂಸ್. ಯು ಜಸ್ಟ್ ಹ್ಯಾವ್ ಟು ಬಿ ವೆರಿ ಗುಡ್. ಇವಾಗ 100 ಜನ ನೋಡಿದ್ರೆ 50 ಫೋನ್ ಕಾಲ್ ನನ್ನ ಸ್ಪಾನ್ಸರ್ಗೆ ಹೋಗುತ್ತಾ? ಯು ಹ್ಯಾವ್ ಟು ಡೆವಲಪ್ ಯುವರ್ ನೀಶ್. ಯು ಹ್ಯಾವ್ ಟು ಡೆವಲಪ್ ಯುವರ್ ಆಡಿಯನ್ಸ್. ಬೀಯಿಂಗ್ ನಂಬರ್ 1 is stupid today. Being number 1 is a different game. Don't follow that game. You be the niche. If you want to be number 1, you have to invest in crores. You have to do so many things that you don't want to do. ಭಗವಂತ ಅವಕಾಶ ಕೊಟ್ಟಿದ್ದಾನೆ ಇವತ್ತಿನ ದಿವಸ. ನಿಮ್ಗೇನು ಬೇಕೋ ಅದನ್ನು ಮಾಡಿ ನೀವು ಗೆದ್ದು ಎದುರುಗಡೆ ಇರೋನು ಖುಷಿಯಾಗಿರ್ಬೋದು. ಪಾಡ್ಕಾಸ್ಟ್ ವಿಷಯಕ್ಕೆ ಬರೋದಾದರೆ ಇತ್ತೀಚಿನ ದಿನದಲ್ಲಿ ಪಾಡ್ಕಾಸ್ಟ್ ಅಂತ ಹೇಳಿದ್ರೆ ಒಂದು ಸೆನ್ಸೇಷನಲ್ ಲೈನಿಂದ ಒಂದೊಂದು ಲಿಂಕ್ ಶೇರ್ ಮಾಡ್ತಾರೆ, ಅದಕ್ಕೆ ವ್ಯೂಸ್ ಕೂಡ ತುಂಬ ಬರುತ್ತೆ. ಇತ್ತೀಚಿನ ದಿನದಲ್ಲಿ ಪಾಡ್ಕಾಸ್ಟ್ ಒಂದು ಎರಾದಿಂದ ಇನ್ನೊಂದು ಎರಾಗೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ನಾವು ಒಂದು ಸೆನ್ಸೇಷನ್ ಸುದ್ದಿಯನ್ನು ಜೊತೆಗೆ ಪಾಡ್ಕಾಸ್ಟ್ ಅಂತ ಅಂದರೆ ಅವ್ರು ಅದನ್ನು ಕ್ಲಿಕ್ ಮಾಡಬೇಕು ಅಂತ ಹೇಳಿದ್ರೆ ಏನೋ ಒಂದು ಸೆನ್ಸೇಷನಲ್ ವರ್ಡ್ ಇರಬೇಕು, ಯಾವುದೋ ಒಂದು ಸಾಲು ಇರಬೇಕು ಅಂತ. ಬಟ್ ನೀವು ಶುರು ಮಾಡಿ ಆ್ಯಂಡ್ ಇವಾಗಲೂ ನಿಮ್ಮ ಪಾಡ್ಕಾಸ್ಟ್ಗಳಲ್ಲಿ ನಾನು ನೋಡಿದ್ದು ವಿಷಯಾಧಾರಿತ, ಅಂದರೆ ವಿಷಯಕ್ಕಷ್ಟೇ ಸ್ಟಿಕ್ ಆನ್ ಆಗಿರ್ತೀರ. ಸೆನ್ಸೇಷನಲೈಸ್ ಮಾಡೋದು ಅಥವಾ ಏನೋ ಕಾಂಟ್ರವರ್ಷಿಯಲನ್ನು ತೊಗೊಂಡ್ಬರೋದು, ಕಾಂಟ್ರವರ್ಸೀಸ್ ಅಥವಾ ನಂಬಿಕೆಗಳು, ಮೂಢನಂಬಿಕೆಗಳು, ಇಂಥ ವಿಷಯಗಳನ್ನು ನೀವು ಇದುವರೆಗೂ ಟಚ್ ಮಾಡಿಲ್ಲ. ನನಗೆ ಒಂದು ಆಸೆ ಇದೆ. ಬ್ರಾಡ್ಕಾಸ್ಟ್ ಅಂದರೆ ಏನು? ನೀವೊಂದು ಕಾರ್ಪೊರೇಷನ್ ಆಗಿ ಹಲವಾರು ಮನೆಗಳಿಗೆ ಅಥವಾ ಒಂದು ದೊಡ್ಡ ಕಂಪ್ನಿಯಾಗಿ ಶೇರ್ಸು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ತೊಗೊಂಬಂದು ಜನರು ಏನು ಇಷ್ಟಪಡ್ತಾರೋ ಅದನ್ನು ಒಂದು ಬೊಕ್ಕೆ ಥರ ಅಡುಗೆ, ಊಟ, ತಿಂಡಿ, ಲೈಫ್ ಸ್ಟೈಲು, ಕ್ರೈಮ್, ಡ್ರಾಮಾ, ಥ್ರಿಲ್ಲರ್, ಬೇರೆ ಬೇರೆ ಥರ ಒಂದು ಬ್ರಾಡ್ಕಾಸ್ಟ್ ಕಂಪ್ನಿ ಕೊಡುತ್ತೆ. ಬ್ರಾಡ್ಕಾಸ್ಟ್ ಅಂದರೆ ಏನು? ಜನ್ರಿಕ್ಕಾಗಿ ಎಲ್ಲ ಇರುತ್ತೆ. ಓಕೆ, ಅದರಲ್ಲಿ ಆಯಾ ದಿನ ಭಾಗದಲ್ಲಿ ನಿಮ್ಗೇನು ಇಷ್ಟ ಅದನ್ನು ನೋಡ್ಕೊಳ್ಳಿ ಅಂತ. ಪಾಡ್ಕಾಸ್ಟ್ ಅಂದರೆ ಏನು? ಪಾಡ್ಕಾಸ್ಟ್ ಅಂದರೆ ಯು ಆರ್ ಅ ಪರ್ಸ್ನಲ್ ಪಾಡ್, ರೈಟ್? ಯು ಆರ್ ಕಾಸ್ಟಿಂಗ್ ಆನ್ ಯೋರ್ ಲೆವೆಲ್. ನಿಮಗೆ ಯಾರು ಇಷ್ಟಪಡ್ತಾರೋ ಅವ್ರು ಮಾತ್ರ ಅದನ್ನು ನೋಡ್ಬೋದು. ಸೊ ಬ್ರಾಡ್ಕಾಸ್ಟ್ಗೂ ಪಾಡ್ಕಾಸ್ಟ್ಗೂ ಇರೋ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ಜನ ಏನು ಇಷ್ಟಪಡ್ತಾರೋ ಅದನ್ನು ಒಂದು ಕಂಪ್ನಿ ಮಾಡಿದ್ರೆ, ಪಾಡ್ಕಾಸ್ಟಲ್ಲಿ ನೀವೇನು ಇಷ್ಟಪಡ್ತಾರೋ ಅದನ್ನು ಜನ ಇಷ್ಟಪಟ್ಟು ನೋಡ್ಬೋದು. ಸೊ ಏನಾಗೋಯ್ತು ಅಂದರೆ ಲಿಬರಲೈಸ್ ಆಗೋಯ್ತು, ಡಿಸೆಂಟ್ರಲೈಸ್ ಆಗೋಯ್ತು. ಮೊದಲಾದರೆ ಒಂದು ಚಾನ್ಸ್ ಕೊಡಿ ಸರ್ ಅಂತ ಬರೋರು ಜನ, ಇವತ್ತು ಎಲ್ಲ ದೊಡ್ಡ ರೀಲಲ್ಲಿ ಸ್ಟಾರ್ಸ್ ಆಗಿದ್ದಾರೆ ಜನ. ಸೊ ಡಿಸೆಂಟ್ರಲೈಸ್ ಆಗೋಯ್ತು, ಲಿಬರಲೈಸ್ ಆಗೋಯ್ತು. ಸೊ ನನ್ನ ಪಾಡ್ಕಾಸ್ಟಲ್ಲಿ ನನಗೆ ಏನು ಇಷ್ಟ ಆಗೋದು ನನ್ನ ಬಗ್ಗೆ ಅಂದರೆ, ನಾವು ಮಾರಲ್ಲ ನಮ್ಮ ಪಾಡ್ಕಾಸ್ಟ್ನ. ವಿ ಡೋಂಟ್ ಸೆಲ್ ಅವರ್ ಪಾಡ್ಕಾಸ್ಟ್. ಆ ವ್ಯಕ್ತಿಯಲ್ಲಿರುವಂತಹ ವ್ಯಕ್ತಿತ್ವ, ಸಾಧನೆ ಮತ್ತು ವಿಷಯ, ಇದಕ್ಕೆ ಗೌರವ ಕೊಟ್ಟು ಅವ್ರಿಗೊಂದು ಸ್ಥಾನ ಕ್ರಿಯೇಟ್ ಮಾಡ್ತೀನಿ ನಾನು. ಆ್ಯಂಡ್ ನಾನು ಸೀಸನ್ ವೈಸ್ ಮಾಡೋದು. ವರ್ಷಕ್ಕೆ 4 ತಿಂಗಳು 3 ತಿಂಗಳು ನಾನು ಮಾಡೋದು ಒಂದು ಪಾಡ್ಕಾಸ್ಟ್ ಸೀಸನ್ನು. ಶನಿವಾರ ಆಯಿತು ಅಂದರೆ ಯಾರೋ ಒಬ್ರು ಬಂದು ಕೂರಿಸ್ಬೇಕು ಮಾರಯ್ಯ ಮಾಡೋಣ ಅಂತ ನಾನು ಆ ಥರ ಕೆಲಸ ಮಾಡೋದಿಲ್ಲ. ನಿಜವಾಗ್ಲೂ ಕೆಲಸ ಮಾಡೋದಿಲ್ಲ. ನನಗೆ 12 ಎಪಿಸೋಡು ಈ ಸೀಸನ್ ಇಸ್ ದ ಹೈಯೆಸ್ಟ್. 32ನೇ ಎಪಿಸೋಡ್ ಇವಾಗ ಲಾಂಚ್ ಆಗಬೇಕು. ಸೊ ಹೈಯೆಸ್ಟ್ ನಾನು ಮಾಡಿರೋದು ಈ ಒಂದು ಸೀಸನಲ್ಲಿ. ಅಂದರೆ 32 ಗೆಸ್ಟ್ಗಳನ್ನ ಕರೆಸಿದ್ದೀನಿ. ಮೊದಲು ಯೂಶ್ವಲಿ 12-14 ಅಷ್ಟೇ ಇರ್ತಾಯಿತ್ತು. ನನಗೆ ಬೇಕಾದಾಗ ಸ್ವಿಚ್ ಆಫ್ ಮಾಡ್ತೀನಿ, ಬೇಕಾದಾಗ ಸ್ವಿಚ್ ಆನ್ ಮಾಡ್ತೀನಿ ನಾನು. ಸೊ ಯೋರ್ ಲೈಫ್ ಈಸ್ ಅಂಡರ್ ಯೋರ್ ಕಂಟ್ರೋಲ್. ಐ ವಾಂಟ್ ಟು ಬಿ ಅಂಡರ್ ಮೈ ಕಂಟ್ರೋಲ್ ಆ್ಯಂಡ್ ಐ ಆಮ್ ಡೂಯಿಂಗ್ ದಿಸ್ ಬಿಕಾಸ್ ನನ್ನನ್ನು ಇಷ್ಟಪಡೋ ಜನ ತುಂಬ ಜನ ಇದ್ದಾರೆ. ನನ್ನ ಯೋಚನೆ ಇಷ್ಟಪಡೋರು. ಇವಾಗ ನಾನು RJ ಆಗಿದ್ದಾಗ ಇವತ್ತಿಗೂ ಎಷ್ಟೋ ಜನ ಬಂದು ಕೇಳ್ತಾರೆ. ನಾನು 13 ವರ್ಷ ಆಯಿತು ರೇಡಿಯೋಯಿಂದ ಆಚೆ ಬಂದು. 12 ವರ್ಷ ಆಯಿತು ರೇಡಿಯೋಯಿಂದ ಆಚೆ ಬಂದು. ಸರ್ ಎಷ್ಟು ಕಡೆಗೆ ಸರ್ ನಿಮ್ಮ ಶೋ ಇವತ್ತು ಅಂತ ಕೇಳ್ತಾರೆ. ನಂಗೆ ಇವತ್ತು ಕೇಳ್ತಾರೆ ಜನ ಬಂದು. ಭಗವಂತ ಅಂಥ ಒಳ್ಳೆ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾನೆ. ಜನ ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಳ್ಳೋ ಥರ ನೀವು 4 ಮಾತಾಡಿದ್ದೀರಾ ಅಥವಾ ಅವ್ರೇನೋ ನಿಮ್ಮ ಜೊತೆಗೆ ಒಂದು ಮೆಮರಿ ಇದೆ ಅಂದರೆ ಯಾಕೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬಾರ್ದು? ಮಾಧ್ಯಮ ಇದೆ, ಅವಕಾಶ ಇದೆ, ವಿಚಾರ ಇದೆ, ಬುದ್ಧಿ ಇದೆ, ಶಕ್ತಿ ಇದೆ, ಯಾಕೆ ಮಾಡಬಾರ್ದು? ಡಿಜಿಟಲ್ ಕಾಂಟೆಂಟ್ ಆ್ಯಂಡ್ ರೆವೆನ್ಯೂ ಹೆಂಗೆ ನೋಡ್ತೀರಿ ಇದನ್ನು? ಇವಾಗ ಡಿಜಿಟಲ್ ಕಾಂಟೆಂಟ್ಸ್ ಅಂತ ಹೇಳಿದ್ರೆ ಎಲ್ಲರೂ ಫೋಕಸ್ ಮಾಡೋದು ಹೌ ಕೆನ್ ಐ ಅರ್ನ್ ಫ್ರಮ್ ಇಟ್ ಅಂತ. ಸ್ಟಾರ್ಟ್ಸ್ ಫ್ರಮ್ ಯೂಟ್ಯೂಬ್ ಚಾನಲ್ ವ್ಯೂಸಿಂದ ನನಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದ್ರಿಂದ ಹಿಡಿದು ನಾನು ಸ್ಪಾನ್ಸರರ್ಸ್ನ ತೊಗೊಂಬರಬೇಕು, ಬೇಗ ದುಡ್ಡು ಸಂಪಾದನೆ ಮಾಡಬೇಕು. ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಹಳಷ್ಟು ಜನ ಡಿಜಿಟಲ್ ಕಾಂಟೆಂಟ್ ಕೊಡೋರು ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಾ ಇದ್ದಾರೆ. ಭಾವನ ಅವರೇ, ಇವಾಗ ನೀವೊಂದು ನ್ಯೂಸ್ ಚಾನಲಲ್ಲಿ ಇದ್ದೀರಾ. ಈಗ
ಒಂದು ನ್ಯೂಸ್ ಚಾನೆಲ್ಗೆ ಹೇಳೋದಕ್ಕೆ ಕೇಳೋದಕ್ಕಿಂತ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಒಂದು ಕಮಿಟಿ ಇದೆ. ನಾವೇನಾದರೂ ಸ್ಟುಪಿಡಾಗಿ ಮಾತಾಡಿದ್ರೆ ಇವತ್ತು ಅದನ್ನು ಪ್ರಶ್ನೆ ಮಾಡಿ ಜನ ಈ ಥರ ಸ್ಟುಪಿಡಾಗಿ ಮಾತಾಡಿ ಇದನ್ನು ಯಾರೂ ಮಾನಿಟರ್ ಮಾಡಿಲ್ಲ, ಇವ್ರಿಗೆ ಬಾಯಿಗೆ ಬಂದಂಗೆ ಹೇಳಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ಬೋದು. ಅದಕ್ಕೊಂದು ಬಾಡಿ ಇದೆ. ಇಂಟರ್ನೆಟ್ಟಲ್ಲಿ ನಿಮ್ಗೇನಿಲ್ಲ, ರಿಪೋರ್ಟ್ ಅಂತ ಇದೆ ಅಷ್ಟೇ, ಯಾರೂ ಇಲ್ಲ. ನೀವು ನಿಮ್ಮನ್ನು ಯಾರೂ ಸ್ಟಾಪ್ ಮಾಡೋಕ್ಕಿಲ್ಲ. ಏನು ಸ್ಟಾಪ್ ಮಾಡತ್ತೆ ಹಂಗಂದರೆ ನಿಮ್ಮನ್ನು? ಎಂತೆಂಥ ಅನ್ಸಕ್ಸಸ್ಫುಲ್ ಪೀಪಲ್ ಬಂದ್ಬಿಟ್ಟು ಇವತ್ತಿನ ದಿವಸ ಲೈಫ್ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಲ್ಲಿ. ಅನ್ಸಕ್ಸಸ್ಫುಲ್ ಅಂದರೆ ಏನು ಹೇಳಿ? ನನ್ನ ಪ್ರಕಾರ ಅನ್ಸಕ್ಸಸ್ಫುಲ್ ಅಂದರೆ ದಡ್ಡ ನನ್ನ ಮಕ್ಕಳು ಅಂತಾನೆ. ಅಂಥವ್ರೆಲ್ಲ ಬಂದು ಲೈಫ್ ಅಡ್ವೈಸ್ ಕೊಡ್ತಾ ಇದ್ದಾರೆ. ಮೊದಲು ನಾವು ನೀವೆಲ್ಲ ಲೈಫ್ ಅಡ್ವೈಸ್ ತೊಗೋಬೇಕಾದ್ರೆ ಹುಡ್ಕೊಂಡು ಹೋಗ್ತಿದ್ವಿ, ಇವ್ರು ತುಂಬ ದೊಡ್ಡ ಗುರು, ಇವರು ಅದ್ಭುತವಾದಂಥ ವ್ಯಕ್ತಿ, ತುಂಬ ಓದ್ಕೊಂಡಿದ್ದಾರೆ, ತುಂಬ ಅನುಭವಿಸಿದ್ದಾರೆ ಅಂತ. 22 ವರ್ಷ ಹುಡುಗಿ ಬಂದುಬಿಟ್ಟು ನನ್ನ ಲೈಫಲ್ಲಿ ಅಂತಾರೆ. ಅವ್ರ ಲೈಫಲ್ಲಿ ಏನಾಗಿದೆ ಅದ್ರ ಬಗ್ಗೆ ನಾನು ಅಗೌರವಿಸ್ತಾ ಇಲ್ಲ. ಆದರೆ 22ರಲ್ಲಿ ನೀವು ನೋಡಿರೋದು ತುಂಬ ಕಮ್ಮಿ ಇದೆ. ಅವ್ರು ಹೇಳೋ ವ್ಯಕ್ತಿ ವಿಷಯ ಬರೀ 22ಕ್ಕೆ ಮಾತ್ರ ಸೀಮಿತವಾಗತ್ತೆ. ಮೇ ಬಿ ಕೆಲವೊಂದು ವಿಚಾರ ನಾವು ಕಲಿಯೋದು ಬಿಟ್ಟರೆ ಆ ಆರ್ಡರ್ ಅಂತ ಏನಿದೆ ಅದು ಹೋಗಿದೆ ಇವತ್ತಿನ ದಿವಸ. ನಾನು ತುಂಬ ಕನ್ವೆನ್ಷನಲ್ ಆಗಿ ಕಾಣ್ಬೋದು. ಜೋಶಿ, ಇವತ್ತಿನ ಜೆನ್ಝಿ ಮೋಡಲ್ ಏನಿದೆ, ಡಿಜಿಟಲ್ ಕಾಂಟೆಂಟ್ ರೆವೆನ್ಯೂ ಆ್ಯಂಡ್ ಪಾಪ್ಯುಲಾರಿಟಿಯಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಹಳಷ್ಟು ಜನ ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಾರು, ಬಂಗ್ಲೆ ಮಾಡ್ಕೊಂಡಿದ್ದೀವಿ ನಾವು ಅಂತ. ಆ್ಯಂಡ್ ಕಾಂಟೆಂಟಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇಟ್ ಕ್ಯಾನ್ ಬಿ ಎನಿಥಿಂಗ್. ತುಂಬ ಕೆಟ್ಟದಾಗಿ ಡ್ಯಾನ್ಸ್ ಮಾಡೋರು ಕೂಡ ಇವತ್ತು ಸೆಲೆಬ್ರಿಟೀಸ್ ಆಗಿದ್ದಾರೆ. ತುಂಬ ಕೆಟ್ಟದಾಗಿ ಹಾಡೋರು ಇವತ್ತು ಸೆಲೆಬ್ರಿಟೀಸ್ ಆಗಿದ್ದಾರೆ. ಯಪ್ಪ, ಹಾಂ ಪಾಪ ಒರಿಜಿನಲ್ ಸಿಂಗರು ಅದನ್ನು ನೋಡಿ ಅವ್ರಿಗೆ ಇದಕ್ಕಿಂತ ಅವಮಾನ ನನಗೆ ಇನ್ನೊಂದಿಲ್ಲ ಅಂತ ಅನ್ಕೋಬೇಕು. ಎನಿವೇಸ್, ಐ ವುಡ್ ಕನ್ಸಿಡರ್ ಇಟ್ ಆಸ್ ತುಂಬ ಮುಗ್ಧ ಹುಡುಗಿ ಒಂದು ಹಾಡಿದಾಳೆ. ಹುಡುಗಿ ಮುಗ್ದೆ, ಅದನ್ನು ಪಾಪ್ಯುಲರ್ ಮಾಡಿರೋ ಜನನ ನಾವು ಪ್ರಶ್ನೆ ಮಾಡಬೇಕು. ಎಸ್, ಓಕೆ. ಸೊ ಈಗಿನ ಡಿಜಿಟಲ್ ಎರಾದಲ್ಲಿ ನಾವಿದ್ದೀವಿ. ಹೆಂಗಿದೆ ಅಂತ ಹೇಳಿದ್ರೆ, ನಾನು ಇನ್ಸ್ಟೆಂಟ್ ಪಾಪ್ಯುಲಾರಿಟಿ, ಇನ್ಸ್ಟೆಂಟ್ ಮನಿ, ಇನ್ಸ್ಟೆಂಟ್ ಫೇಮ್ ಎಲ್ಲನೂ ಬರಬೇಕು ಅಂತ. ನಾನು ಇವತ್ತು ಒಂದು ರೀಲ್ ಮಾಡ್ತೀನಿ, ಅದು ಮಿಲಿಯನ್ಸ್ ಓಡಬೇಕು, ನನಗೆ ಅದರಿಂದ ದುಡ್ಡು ಬರಬೇಕು. ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ಅದು ಮಿಲಿಯನ್ಸ್ ಓಡಬೇಕು, ಅದರಿಂದ ನನಗೆ ದುಡ್ಡು ಬರಬೇಕು, ಫೇಮ್ ಬರಬೇಕು, 4 ಜನ ನನ್ನನ್ನು ನೋಡಬೇಕು, ಗುರುತಿಸ್ಬೇಕು, ಒಂದು ಸೆಲ್ಫಿ ತೊಗೊಳ್ಬೇಕು. ಲೈಫ್ ಅಂದರೆ ಇಷ್ಟೇ ಅಂತ ಆಗಿದೆ. ನೀವು ಡಿಜಿಟಲ್ ವ್ಯಾಪ್ತಿಯಲ್ಲಿ ಮಾತ್ರ ನೋಡೋದಾದ್ರೆ ಜೆನ್ಝೀಸ್ ತುಂಬಾ ಅಟ್ರಾಕ್ಟ್ ಆಗ್ತಿರೋದು ಇದಕ್ಕೇನೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈಗಿನ ಕಾಲದಲ್ಲಿ ಇದು. ನಾನು ನಿಮ್ಗೆ 2 ಚಾಯ್ಸ್ ಕೊಡ್ತೀನಿ. ಓಕೆ. ನಿಮಗೆ ದುಡ್ಡು ಬೇಕಾ, ಮರ್ಯಾದೆ ಬೇಕಾ? ಐ ವುಡ್ ಚೂಸ್ ಸೆಕೆಂಡ್ ಒನ್. ಮರ್ಯಾದೆ ಬೇಕು ಅಲ್ವಾ? ನಿಮಗೆ ದುಡ್ಡು ಬೇಕಾ, ಪ್ರೀತಿ ಬೇಕಾ? ಸೆಕೆಂಡ್ ಒನ್ ಅಗೇನ್. ದುಡ್ಡು ಬೇಕಾ, ಸ್ನೇಹ ಬೇಕಾ? ಸೆಕೆಂಡ್ ಒನ್ ಅಗೇನ್. ದುಡ್ಡು ಬೇಕಾ, ವಿಶ್ವಾಸ ಬೇಕಾ? ಸೆಕೆಂಡ್ ಒನ್. ದುಡ್ಡು ಬೇಕಾ, ನೀವು ಅಂತ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಬೇಕಾ? ಸೆಕೆಂಡ್ ಒನ್ ಅಗೇನ್. ಎಲ್ಲದರಲ್ಲೂ ನೀವು ಚೂಸ್ ಮಾಡಿದ್ದೇನೋ, ಸೆಕೆಂಡ್ ಒನ್. ಯಾವ್ದು ಈಸಿಯಾಗಿ ಸಿಗಲ್ಲೋ ಅದನ್ನೇ ನೀವು ಚೂಸ್ ಮಾಡಿದ್ದು, ರೈಟ್? ನಾನು ಕೇಳೋದು ಅದೊಂದನ್ನೇ, ನಿಮಗೆ ದುಡ್ಡು ಬೇಕಾ ಅಥವಾ ಮರ್ಯಾದೆ ಬೇಕಾ ಅಥವಾ ಗೌರವ ಬೇಕಾ, ಅಥವಾ ಕಲೆ ಬೇಕಾ? ಈ ಪ್ರಶ್ನೆನ ನಾವು ನಮಗೊಂದ್ಸಲಿ ನಾವು ಹಾಕ್ಕೋಬೇಕು, ಏನೇ ಶುರು ಮಾಡಿದ್ರು. ಇವಾಗ ಒಂದು ಚೆನ್ನಾಗಿ ನಾನು ಹಾಡಿ, ಇವಾಗ ನಾನು ಹೇಳಿ ಮಿಂಚಾಗಿ ನೀನು ಬರಲು, ಇದು ಈ ಥರ ಸೋನು ನಿಗಮ್ ಲೆವೆಲ್ ಮಟ್ಟಕ್ಕೆ ಹಾಡಿ ನಾನು ಒಂದು ಅವಾರ್ಡು, ಪಾಪ್ಯುಲರ್ ಆಗೋದು ಒಂದು ಬದುಕಿನ, ಅಂದರೆ ಒಂದು ಜೀವನದ ವಿಚಾರ ಅದು. ಅಂದರೆ ಅದನ್ನೇ ನಾನು ಕೆಟ್ಟದಾಗಿ ಹಾಡಿ 1 ಸೆಕೆಂಡಲ್ಲಿ ಪಾಪ್ಯುಲರ್ ಆಗೋದು ತುಂಬ ಈಸಿ. ಸೊ ನಾನು ಯಾವ ರೀತಿ ಜನರನ್ನು ಮುಟ್ಟಬೇಕು ಅಂತಿದ್ದೀನಿ, ಯಾವ ರೀತಿ ನಾನು ಅವರನ್ನು ಅಟೆನ್ಷನ್ ಕನ್ಸ್ಯೂಮ್ ಮಾಡ್ತೀನಿ, ಅಂದರೆ ಅಟೆನ್ಷನ್ ಸೀಕ್ ಮಾಡ್ತೀನಿ ಅವರಿಂದ, ನಾನು ಯಾವ ವಿಚಾರಕ್ಕೆ ಜನರ ಹತ್ರ ಪಾಪ್ಯುಲರ್ ಆಗ್ತಾಯಿದ್ದೀನಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ವ್ಯೂ ಲೈಕ್ ಬೇಕು ಅಂತ ಹೇಳಿ ನಾನು ಸಿಕ್ಪಕ್ಕಿದ್ದನ್ನೆಲ್ಲ ಹಾಕ್ತೀನಾ ಅನ್ನೋ ಒಂದು ಮಾರಲ್ ಚೆಕ್ ನಮಗೆ ನಾವು ಮಾಡ್ಕೋಬೇಕು. ನೀವು ಬೇರೆ ಮಾಧ್ಯಮ, ಅಂದರೆ ಇವಾಗ ಯೂಟ್ಯೂಬ್ ಸರಿ ಇಲ್ಲ, ಇನ್ಸ್ಟಾಗ್ರಾಮ್ ಸರಿ ಇಲ್ಲ ಅಂತ ಜನ ಹೇಳ್ತಾರೆ, ನೀವು ಸರಿಗಿದ್ದೀರಾ ಅಂತ ಒಂದ್ಸಲಿ ಪ್ರಶ್ನೆ ಹಾಕ್ಕೊಳ್ಳಿ. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದೆಲ್ಲ ಏನು ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಟೆಕ್ನಾಲಜಿ ಮಾತ್ರ. ಏನದ್ರ ಅರ್ಥ? ನೀವು ಏನು ಹಾಕಿದ್ರು ಅಲ್ಲಿ ಹೋಗುತ್ತದ್ರಲ್ಲಿ ಅಲ್ವಾ? ಸೊ ಅವ್ರು ಏನಕ್ಕೆ ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ? ಇನ್ನೂ ಹೆಚ್ಚು ಜನ ಬರಲಿ, ಇದನ್ನು ಯೂಸ್ ಮಾಡಲಿ, ಆಗ ನನ್ನ ಹತ್ರ ಅಡ್ವರ್ಟೈಸರ್ಸ್ ಬರ್ತಾರೆ, ನಾವು ದುಡ್ಡು ಮಾಡ್ಬೋದು. ಸೊ ದೇ ಆರ್ ಎ ಕಮರ್ಷಿಯಲ್ ಆರ್ಗನೈಸೇಷನ್. ಇವಾಗ ನೀವು ನಿಮ್ಮ ಗಂಡ ಹೆಂಡತಿ ಜೊತೆಗೆ ಯಾರ ಜೊತೆಗೋ ಜಗಳ ಆಡಿದ್ದೀರಾ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ನಾನು ಹೇಳ್ಬಿಡ್ತೀನಿ, ನೀನು ಹಿಂಗೆ ಮಾಡ್ತಾರೆ, ನಾನು ನಿನ್ನ ಬಿಟ್ಟೋಗ್ಬಿಡ್ತೀನಿ ಅಂತ ಅಂತೀನಿ. ಆಮೇಲೆ ನೀವು ಔಟ್ ಫೋನ್ ತೆಗಿತೀರ, ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಅಂತೀರ. ಹಿಂಗೆ ಅಂದಾಗ ಏನು ಬರುತ್ತೆ ನಿಮಗೆ? ದ ರಿಯಲ್ ವೈಫ್ ಇಸ್ ದ ಒನ್
ಹೂ ಆಲ್ವೇಸ್ ರೆಸ್ಪೆಕ್ಟ್ಸ್ ಯು, ಹೂ ವಿಲ್ ನೆವರ್ ಟಾಕ್ ಟು ಯು ಲೌಡ್ಲಿ, ನೀವು ಅದನ್ನು ಲೈಕ್ ಮಾಡ್ತೀರಾ. ನೆಕ್ಸ್ಟ್ ರೀಲ್ ದ ರಿಯಲ್ ವೈಫ್ ಅಂದ್ಬಿಟ್ಟು ನಿಮ್ಗೆಲ್ಲ ನಿಮ್ಮ ಮೂಡ್ ಚೆನ್ನಾಗಿದ್ದರೆ ನಿಮ್ಮ ಹೆಂಡ್ತಿನ ತುಂಬ ಲವ್ ಮಾಡ್ತೀರಾ, ಮೂಡ್ ಚೆನ್ನಾಗಿಲ್ಲಾರೆ ಡಿವೋರ್ಸ್ ಕೊಟ್ಬಿಡ್ತೀರಾ ನಿಮ್ಮ ಹೆಂಡ್ತಿಗೆ. ಆ ಕೆಪಬಿಲಿಟಿ ಇದೆ ಇವತ್ತು ನಿಮ್ಗೆ ಸೋಷಿಯಲ್ ಮೀಡಿಯಾಗೆ. ಯು ಕ್ಯಾನ್ ಮ್ಯಾನಿಪುಲೇಟ್ ಯುವರ್ ಮೈಂಡ್. ಯು ಸಿ ಯುವರ್ ಫೀಡ್, ಸೊ ಯುವರ್ ಫೀಡ್ ಈಸ್ ಹೂ ಯು ಆರ್. ಇಫ್ ಅವ್ರು ನಿಮಗೆ ಕಳಿಸ್ತಲ್ಲ, ನೀವೇನು ನೋಡ್ತಾ ಇದ್ದೀರೋ ಅದನ್ನೇ ಅಲ್ಗಾರಿದಮ್ಮು ನಿಮಗೆ ವಾಪಸ್ ತೊಗೊಂಬಂದು ಕೊಡ್ತಾ ಇದೆ. ಸೊ ನಮ್ಮ ಯೋಚನೆ, ನಮ್ಮ ಪ್ಯಾಟರ್ನನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಒಂದ್ಸಲಿ. ಈ ಥರ ಹಲವಾರು ಪ್ಲ್ಯಾಟ್ಫಾರ್ಮ್ಗಳು ಅವರವರ ಬಿಸ್ನೆಸ್ಗೆ ಅಂತ ಹೇಳಿ ದಿನ ಬರ್ತಾರೆ. ನಾವು ಅದಕ್ಕೆ ಸೊಪ್ಪಾಕಬೇಕಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇದು ಅರ್ಥ ಆಗೋದಕ್ಕೆ 10 ಜನನ ಸೋಷಿಯಲ್ ಮೀಡಿಯಾನಲ್ಲಿ ಫ್ರೆಂಡ್ ಮಾಡಿಕೊಂಡು ಅನ್ಫ್ರೆಂಡ್ ಮಾಡಿಕೊಂಡು ಜಗಳ ಆಡಿ ಕಮೆಂಟ್ಸ್ ಹಾಕಿ ಅವ್ರ ಹತ್ರ ಬೈಸ್ಕೊಂಡು ಆ ಕಮೆಂಟ್ಗಳನ್ನು. ಮೊನ್ನೆ ಯಾರೋ ಒಬ್ಬ ನನ್ನ ಒಂದು ರೀಲ್ಗೆ ಒಂದು ಕಮೆಂಟ್ ಹಾಕಿದ್ದಾನೆ. ಏನಂತ ಹಾಕಿದ್ದಾನೆ? ಬೋಳಿ ಮಗ ಅಂತ ಹಾಕಿದ್ದಾನೆ. ನಾನು ಅದೇ ಕೇಳಿದೆ. ನನ್ನ ಪ್ರಶ್ನೆ, 3 ಜನ ಇದ್ದರು ಆ ರೀಲಲ್ಲಿ, ನಾನು ಇನ್ನು 2 ವ್ಯಕ್ತಿ ಇದ್ದರು. ಯಾರದು? ದಟ್ ಈಸ್ ದ ಫಸ್ಟ್ ಕ್ವೆಶ್ಚನ್ ದಟ್ ಐ ಹ್ಯಾಡ್. ಸೆಕೆಂಡ್, ಆ ಥರ ಅವ್ನು ಬಂದು ಕಮೆಂಟ್ ಹಾಕಬೇಕು ಅನ್ನೋದು ಅವನಿಗೆ ಎಷ್ಟು ಫ್ರಸ್ಟ್ರೇಷನ್ ಇದೆ ಲೈಫಲ್ಲಿ ಹೇಳಿ. ಅವ್ನಿಗೆ ಯಾರಿಗೋ ಬೈಬೇಕು ಅಂತ ಆಸೆ, ಯಾರಿಗೂ ಬೈಯೋಕ್ಕಾಗ್ತಾ ಇಲ್ಲ, ಯಾಕಂದರೆ ಅವ್ನು ವಾಪಸ್ ಹೊಡಿತಾರೆ ಅನ್ನೋ ಭಯ. ಅದಕ್ಕೆ ಬಂದು ಏನು ಮಾಡ್ತಾನೆ, ಕೀಬೋರ್ಡಲ್ಲಿ ಕುಟ್ಟೋದು. ಆಮೇಲೆ ಅವ್ರದ್ದೊಂದು ರಿಯಲ್ ಫೋಟೋ ಇರಲ್ಲ, ಐಡೆಂಟಿಟಿ ಇರಲ್ಲ. ಆಮೇಲೆ ಈ ಥರ ನೀವು ಎಷ್ಟೊಂದು ಕಮೆಂಟ್ ತೆಗೆದು ನೋಡಿ, ಹುಡುಗಿರ ಕಮೆಂಟ್ಸಲ್ಲಂತೂ ತುಂಬ ಕೆಟ್ಟದಾಗಿರುತ್ತೆ. ಸೊ ಇದನ್ನು ನಾವು ಯಾಕೆ ಸೀರಿಯಸ್ ಆಗಿ ತೊಗೋಬೇಕು? ಸೊ ಐ ಆಮ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್ ಇಸ್ ಜಸ್ಟ್ ಅ ಪ್ಲ್ಯಾಟ್ಫಾರ್ಮ್. ನಿಮ್ಮ ಹತ್ರ ವಿಷಯ ಇದೆಯಾ, ವಿಚಾರ ಇದೆಯಾ, ಯೋಚನೆ ಇದೆಯಾ, ಒಂದು ಪಾಡ್ಕ್ಯಾಸ್ಟ್ ಮಾಡ್ತೀರಾ, ಒಂದು ವೆಬ್ ಸೀರೀಸ್ ಮಾಡ್ತೀರಾ, ಅಥವಾ ಏನೋ ಒಂದು ವಿಚಾರನ 4 ಜನಕ್ಕೆ ಹೇಳ್ಕೊಡ್ತೀರಾ, ಯೂಸ್ ಮಾಡಿ. ಇಲ್ವಾ, ದಯವಿಟ್ಟು ದೂರ ಇದ್ಬಿಡಿ. ನಾನು ಹೇಳೋದು, ಒನ್ ಡೇ ಐ ಡೂ ದಿಸ್ ಇನ್ ಅ ವೀಕ್. I stay away from my phone. No social media, nothing. Weekly detox from my life. ಏನು ಮಾಡ್ತೀನಿ ಅವತ್ತು? How it works? ಏನಿಲ್ಲ, ಫೋನ್ ಸೈಲೆಂಟ್ಗೆ ಹಾಕಿ ಬಿಸಾಕಿ ಒಂದು ಸೈಡಲ್ಲಿ, ಅದು ಎಷ್ಟು ರಿಂಗಾದ್ರು ಎತ್ಬೇಡಿ, ನೋಡೋಕೆ ಹೋಗ್ಬೇಡಿ. ಏನೋ 1-2 ಅಫ್ಕೋರ್ಸ್ ಹೆಂಡ್ತಿ ಅಮ್ಮ ಎಲ್ಲ ಅಕ್ಕಪಕ್ಕದಲ್ಲೇ ಇರ್ತಾರೆ. ಇಲ್ಲ ಅಂದರೆ ಅವಾಗ ನೀವು ಬೇಕಾಗತ್ತೆ ಅಷ್ಟೇ, ಯಾಕಂದರೆ ಅವ್ರದ್ದು ಎಮರ್ಜೆನ್ಸಿ ಇರುತ್ತೆ ಅನ್ನೋದು ಬಿಟ್ಟರೆ. ಐ ಥ್ರೋ ದ ಫೋನ್ ಅಸೈಡ್. ಇನ್ನೊಂದು ಪರ್ಸ್ನಲ್ ನಂಬರ್ ಇದೆ ಮನೇಲಿ, 4 ಜನದ ಹತ್ರ ಇದೆ. ದೇ ವಿಲ್ ಕಾಲ್ ದಟ್ ನಂಬರ್ ಇಫ್ ಐ ವಾಂಟ್. ಏನು ಪ್ರಾಣ ಹೋಗೋಂಥದ್ದು ಏನು ಬರುತ್ತೆ ಅವತ್ತು ಒಂದು ದಿವಸದಲ್ಲಿ? ನೀವು ಒಂದು ದಿವಸ ಏನು ಮಾಡಬೇಡಿ, ಶೂ ಪಾಲಿಷ್ ಮಾಡ್ಕೊಳ್ಳಿ, ನಿಮ್ಮ ಬಟ್ಟೆ ಎತ್ತಿಟ್ಕೊಳ್ಳಿ, ನಿಮ್ಮ ಮನೆ ಒರೆಸಿ, ನಿಮ್ಮ ಗಾರ್ಡನಲ್ಲಿ ಗಿಡಕ್ಕೆ ನೀರು ಹಾಕಿ, ನಾಯಿ ವಾಕಿಂಗ್ ಕರ್ಕೊಂಡೋಗಿ. ಏನು ಅದ್ಭುತ ಏನು ಮಾಡೋ ಅಗತ್ಯ ಇಲ್ಲ. ಸುಮ್ಮನೆ ಇದಿಷ್ಟು ಸಿಂಪಲ್ ಆಗಿ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬನ್ನಿ, ನಿಮ್ಮ ಜೊತೆ ನೀವಿರಿ, ಒಂದು ಪುಸ್ತಕ ಓದಿ, ಫಿಟ್ನೆಸ್ ಮಾಡಿ, ಧ್ಯಾನ ಮಾಡಿ. ಇದನ್ನು ಮಾಡಿದ್ರೆ ನೀವು ಯಾಕೆ ನೀವು ಲೈಫಲ್ಲಿ ಖುಷಿಯಾಗಿರಲ್ಲ ಹೇಳಿ? ಓಕೆ, ಫಿಟ್ನೆಸ್ಗೆ ಬಂದ್ರಿ. ನಾನು ನಿಮ್ಮ ಫಿಟ್ನೆಸ್ ವಿಡಿಯೋ ನೋಡಿ ಐ ವಾಸ್ ಲೈಕ್ ಓ ಮೈ ಗಾಡ್ ಅಂತ ಅನಿಸಿತ್ತು. ಯಾಕೆಂದರೆ ನಾನು ಕಾಲೇಜ್ನಲ್ಲಿ ನೋಡಿದ್ದ ಜೋಶಿಗೂ ಆಮೇಲೆ ನೀವು ಆಗಿದ್ದ ಜೋಶಿಗೂ ಬಹಳ ವ್ಯತ್ಯಾಸ ಇತ್ತು. ಸ್ಟಿಲ್ ನೀವು ಫಿಟ್ನೆಸ್ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಮೊದಲಿನ ರೀತಿ ಅಲ್ಲದೆ ಇದ್ರೂ ಯು ಆರ್ ಕಾನ್ಸಂಟ್ರೇಟಿಂಗ್. ಸೊ ಆರೋಗ್ಯ, ಫಿಟ್ನೆಸ್, ಮೆಂಟಲ್ ಹೆಲ್ತ್ ವಿನಾಯಕ್ ಜೋಶಿ ಜೀವನದಲ್ಲೇನು? ಮೊದಲನೇದಾಗಿ ಇವಾಗ ನಾನು ಸಖತ್ ದಪ್ಪ ಆಗಿದ್ದೀನಿ. ಮತ್ತೆ 43 kg ಕಳ್ಕೊಂಡಿದ್ದೆ, ಅದರಲ್ಲಿ ಒಂದು 30 kg ವಾಪಸ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಬಟ್ ದಿಸ್ ಇಸ್ ಮೈ ಚಾಯ್ಸ್. ನಾನು ಈ ಥರ ಇರೋದು ನನ್ನ ಚಾಯ್ಸ್. ಓಕೆ, ಏನಕ್ಕೆ ಅಂದರೆ ಎವ್ರಿ ಡೇ ಫಿಟ್ನೆಸ್ ಮಾಡ್ತಾಯಿದ್ದೆ. ಒಂದು 100 ಮ್ಯಾರಥಾನ್ ಓಡಿರ್ಬೋದು, ಅದು ಇದು ಅಂತಲ್ಲ. ಒಂದು 10-12 ಕಿಲೋಮೀಟ್ರ್ ಓಡಿರ್ಬೋದು. ದಿನ ಬೆಳಗ್ಗೆ 10 ಕಿಲೋಮೀಟ್ರ್ ಓಡ್ತಾಯಿದ್ದೆ ನಾನು. ಸೈಕಲ್ ಮಾಡ್ತಾಯಿದ್ದೆ, ವರ್ಕೌಟ್ 3 ಅವರ್ ಬರೀ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೆ. ಇವತ್ತು ನನಗೆ 3 ಅವರ್ ನನ್ನ ಜೊತೆಗೆ ನನಗೆ ಇರೋಕ್ಕೆ ಸಿಕ್ಕಿದ್ರೆ ಐ ವಿಲ್ ಬಿ, ದಟ್ ಈಸ್ ಲಕ್ಸುರಿ ಫಾರ್ ಮೀ. ಏನಕ್ಕೆ ಅಂದರೆ ಅಷ್ಟು ಜವಾಬ್ದಾರಿ ಇದೆ ಇವತ್ತಿನ ದಿವಸ ನನಗೆ. ಸೊ ಹಾಗಾಗಿ 1.25 ಗಂಟೆ ನಾನು ಮಾಡ್ತೀನಿ ದಿನ. ನಾನು ಇಟ್ಸ್ ಐದರ್ ಮೆಂಟಲ್ ಆರ್ ಫಿಸಿಕಲ್, ಎರಡರಲ್ಲಿ ಯಾವ್ದಾದ್ರು ಒಂದು ಫಿಟ್ನೆಸ್ ಮಾಡ್ತೀನಿ. ನನಗೆ ಯಾವುದೇ ರೀತಿ ರೋಗ ಇಲ್ಲ, ಬಟ್ ಚೆನ್ನಾಗಿ ತಿಂತೀನಿ. ನನ್ನ ಹೆಂಡ್ತಿ ಒಳ್ಳೆ ಅಡುಗೆ ಮಾಡಾಕ್ತಾಳೆ, ನಮ್ಮಮ್ಮ ಒಳ್ಳೆ ಅಡುಗೆ ಮಾಡಾಕ್ತಾಳೆ, ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. 4 ವರ್ಷ ಅನ್ನ ತಿಂದಿರಲಿಲ್ಲ ಅನ್ನಲ್ಲ, ಅದನ್ನು ನಾನು ತಿಂತಾಯಿದ್ದೀನಿ. 4 ವರ್ಷ ಅನ್ನ ತಿಂದಿರಲಿಲ್ಲ, ಇವಾಗ ತಿಂದಿದ್ದೀನಿ. ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀನಿ, ಇಷ್ಟ ಆಗಿದ್ದು ತಿಂತೀನಿ ನನಗೆ. ಐ ವಾಂಟೆಡ್ ಟು ಎಂಜಾಯ್ ಲೈಫ್.
ಓಕೆ. ನೀವು ಯಾವಾಗಲೂ ನಾನು ಹೇಳೋದೇನು ಗೊತ್ತಾ, 6 ಪ್ಯಾಕ್ಸ್ ಇದ್ದವನೇ ಹೆಲ್ದಿ ಅನ್ನೋದು ತುಂಬ ದೊಡ್ಡ ಸುಳ್ಳು. ಓಕೆ. ನೀವು ಹೆಂಗಾದರೂ ಇರಿ ನೋಡೋಕ್ಕೆ. ಇವಾಗ ವಿನಾಯಕ ನೀನು ಇದನ್ನು ಮಾಡಪ್ಪ ಅಂತ ನೀವು ನನಗೇನೋ ಹೇಳ್ತೀರ, ನನಗೆ ಅದು ಮಾಡೋಕ್ಕೆ ಆಯಿತು ಅಂದರೆ ಐ ಆಮ್ ಹೆಲ್ದಿ. ಓಕೆ. ನೀವು ಹೇಗೆ ಕಾಣಿಸ್ತಾ ಇದ್ದೀರಾ, ಅಫ್ಕೋರ್ಸ್ ನೀವು ಹೇಗೆ ಕಾಣಿಸ್ತಾ ಇದ್ದೀರಾ ಅನ್ನೋದ್ರ ಮೇಲೂ ನಿಮ್ಮ ಹೆಲ್ತ್ ಡಿಸೈಡ್ ಮಾಡುತ್ತೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಐ ಆಮ್ ಸೇಯಿಂಗ್ ಖುಷಿಯಾಗಿರೋದಕ್ಕೆ ನಿಮಗೆ ಗುಡ್ ಹೆಲ್ತ್ ಇದ್ದರೆ ಸಾಕು. ಫಿಟ್ನೆಸ್ ಯಾವಾಗ ಬೇಕು ನಿಮಗೆ ಅಂದರೆ, ನೀವು ಅಬ್ಸರ್ವ್ ಮಾಡಿ, ಯಾವುದೇ ಇನ್ಫ್ಲೂಯೆನ್ಸರು ಫಿಟ್ನೆಸ್ ಇವ್ರನ್ನೆಲ್ಲ ನೋಡಿದ್ರೆ ಏನಾಗಿತ್ತು, ನಂಗೆ ಡಯಾಬಿಟೀಸ್ ಬಂದುಬಿಟ್ಟಿತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದೆ, ನಂಗೆ BP ಬಂದುಬಿಟ್ಟಿತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದೆ, ಅಥವಾ ನನಗೇನೋ ದೇ ವಿಲ್ ಹ್ಯಾವ್ ಅ ಸ್ಟೋರಿ ಅರೌಂಡ್ ಇಟ್. ನಾನು ಅಷ್ಟೇ 42 kg ಇಳಿಸ್ಬೇಕು, 123 kg ಇದ್ದೆ ನಾನು ಅಟ್ ಒನ್ ಪಾಯಿಂಟ್ ಆಫ್ ಮೈ ಲೈಫ್. ತುಂಬ ಅವಮಾನಗಳಾಗಿತ್ತು, ಆಮೇಲೆ ತುಂಬ ಏನು ಹೇಳ್ತೀರ, ನನಗೆ ಒಂದು ಸವಾಲಾಗಿ ಹೋಗಿತ್ತು ಅದೆಲ್ಲದೂ. ಅದನ್ನು ನಾನು ಒಂದ್ಸಲಿ ಅಲ್ಲ, ಸತತವಾಗಿ 12-15 ವರ್ಷ ನನಗೆ ನಾನು ಪ್ರೂವ್ ಮಾಡ್ಕೊಂಡು. ಬಟ್ ಇದು ನನ್ನ ಸಹಜ ಸ್ಥಿತಿ, ದೇಹದ ಸಹಜ ಗುಣ ಇದು. ಏನು, ನಾನು ನಿಲ್ಲಿಸಿದ ತಕ್ಷಣ ನಾನು ವೆಯ್ಟ್ ಹಾಕ್ಕೋತೀನಿ, ಅದು ನನ್ನ ಬಾಡಿ ಕ್ವಾಲಿಟಿ, ಅದನ್ನು ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ. ಸೊ ನಿಮಗೆ 6 ಪ್ಯಾಕ್ ಈ ಫಿಟ್ನೆಸ್ ಇಂಡಸ್ಟ್ರಿಲೆಲ್ಲ ತೋರಿಸ್ತಾರಲ್ಲ, ಅದೆಲ್ಲ ತುಂಬ ಅಬ್ಯೂಸ್ ಮಾಡ್ತಾರೆ ಜನ ಈಗಿನ ಕಾಲದಲ್ಲಿ. ಅದು ದೇ ಟೇಕ್ ಅ ಲಾಡ್ ಆಫ್ ಸಿಂಥೆಟಿಕ್ ಡ್ರಗ್ಸ್, ದೇ ಟೇಕ್ ಅ ಲಾಡ್ ಆಫ್ ಸಪ್ಲಿಮೆಂಟ್ ಅನ್ನೋ ಹೆಸರಲ್ಲಿ ಏನೇನೋ ತೊಗೊತಾರೆ. ಆ್ಯಂಡ್ ಎಲ್ಲ ನಿಮಗೆ ಕುಡಿಯೋದು ಒಳ್ಳೆಯದು ಅಂತ ಆಗ್ತಾರೆ ಇಂಟರ್ನೆಟ್ಟಲ್ಲಿ ಇವತ್ತಿನ ದಿವಸ. ನಾನು ಹೇಳೋದು ಎಲ್ಲದೂ ಒಳ್ಳೆಯದು ಅಂತ ನಿಮ್ಗೊಂದು ಆರ್ಟಿಕಲ್ ಇದೆ ಇಂಟರ್ನೆಟ್ಟಲ್ಲಿ, ಆಯಿತಾ. ಆಮೇಲೆ ನನಗೆ ಸೊ ನನಗೇನು ಅನಿಸುತ್ತೆ ಅಂದರೆ, ಇಫ್ ಯು ಆರ್ ಹ್ಯಾಪಿ ಡೂಯಿಂಗ್ ವಾಟ್ ಯು ವಾಂಟ್, ದೆನ್ ಯು ಹ್ಯಾವ್ ಗುಡ್ ಹೆಲ್ತ್. ದಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್, ಕಣ್ಣು ಮುಚ್ಚಿದಾಗ ನಿದ್ದೆ ಬರುತ್ತಾ, ನಿಮ್ಮ ಯೋಚನೆ ಚೆನ್ನಾಗಿದೆಯಾ, ಯುವರ್ ಮೆಂಟಲ್ ಹೆಲ್ತ್ ಇಸ್ ಗ್ರೇಟ್. ಐ ಅಗ್ರಿ ವಿತ್ ದಿಸ್. ನಾನು ಯಾವಾಗಲೂ ಜನರಿಗೆ ಅದನ್ನೇ ಹೇಳ್ತೀನಿ, ನಾವು ಯಾವತ್ತೂ ತಲೆಗೆ ದಿಂಬು ಕೊಟ್ಟು ಕಣ್ಣು ಮುಚ್ಚಿದಾಗ ನೆಮ್ಮದಿಯಾಗಿ ನಿದ್ದೆ ಬರುತ್ತಲ್ಲ, ದೆನ್ ಯು ಆರ್ ಲೀಡಿಂಗ್ ಅ ಲಕ್ಸುರಿಯಸ್ ಲೈಫ್. ಇದೇ ನಿಮಗೆ ಶ್ರೀಮಂತ ಜೀವನ. ನಿದ್ದೆ ಹಿಂಗೆ ಮಲಗಿದ ತಕ್ಷಣ 100 ಯೋಚನೆ, 100 ಗಿಲ್ಟು, 100 ಪ್ರಾಬ್ಲಮ್ಸು, ಅವ್ರ ಬಗ್ಗೆ ಯೋಚನೆ, ನಾನು ಹಿಂಗೆ ಮಾಡಿಬಿಟ್ಟೆ, ಪಶ್ಚಾತ್ತಾಪ, ಇವೆಲ್ಲ ಬಂತು ಅಂದರೆ ನೀವು ಲೈಫ್ ಲೀಡೇ ಮಾಡ್ತಿಲ್ಲ. ಆ್ಯಂಡ್ ಯು ಆರ್ ದ ಪುವರೆಸ್ಟ್ ಅನಿಸುತ್ತೆ ನನಗೆ ಯಾವಾಗಲೂ, ಅಲ್ವಾ. ನಿಮ್ಮ ಮಾತು ನಾನು ಒಪ್ತೀನಿ. ನನ್ನ ಗುರುಗಳೊಬ್ರು ಇದ್ದಾರೆ, ಈಸ್ ಅ ಮಿಲಿಯನೇರ್. ಯಾವ್ದಾರ ಒಂದು ಬೆಡ್ ಇದ್ದರೆ ಹುಡ್ಕೈ ಎಷ್ಟು ಲಕ್ಷ ಆದರೂ ಕೊಡ್ತೀನಿ, ಹೋಗಿ ತಲೆ ಇಟ್ಟಿದ ತಕ್ಷಣ ನಿದ್ದೆ ಬರ್ಬೇಕು ನನಗೆ ಅಂತಾರೆ. ಕೋಟಿ ಇದ್ದರೂ ತಲೆ ಇಟ್ಟ ತಕ್ಷಣ ನಿದ್ದೆ ಬರೋದಕ್ಕೆ ಅವ್ರ ಹತ್ರ ಏನು ಸೊಲ್ಯೂಷನ್ ಇಲ್ಲ, ದೇ ಓನ್ಲಿ ಹ್ಯಾವ್ ಟು ಡೂ ಇಟ್. ಸೊ ನೆಮ್ಮದಿಯಾಗಿದ್ದರೆ ಲಕ್ಷದ ಬೆಡ್ ಬೇಕಾಗಿಲ್ಲ, ಚಾಪೆ ಮೇಲೂ ನೆಮ್ಮದಿಯಾಗಿ ಮಲ್ಕೋಬೋದು ನೀವು. ನೋಡಿ ನನಗೆ ಇದೆ. ಸೊ ನಂಗೆ ಒಂದು ಪಾಯಿಂಟಲ್ಲಿ ಏನು ಅನಿಸ್ತು ಅಂದರೆ, ನನಗೆ ಏನೇ ಮಾಡಿದ್ರು ಅದನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಸೊ ಯು ಆರ್ ಹ್ಯಾಪಿ ವಿತ್ ಯೋರ್ ಲೈಫ್? ಐ ಆಮ್ ವೆರಿ ಹ್ಯಾಪಿ. ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ. ನನಗೆ ಫಿಸಿಕಲ್ ಫಿಟ್ನೆಸ್ಸಿಂದ ಮೆಂಟಲ್ ಫಿಟ್ನೆಸ್ ಕಡೆಗೆ ಒಂದು ಸ್ವಲ್ಪ ನನ್ನ ಯೋಚನೆ ಬದಲಾವಣೆ ಶುರು ಆಗಿದೆ. ಓಕೆ. ನಾನು 4 ಅವರ್ ಒಂದು ಮ್ಯಾರಥಾನ್ ಓಡಿದ್ರೆ ಅದು ನನಗೆ ಧ್ಯಾನ ಸ್ವರೂಪವಾಗಿತ್ತು. ಯಾರೂ ಇಲ್ಲ, ನೀವು ನಿಮ್ಮ ಯೋಚನೆ, ನಿಮ್ಮ ಶ್ರಮ, ಅಂದರೆ ನಿಮ್ಮ ಫೈಟ್ ಆ ಫಿನಿಷ್ ಲೈನ್ ಮುಟ್ಟೋವರೆಗೂ ಈ ಥರ ಮಾಡ್ತಾನೇ ಇದ್ದೆ. ಒಂದು ದಿವಸ ಎದ್ದೆ ಬೆಳಗ್ಗೆ, ಓಡಬೇಕು ಅಂತ ಅನಿಸ್ಲಿಲ್ಲ, ಮಲ್ಕೊಂಡೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೆ, ಓಡಬೇಕು ಅಂತ ಅನಿಸ್ಲಿಲ್ಲ, ಮಲ್ಕೊಂಡೆ. ಎಲ್ಲೋ ಒಂದು ಕಡೆ ನನಗೆ ಐ ಆಮ್ ಡನ್ ಅಂತ ಅನಿಸ್ತು. ನನಗಿದು ಸಾಕು. ಯಾಕೆಂದರೆ ನಾನು ಏನು ಹುಡ್ಕೊಂಬಂದು ಅದು ನನಗೆ ಸಿಕ್ಕಿದೆ ಇಲ್ಲಿ, ನನಗಿದು ಸಾಕು ಅಂತ ಅನಿಸ್ತು. ಆವತ್ತಿಂದ ನನಗೆ ಮೆಂಟಲ್ ಅಂದರೆ ನಂಗೆ ತುಂಬ ಆ್ಯಂಗ್ಸೈಟಿ ಇಶ್ಯೂಸ್ ಇತ್ತು. ಎಸ್ಪೆಷಲಿ 25-35 ಜನರಿಗೆ ಅರ್ಧ ಜನಕ್ಕೆ ಮದುವೆ ಆಗಿಲ್ಲ ಅನ್ನೋ ಆ್ಯಂಗ್ಸೈಟಿ ಇರುತ್ತೆ, ಇನ್ನು ಆಗೋಗಿದೆ ಅಂತ ಆ್ಯಂಗ್ಸೈಟಿ ಇರುತ್ತೆ. ಇನ್ನು ಕೆಲವ್ರ ಹತ್ರ ದುಡ್ಡು ಇಲ್ಲ ಅಂತ ಇರುತ್ತೆ, ಇನ್ನು ಕೆಲವ್ರ ಹತ್ರ ಸಾಲ ಇದೆ ಅಂತ ಇರುತ್ತೆ. ಸೊ ಈ 25-35 ಇದೆಯಲ್ಲ ಇವತ್ತಿನ ಜನ್ರೇಷನ್ನಲ್ಲಿ ದ ಮೋಸ್ಟ್ ಕ್ರೂಷಿಯಲ್ ಸ್ಟೇಜು. ತುಂಬ ಆ್ಯಂಗ್ಸೈಟಿ, ತುಂಬ ಪ್ಯಾಲ್ಪಿಟೇಷನ್ಸ್ ಆಗೋದು, ಆಮೇಲೆ ಏನಾದ್ರು ಆಗೋಕ್ಕೆ ಮುಂಚೆನೇ ಆ್ಯಂಟಿಸಿಪೇಟ್ ಮಾಡೋದು, ಹಿಂಗೆ ಆಗೋಗ್ಬಿಡುತ್ತಲ್ಲ ಅಯ್ಯೋ ಅಂತ, ರಸ್ತೆಲಿ ಹೋದರೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅಂತ. ಆ ಥರ ನಿಮಗೆ ಏನಾದರೂ ಹಿನ್ನೆಲೆ ಇತ್ತಾ? ಇಲ್ಲ, ಏನಿಲ್ಲ. ಇಟ್ಸ್ ಜಸ್ಟ್ ಬೀಯಿಂಗ್ ವೆರಿ ಆ್ಯಂಕ್ಷಿಯಸ್. ಸಹಜ ಗುಣ ಇದು. ಯಾವ ಇಂಟರ್ನೆಟಲ್ಲಿ 1000 ಜನ ಹೇಳ್ತಾರೆ ಆ್ಯಂಗ್ಸೈಟಿ ಈಸ್ ದಿಸ್. ಯಾಕೆ ನಾನು ಕೇಳಿದೆ ಅಂದರೆ, ತುಂಬ ಜನ ಹೇಳೋದು ಘಟನೆಗಳು ಹಿಂದೆ ಏನೋ ನಡೆದಿರುತ್ತೆ, ಅದು ಇರ್ಬೋದು ಮೇಡಮ್, ಎಲ್ರಿಗೂ ಅದೇ ಇರಬೇಕಿಲ್ಲ, ಇರ್ಬೋದು. ನಾನು ಹೇಳೋದು, ಪೀಪಲ್ ಆರ್ ಸೆನ್ಸೇಷನಲೈಸಿಂಗ್ ಆ್ಯಂಗ್ಸೈಟಿ. ಓಕೆ, ಇಟ್ ಈಸ್ ಅ ಪ್ರಾಬ್ಲಮ್. ಅದು ಯಾವಾಗ ಹೋಗಿ ಅದನ್ನು ತೋರಿಸ್ಕೋಬೇಕು ಅನ್ನೋದನ್ನು ನೀವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಬೇಕು, ಗೂಗಲ್ನಲ್ಲಿ ಕನ್ಸಲ್ಟ್ ಮಾಡಬೇಡಿ. ಆ್ಯಂಗ್ಸೈಟಿ ಈಸ್ ಅ ವೆರಿ ನಾರ್ಮಲ್ ಥಿಂಗ್. ಓಕೆ.
ನಿಮ್ಗೆ ಆ್ಯಂಗ್ಸೈಟಿ ಆಗ್ತಾ ಇದೆ ಅಂದರೆ ಒಂದ್ಸಲಿ ನಿಮ್ಮ ಮನಸ್ಸಲ್ಲಿರೋ ಕೆಲವು ವಿಚಾರಗಳನ್ನು, ನಿಮ್ಮ ವಾಯ್ಸನ್ನು ನೀವು ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಏನಕ್ಕೆ ಆಗ್ತಾ ಇದ್ದೀರಾ ಆ್ಯಂಕ್ಷಿಯಸ್ಸು? ನೋಡಿ, ನಾನೊಂದು ಮೆಡಿಟೇಷನ್ ಟೆಕ್ನಿಕ್ಕನ್ನು ಒಬ್ಬರು ಇದರಿಂದ ನಾನು ಎಲ್ಲ ಗುರುಗಳ ಹತ್ರ ಹೋದೆ. ಸದ್ಗುರು ಅವ್ರ ಹತ್ರ ಹೋದೆ, ರವಿಶಂಕರ್ ಅವ್ರ ಹತ್ರ ಹೋದೆ, ಆಮೇಲೆ ಓಶೋ ಸ್ಪಿರಿಚುವಲ್ ಏನಿದೆ ಅವ್ರದ್ದು ಒಂದು ಮೆಡಿಟೇಷನ್ ಟೆಕ್ನಿಕ್ ಇದೆ, ಅದಾಗ್ಬೋದು, ಹಾರ್ಟ್ಫುಲ್ನೆಸ್, ಎಲ್ಲವನ್ನೂ ನಾನು ತಿಳ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡಿದೆ. ಯಾವ್ದು ಸರಿ ಯಾವ್ದು ತಪ್ಪು ನಾನು ಯಾವತ್ತೂ ಲೇಬಲ್ ಹಾಕಲಿಲ್ಲ. ಬಟ್ ಎಲ್ಲದರಲ್ಲೂ ನನ್ನ ಮನಸ್ಸಿಗೆ ಭಾಳ ಹತ್ತಿರವಾಗಿದ್ದು ಅಂದರೆ ವಿಪಾಸನ. ವಾಟ್ ಈಸ್ ವಿಪಾಸನ ಅನ್ನೋದು ಒಂದು ಏನ್ಷಿಯಂಟ್ ಬುದ್ಧಿಸ್ಟ್ ಮೆಡಿಟೇಷನ್ ಟೆಕ್ನಿಕ್. ಬುದ್ಧಂಗೆ ಈ ಟೆಕ್ನಿಕ್ ಮೂಲಕನೇ ಜ್ಞಾನೋದಯ ಆಗಿದ್ದು ಅಂತ ಹೇಳ್ತಾರೆ. ಸೊ ಅದು ಏನಂದರೆ ಮೌನವನ್ನು ಒಳಗೆ ನೀವು ತೊಗೊಂಡಾಗ, ಮೌನವನ್ನು ಒಳಗೆ ತೊಗೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ದ್ವಂದ್ವಗಳನ್ನು ಹೇಗೆ ನೀವು ಬಂದ್ ಮಾಡ್ತೀರಾ, ಹೇಗೆ ನಿಮ್ಮ ಅಂದರೆ ಹೌ ಕ್ಯಾನ್ ಯು ಸಿಟ್ ಇನ್ ಸೈಲೆನ್ಸ್. ನೀವು ಯೋಚನೆ ಮಾಡಿ, ನೀವು ಸೈಲೆಂಟಾಗಿ ಒಂದು ರೂಮಲ್ಲಿ ಕೂತಿರ್ತೀರ, ಎಷ್ಟೊತ್ತು ಅಂತ ನೀವು ವಾಸ್ತವದಲ್ಲಿ ಇರೋಕ್ಕೆ ಸಾಧ್ಯ? ಏನೂ ನಡೀತಾ ಇಲ್ಲ ಅಲ್ಲಿ. ನಿಮ್ಮ ಮೈಂಡ್ ಆಟೋಮೆಟಿಕ್ಕಾಗಿ ಒಂದು ಪಾಸ್ಟ್ಗೆ ಹೋಗುತ್ತೆ, ಇಲ್ಲ ಫ್ಯೂಚರ್ಗೆ ಹೋಗುತ್ತೆ. ಆ ವಾಸ್ತವದಲ್ಲಿ ಇರೋಕ್ಕೆ ಆಗಲ್ಲ ನಮಗೆ. ಯಾಕಂದರೆ ಆ ವಾಸ್ತವದಲ್ಲಿ ಒಂದು ಸೈಲೆಂಟ್ ರೂಮ್ ಅಷ್ಟೇ, ಇನ್ನೇನೂ ಇಲ್ಲ ಅಲ್ಲಿ. ಯಾವುದೋ ಒಂದು ಸೌಂಡ್ ಅಷ್ಟೇ, ಇನ್ನೇನೂ ಇಲ್ಲ ಅಲ್ಲಿ. ನಿಮ್ಮ ಉಸಿರಾಟ ಅಷ್ಟೇ, ಇನ್ನೇನೂ ಇಲ್ಲ ಅಲ್ಲಿ. ನೀವು ಅದ್ರ ಜೊತೆಗೆ ಬದುಕೋಕ್ಕಾಗತ್ತಾ ಅನ್ನೋ ಪ್ರಶ್ನೆನ ನೀವು ಕೇಳ್ಕೊಂಡಾಗ, ಅಫ್ಕೋರ್ಸ್ ಇಟ್ಸ್ ಎ ಟೆಕ್ನಿಕ್, ಇಟ್ಸ್ ಎ ವೆರಿ ಬ್ಯೂಟಿಫುಲಿ ಡಿಸೈನ್ ಟೆಕ್ನಿಕ್. ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಿಲ್ಲ, ಯಾಕೆ ಅಂದರೆ ಅದನ್ನು ಯಾರು ಮಾಡ್ತಾರೋ ಅವ್ರಿಗೆ ಆ ಕ್ಯೂರಿಯಾಸಿಟಿ ಇರಬೇಕು ಅನ್ನೋದು. 10 ದಿವಸದ ಮೌನ, ಫೋನ್ ಇಲ್ಲ, ಯಾರ ಜೊತೆಗೂ ಇಂಟ್ರ್ಯಾಕ್ಷನ್ ಇಲ್ಲ, ಕಣ್ಣಿನ ಕಾಂಟ್ಯಾಕ್ಟ್ ಕೂಡ ಇಲ್ಲ, ಓದೋ ಹಾಗಿಲ್ಲ, ಬರೆಯೋ ಹಾಗಿಲ್ಲ. 14ರಿಂದ 15 ಅವರ್ ಧ್ಯಾನ, 2-3 ಗಂಟೆ ಕಾಲ ನಿಮ್ಮ ಬಟ್ಟೆ ಒಕ್ಕೊಳ್ಳೋದು, ನೀವು ಊಟ ಮಾಡೋದು, ಅದು ಬಿಟ್ಟು ಆಮೇಲೆ ಒಂದು 6 ಅವರ್ಸ್ ನಿದ್ದೆ. ಸೊ ಎದುರುಗಡೆ ಇರೋ ವ್ಯಕ್ತಿನೂ ಐ ಕಾಂಟ್ಯಾಕ್ಟ್ಸ್ ಇಲ್ಲ, ಯಾರಿಲ್ಲ, ಸಂಪೂರ್ಣ ಮೌನ. ಇದು ಮಾಡಿದಾಗ ಏನಾಗುತ್ತೆ ಅಂದರೆ 6ನೇ ದಿವಸ ನಾನು ಆಚೆ ಬಂದ್ಬಿಡ್ಬೇಕು ಅನ್ಸುತ್ತೆ. ನನಗಲ್ಲ, ಎಷ್ಟೊಂದು ಜನ ಬಿಟ್ಟು ಹೋದ್ರು ನನ್ನ ಕಣ್ಮುಂದೆ. 3ನೇ ದಿವಸ ಬಿಟ್ಟೋಗಿರೋರು ನೋಡಿದ್ದೀನಿ, 2ನೇ ದಿವಸ ಬಿಟ್ಟೋಗಿರೋರು ನೋಡಿದ್ದೀನಿ, 9ನೇ ದಿವಸ ಬಿಟ್ಟೋಗಿರೋರು ನೋಡಿದ್ದೀನಿ, 10 ದಿವಸದ ಇದರಲ್ಲಿ. ಸೊ ನಿಮ್ಮ ಯೋಚನೆನ, ನಿಮ್ಮ ಸೈಲೆನ್ಸನ್ನ ನಿಮಗೆ ತಡ್ಕೊಳಕ್ಕಾಗಲ್ಲ. ಜಗತ್ತೆಲ್ಲ ತಡ್ಕೊಂಡಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅಲ್ವಾ? ಸೊ ನನ್ನ ಬದುಕು ಬದಲಾಯಿಸಿದಂತಹ ಒಂದು ಸನ್ನಿವೇಶ ಇದು. ನನಗೆ ಅಲ್ಲಿ ಎಷ್ಟೋ ಸನ್ನಿವೇಶದಲ್ಲಿ ಮಾತಾಡದೆ ಸುಮ್ಮನೆ ಇದ್ಬಿಟ್ಟಿದ್ದೀರಿ, ಇನ್ನೂ 2 ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇನೋ ನಾನು ಅನ್ನೋ ಒಂದು ಜ್ಞಾನೋದಯ ಆಯಿತು ನನಗೆ. ಅಲ್ಲಿ ಸುಮ್ಮನೆ ಬಾಯಿದೆ, ಯೋಚನೆ ಇದೆ, ಮಾತಿದೆ ಅಂತೇಳಿ ಅಂತ ಮಾತಾಡ್ಬಿಡ್ತೀವಿ ನಾವು, ಅಥವಾ ತುಂಬ ಇಂಟೆಲಿಜೆಂಟ್ ಅಂತ ತೋರಿಸ್ಕೊಳ್ಳೋ ಹೋಗ್ತೀವಿ. ಏನೋ ಮಾತಾಡದೆ ಸುಮ್ಮನೆ ಕೂತಿರ್ತಾರೆ ಅಂತ ಕಾರ್ನರಲ್ಲಿ. ಅವ್ನು ಎಂಥ ಡೇಂಜರಸ್ ಪರ್ಸನ್ ಗೊತ್ತಾ ಅವನು. ಅದಾಗಬೇಕು ಅಂತ ನಂಗೆ ಆಸೆ ಇತ್ತು, ಇನ್ನೂ ಆಗಿಲ್ಲ. ಬಟ್ ವಿವೇಕ, ಬುದ್ಧಿ, ಯೋಚನೆ ಎಲ್ಲವೂ ಬದಲಾಯಿತು ಇದು ಮಾಡಿದ್ಮೇಲೆ. ಇಲ್ಲಿಂದ ಆಚೆ ಬಂದಮೇಲೆ ಏನಾಯಿತು ಅಂದರೆ, ಸೊ ಏನಾಗುತ್ತೆ, ಯೋಚನೆಯಲ್ಲಿ ಸಬ್ಜೆಕ್ಟಿವ್ ಆ್ಯಂಡ್ ಅಬ್ಜೆಕ್ಟಿವ್ ಅಂತ 2 ವಿಚಾರ ಬರುತ್ತೆ. ಒಂದು ನನ್ನಿಂದ ಸಬ್ಜೆಕ್ಟಿವ್, ಎಲ್ಲವೂ ನನ್ನ ದೃಷ್ಟಿಕೋನಕ್ಕೆ ಎಲ್ಲವೂ ರೈಟ್. ಸೊ ಒಂದು ಎಕ್ಸಾಂಪಲ್ ಕೊಡೋಣ. ಇವಾಗ ನಾನು, ನೀವು ಒಂದು ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಂತ ಅಂದ್ಕೊಳ್ಳೋಣ. ಓಕೆ, ನಿಮಗೆ ನನ್ನ ಜೊತೆಗೆ ಇಂಟ್ರೆಸ್ಟೇ ಇಲ್ಲ ಇರೋದಕ್ಕೆ, ಯಾಕೆಂದರೆ ನಿಮ್ಗೆ ರೋಸ್ ಎತ್ತೋಗ್ಬಿಟ್ಟಿದ್ದೀರ. ಓಕೆ, ಸೊ ನೀವು ಬಿಡಬೇಕು ಅಂತ ಇದ್ದೀರ. ನನಗೆ ನೀವು ಆಡ್ತಾ ಇರೋದು ನೋಡಿದ್ರೆ ಇರಿಟೇಟ್ ಆಗ್ತಾ ಇದೆ ನನಗೆ. ಇವಳ ಜೊತೆಗೆ ನಾನು ಹೆಂಗಪ್ಪ ಲೈಫ್ ಲಾಂಗ್ ಕಳೀಲಿ, ಬೇಡವೇ ಬೇಡ ಸವಾಸ ಅಂತ ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ನೀವಿಬ್ಬರು ಹೋಗ್ಬಿಟ್ಟು, ಅಂದರೆ ನಾವಿಬ್ಬರು ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತೀವಿ, ಏನು ಅವ್ನು ಹಿಂಗೆ ಮಾಡ್ತಾ ಇದ್ದಾನೆ, ಏನು ಮಾಡಲಿ. ಸೊ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಕರೆಕ್ಟ್. ನಾನು ಹೋಗ್ಬಿಟ್ಟು ನನ್ನ ಫ್ರೆಂಡ್ಗೆ ಹೇಳ್ತೀನಿ, ಅಯ್ಯೋ ಹಿಂಗೆ ಟಾರ್ಚರ್ ಕೊಡ್ತಾ ಆಗ್ತಾ ಇಲ್ಲ ಅಂತ. ಸೊ ನನ್ನ ದೃಷ್ಟಿಕೋನದಲ್ಲಿ ನಾನು ಕರೆಕ್ಟು. ಆ ಕೇಳಿಸ್ಕೊಳ್ಳೋರ ಮೂಡ್ ಹೇಗಿರುತ್ತೋ ಅವ್ರವ್ರಿಗೆ ತಕ್ಕಂಗೆ ಇರುತ್ತೆ. ಸೊ ದಿಸ್ ಈಸ್ ಸಬ್ಜೆಕ್ಟಿವ್. ಓಕೆ, ಇದೇ ಹೋಗ್ಬಿಟ್ಟು ನಿಮ್ಮ ಫ್ರೆಂಡಿಗೆ ಹೇಳ್ತೀರ, ನೋಡು ಈ ಥರ ಹಿಂಗೆ ಇರಿಟೇಟ್ ಮಾಡ್ತಾ ಇದ್ದಾನೆ, ನಾನು ಏನು ಮಾಡಲಿ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಹೌದಾ, ವೆರಿ ನೈಸ್. 1 ಸೆಕೆಂಡು ಅವ್ನು ಏನಕ್ಕೆ ಕೇಳ್ದ ಅಂತ ಯೋಚನೆ ಮಾಡಿದ್ಯಾ ಅಂತ ನಿಮ್ಗೆ ವಾಪಸ್ ಕೇಳಿದ್ರೆ ಅವರು, ಇಟ್ ಬಿಕಮ್ಸ್ ಅಬ್ಜೆಕ್ಟಿವ್. ಅಂದರೆ ತಾನು ಯಾವ ಪರಿಸ್ಥಿತಿನಲ್ಲಿ, ತಾನು ಯಾವಾಗ ಏನು ಉದ್ದೇಶ ಇಟ್ಕೊಂಡು ನಿಮ್ಗೆ ಇದನ್ನು ಹೇಳ್ತಾ ಇದ್ದಾನೆ ಅನ್ನೋದನ್ನು ನೀವು 1 ಸೆಕೆಂಡ್ ಯೋಚನೆ ಮಾಡಿದ್ರೆ, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ಸ್ವಾರ್ಥದಿಂದ ನಿಸ್ವಾರ್ಥ.
ಐ ಥಿಂಕ್ ಈ ರೂಲ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ಸಮಸ್ಯೆಗಳೇ ನಿಂತೋಗುತ್ತೆ. ಎಕ್ಸಾಕ್ಟ್ಲಿ ರೈಟ್. ಇನ್ ಎವ್ರಿ ಸಿಚುವೇಶನ್, ಇಟ್ಸ್ ನಾಟ್ ಓನ್ಲಿ ಬಾಯ್ ಫ್ರೆಂಡ್ ಆ್ಯಂಡ್ ಗರ್ಲ್ ಫ್ರೆಂಡ್, ಇನ್ ಎವ್ರಿ ಸಿಚುವೇಶನ್ ಇದು ಅಪ್ಲಿಕೇಬಲ್ ಆಗಿಬಿಟ್ರೆ ಜೀವನ ತುಂಬ ಸರಳ ಅಂತ ಅನಿಸ್ಬಿಡುತ್ತೆ. ಸಿ ಮೈಂಡ್ ಇದೆಯಲ್ಲ, ಕೋತಿ ಅದು ಅಷ್ಟು ಈಸಿ ಅಲ್ಲ ಕಂಟ್ರೋಲ್ ಮಾಡೋದು. ಅದು ಏನು ಈಸಿ ಆಗಿರುತ್ತೋ ಅದ್ರ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇವಾಗ ನೆಗೆಟಿವ್ ಆಗಿರೋದು ಈಸಿ, ಯಾಕೆ ಎದ್ದು ಹೇಳ್ತೀಯ ಬಿಡ ಹಿಂಗೆ ಇರೋ, ಕರ್ಕೊಂಡೋಗುತ್ತೆ ನಿಮ್ಮನ್ನು. ಮೈಂಡ್ ಫಸ್ಟ್ ಹೇಳೋದೆ ಯಾವ್ದು ಈಸಿ ಆಗುತ್ತೋ, ತನ್ನ ಕೆಲಸ ಕಮ್ಮಿ ಮಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನೇ ಫಸ್ಟ್ ಹೇಳೋದು. ನೀವು ಅದಕ್ಕೆ ಕೆಲಸ ಕೊಡಬೇಕು. ನೀವು ಅದಕ್ಕೆ ಕೆಲಸ ಕೊಟ್ಟಿಲ್ಲ ಅಂದರೆ ಅದು ನಿಮಗೆ ಕೆಲಸ ಕೊಡ್ತಾ ಇರುತ್ತೆ ಯಾವಾಗ್ಲೂ. ಓಕೆ, ಸೊ ಯೋಚನೆ ಮಾಡಬೇಕು ನೀವು. ಇದೇ ನನಗೆ ಆ ಮೆಡಿಟೇಷನ್ ಅರ್ಥ ಆಗಿದ್ದು. ಅಂದರೆ ಯು ಹ್ಯಾವ್ ಟು ಗಿವ್ ವರ್ಕ್ ಟು ಯುವರ್ ಬ್ರೈನ್. ಇಟ್ಸ್ ನಾಟ್ ದಟ್ ದ ಬ್ರೈನ್ ಈಸ್ ವರ್ಕಿಂಗ್ ಫಾರ್ ಯು ಆಲ್ ದ ಟೈಮ್. ನೋ, ಇಟ್ ವಿಲ್ ನಾಟ್ ವರ್ಕ್. ಅದು ಕೋತಿ, ಅದು ಕಂಟ್ರೋಲಿಗೆ ಸಿಗದಿರೋ ಕೋತಿ. ಅದು ಏನು, ಅದು ಸಾಧನೆ ಏನಂತಾರೆ? ಸಾಧನ ವಿಪಾಸನ ಅಂತ. ವಿಪಾಸನ. ಓಕೆ. ಸೊ ವೈಫ್ ಬಗ್ಗೆ ಮಾತಾಡಿದ್ರಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಗ್ಗೆ ಮಾತಾಡಿದ್ರಿ, ನಿಮ್ಮ ವೈಫ್ ಬಗ್ಗೆ ನಾನು ಮಾತಾಡಲಿಲ್ಲ ಅಂದರೆ ಹೌಸ್ ಯೋರ್ ಲೈಫ್? ಮೈ ಲೈಫ್ ಇಸ್ ಬ್ಯೂಟಿಫುಲ್. ಮೈ ವೈಫ್ ಇಸ್ ಬ್ಯೂಟಿಫುಲ್, ವೆರಿ ಪ್ರಿಟಿ, ವೆರಿ ಲಕ್ಕಿ. ಆ್ಯಂಡ್ ನನ್ನ ಸ್ಟಾರ್ ಚೇಂಜ್ ಆಯಿತು ಅವಳು ಬಂದಮೇಲೆ. ಯಾಕೆಂದರೆ ನಾನು ಎಷ್ಟೋ ವಿಚಾರಗಳನ್ನ ಅವಳ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಾವಿಬ್ಬರು ಕಷ್ಟದಲ್ಲಿ ಹಂಚ್ಕೊಂಡಿದ್ದೀನಿ. ನಾವಿಬ್ಬರು ಲವ್ ಮಾಡಬೇಕಾದ್ರೆ ಆಗಷ್ಟೇ ನಾನು ಹೇಳಿದ್ನಲ್ಲ, ನನಗೆ ಕೆಲಸ ಏನು ಮಾಡೋದು ಅನ್ನೋ ಪ್ರಶ್ನೆಗಳಿತ್ತು. ಅಂದರೆ ದುಡಿತಾ ಇದ್ದೆ ಬಟ್ ಕೆಲಸಕ್ಕೆ ಅಂತ ಏನು ಹೋಗ್ತಾ ಇರಲಿಲ್ಲ ಆವಾಗಿನ ಕಾಲದಲ್ಲಿ. ಏನಕ್ಕೆ ಏನು ಮಾಡೋದು ನೆಕ್ಸ್ಟ್ ಅಂತ ಒಂದು ಯೋಚನೆ ಇತ್ತು. ಆವಾಗಲೂ ನನ್ನನ್ನು ಹೆಲ್ಪ್ ಮಾಡಿದ್ದಾಳೆ, ಇವಾಗಲೂ ನನ್ನನ್ನು ಹೆಲ್ಪ್ ಮಾಡ್ತಾಳೆ ಅವಳು. ಲವ್ಲಿ. ಒಂದು ವಿಚಾರ ಹೇಳ್ತೀನಿ ನೋಡಿ. ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದೆ. ಹೋಗ್ಬಿಟ್ಟು ನಮ್ಮ ಮಾವಂಗೆ ಹೇಳಿದೆ. ನನ್ನ ಮದುವೆಗೆ ನಾನೇ ನಮ್ಮ ಮಾವನ ಹತ್ರ ಹೋಗ್ಬಿಟ್ಟು, ಅಂಕಲ್ ಐ ಲೈಕ್ ಯುವರ್ ಡಾಟರ್ ಅಂತ ಹೇಳಿ, ನನ್ನ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಬಟ್ ದುಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಬದುಕ್ತೀನಿ ಅನ್ನೋದಿದೆ, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ವೈಫ್, ಮೈ ಫ್ಯಾಮಿಲಿ, ಇಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ, ನೋಡಿ ಮದುವೆ ಮಾಡಿಕೊಡಿ. ಈ ಥರ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಪ್ಪಿಗೆಯಲ್ಲಿ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ನೋಡಪ್ಪ ಖುಷಿಯಾಗಿರೋಕ್ಕೆ ದುಡ್ಡು ಬೇಡಪ್ಪ ಅಂದ್ರವರು. ನಾನು ದೇವ್ರ ಥರ ಅಂದರು. ನಾನು ಎಲ್ಲರೂ ನನ್ನ ಮಗಳಿಗೆ ಏನು ಕೊಡ್ತೀಯ, ಏನು ಸೆಕ್ಯೂರಿಟಿ ಇದೆ? ನನ್ನ ಹತ್ರ ಏನೂ ಇದ್ದಿಲ್ಲ, ಆನೆಸ್ಟ್ಲಿ ಐ ಆಮ್ ಟೆಲ್ಲಿಂಗ್. ನನ್ನ ಹೆಂಡ್ತಿನೂ ಯೋಚನೆ ಮಾಡಲಿ ಅದ್ರ ಬಗ್ಗೆ ಏನು. ಅಷ್ಟು ನನ್ನನ್ನು ನಂಬಿ ಒಬ್ಬರು ಅವ್ರ ಲೈಫನ್ನು ಶೇರ್ ಮಾಡೋಕ್ಕೆ ಬರ್ತಾರೆ ಅಂದಾಗ ಜವಾಬ್ದಾರಿ ಹೆಚ್ಚಾಗುತ್ತೆ. ಜವಾಬ್ದಾರಿ ಬಂದಾಗ ನಿಮ್ಮ ಯೋಚನೆಗಳೆಲ್ಲನೂ ನಿಸ್ವಾರ್ಥವಾಗುತ್ತೆ. ನಿಸ್ವಾರ್ಥವಾಗಿದ್ದಾಗ ಎಲ್ಲವೂ ಆ ರೂಟ್ ತಗೊಳುತ್ತೆ. ನಿಮಗೆ ಒಂಥರ ಯು ವಿಲ್ ಫೀಲ್ ಹ್ಯಾಪಿ. ಇವತ್ತಿನ ದಿವಸ ನಾನು ನನಗೋಸ್ಕರ ಬದುಕ್ತಾ ಇದ್ದೀನಿ ಇಲ್ಲ, ನಾನು ಅವಳಿಗೋಸ್ಕರ ಬದುಕ್ತಾ ಇದ್ದೀನಿ, ನಮ್ಮ ಅಮ್ಮಂಗೋಸ್ಕರ ಬದುಕ್ತಾ, ಮಾವಂಗೋಸ್ಕರ ಬದುಕ್ತಾ, ನಮ್ಮ ನಾಯಿಗೋಸ್ಕರ ಬದುಕ್ತಾ ಇದ್ದೀನಿ. ನನಗೋಸ್ಕರ ಅಂತ ನಾನು ಬದುಕೋದು ಕೆಲವೇ ಕ್ಷಣಗಳಷ್ಟೇ, ದಿನಗಳಲ್ಲಿ. ಲವ್ಲಿ. ನಿಮ್ಮ ವೈಫಿಗೆ ಏನಾದರೂ, ನೀವು ತುಂಬ ಸಲ ಎದುರುಗಡೆನೇ ಎಕ್ಸ್ಪ್ರೆಸ್ ಮಾಡಿರ್ತೀರ, ಏನಾದರೂ ಬೆಸ್ಟ್ ಲೈನ್ ಏನಾದರೂ ಹೇಳಬಹುದು ಅಂದರೆ ಏನು ಹೇಳ್ತೀರಿ? ಬಿಕಾಸ್ ನೀವು ಸಾರಿ ಯಾಕೆ? ಐ ಡೋಂಟ್ ನೋ. ನಾನು ತುಂಬ ಮೂಡಿ. ಓಕೆ. ನಾನು ತುಂಬ ಮೂಡ್ ಚೆನ್ನಾಗಿದ್ದಾಗ ಚೆನ್ನಾಗಿ ಮಾತಾಡಿಸ್ತೀನಿ. ಮೂಡ್ ಚೆನ್ನಾಗಿಲ್ಲ ಅಂದರೆ ಅಷ್ಟೇ ನಾನು ಹೇಳೋದು. ನನ್ನಂಥ ಮೂಡಿ ಜೊತೆಗೆ, ಮೂಡ್ ಸಿಂಗ್ಸ್ ಜೊತೆಗೆ ಅವಳು ಬದುಕೋದು ತುಂಬ ಕಷ್ಟ. ಐ ಟ್ರೈ ಮೈ ಬೆಸ್ಟ್. ಐ ನೋ ಐ ಆಮ್ ಅ ವೆರಿ ಗುಡ್ ಹಸ್ಬೆಂಡ್ ಆಲ್ಸೋ. ಬಟ್ ಗೊತ್ತಿಲ್ಲದೆ ಅವಳದು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ನಾವು ರೆಸ್ಪಾಂಡೇ ಮಾಡಿರಲ್ಲ ಎಷ್ಟೊಂದು ಸಲ. ಏನೋ ನಾವು ಇದು ಅನ್ನೋ ಒಂದು ಐ ಆಮ್ ಸಾರಿ, ದಟ್ಸ್ ಆಲ್ ಐ ಕ್ಯಾನ್ ಸೇ. ಬಿಕಾಸ್ ಐ ಥಿಂಕ್ ಐ ಲವ್ ಯು ಅನ್ನೋದಕ್ಕಿಂತ ಐ ಆಮ್ ಸಾರಿ ಅಂತ ಹೇಳೋದಕ್ಕೆ 4 ಗಟ್ಸ್ ಬೇಕಂತೆ ಒಬ್ಬ ಮನುಷ್ಯನಿಗೆ. ಅಷ್ಟು ಧೈರ್ಯ ಬೇಕಂತೆ. ಧೈರ್ಯ ಮಾಡಿ ಹೇಳ್ತಾ ಇದ್ದೀನಿ. ಯೂಶಲಿ ಮೆನ್ ಡೋಂಟ್ ಸೇ ಸಾರಿ. ತುಂಬ ಜನ ಹೆಣ್ಮಕ್ಳ ಕಂಪ್ಲೇಂಟ್ ಇದಾಗಿರುತ್ತೆ. ಇಲ್ಲ, ಗಂಡು ಮಕ್ಳು ನಮಗೆ ಸಾರಿ ಹೇಳೋದಿಲ್ಲ ಇವರು ಅಂತ. ಹೆಣ್ಮಕ್ಳು ಹೇಳಲ್ಲ, ಮಕ್ಕಳೇ ಜಾಸ್ತಿ ಹೇಳೋದು. ಹೌದಾ? ಓಕೆ, ಅದಿನ್ನೊಂದು ಡಿಬೇಟ್ ಆಗುತ್ತೆ ಅನ್ಸುತ್ತೆ. ಮಾಡವನೇ. ದಟ್ಸ್ ವಂಡರ್ಫುಲ್ ಜೋಶಿ. ಥ್ಯಾಂಕ್ ಯು ಸೋ ಮಚ್. ಕರೆದ ತಕ್ಷಣ ತುಂಬ ಪ್ರೀತಿಯಿಂದ ಒಪ್ಕೊಂಡು ನನ್ನ ಜೊತೆ ಬಂದು. ಎಸ್, ಅಯ್ಯಯ್ಯೋ, ಡೆಫಿನೆಟ್ಲಿ ಇನ್ನೊಂದು ಸೆಷನ್. ಇಲ್ಲ ನನಗೆ ಏನಕ್ಕೆ ಮುಗಿದೋಯ್ತಾ ಅಂತ ನಾನು ಹುಟ್ತಾನೆ ನಾನು ಕರ್ನಾಟಕದಲ್ಲಿ ಎಲ್ಲರ ಮನದಲ್ಲಿ TV ಇವಾಗೇನು ನೋಡ್ತಾ ಇದ್ದೀರೋ ಅದರಲ್ಲಿ
ಬೆಳೆದಂಥ ಹುಡುಗ ನಾನು. ನನ್ನ ಬೆಳವಣಿಗೆನ ಜನ ಅವ್ರ ಬೆಳವಣಿಗೆ ಜೊತೆಗೆ ನೋಡ್ಕೊಂಬಂದಿದ್ದಾರೆ. ನಾನು ಬಿದ್ದಾಗ ನನಗೆ ಅಯ್ಯೋ ಅನ್ನಿದ್ದಾರೆ, ನಾನು ಎದ್ದಾಗ ನನಗೆ ಶಬಾಷ್ ಅನ್ನಿದ್ದಾರೆ, ತಪ್ಪು ಮಾಡಿದಾಗ ಕಿವಿ ಹಿಂಡ್ಬಿಟ್ಟು ತಪ್ಪು ಮಾಡ್ದ ಅಂತ ಹೇಳಿ ಕಳಿಸಿದ್ದಾರೆ. ಎಲ್ಲ ಥರ ಜನನೂ ನೋಡಿದ್ದೀನಿ. ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಲೈಫ್, ಬಟ್ ಐ ಆಮ್ ವೆರಿ ಹ್ಯಾಪಿ. ಬಟ್ ಪ್ರತಿನಿತ್ಯ ಭಾವನಾನ ನಾನು ಟಿ ವಿ ಮೇಲೆ, ಅದೇ ಟಿ ವಿ ಮೇಲೆ ನೋಡಿದಾಗ ನನಗೆ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನಾನು ನ್ಯಾಷನಲ್ ಕಾಲೇಜಿಗೆ ಬಂದಾಗ ನನ್ನ 1 ವರ್ಷದ ಜೂನಿಯರ್ ಭಾವನಾ, ಆವಾಗ ಅವ್ರಿಗೆ ನಾಟಕದ ಮೇಲೆ, ಥಿಯೇಟರ್ ಮೇಲೆ ಅಥವಾ ಕಲೆ ಮೇಲೆ ತುಂಬ ಒಲವಿದ್ದಂತೂ ನಾನು ನೋಡಿದ್ದೀನಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡ್ತಾರೆ ಭಾವನಾ. ಆದರೆ ನಿತ್ಯವೂ ಒಬ್ಬರು ನ್ಯೂಸ್ ಆ್ಯಂಕರ್ ಆಗಿ, ನ್ಯೂಸ್ ರೀಡರ್ ಆಗಿ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಎಷ್ಟೋ ವಿಚಾರಗಳನ್ನು ಸೆನ್ಸೇಷನಲೈಸ್ ಮಾಡಿ ಎಲ್ರಿಗೂ ಸರಿಗೆ ಬೆಂಡೆತ್ತುತ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯು ಹ್ಯಾವ್ ಗ್ರೋನ್ ಟು ಬಿ ಅ ವಂಡರ್ಫುಲ್ ವುಮನ್, ಫ್ರಮ್ ಅ ಗರ್ಲ್ ಟು ಅ ವಂಡರ್ಫುಲ್ ವುಮನ್, ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಭಾವನಾ. ಅಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಆ್ಯಂಡ್ ವಿ ಆಲ್ ಆರ್ ಪ್ರೌಡ್ ಆಫ್ ಯು. ಇವತ್ತಿನ ದಿವಸ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಿಮಗೋಸ್ಕರ. ನಾನು ಯೂಶಲಿ ನಾನು ಯಾವುದೂ ಇಂಟರ್ವ್ಯೂಸ್ ಮಾಡ್ತಾ ಇಲ್ಲ ಇವಾಗ. ಯಾಕೆ ಅಂದರೆ ನನಗೆ ಅದೇ ಕತೆಗಳು, ಹಳೆ ಕತೆಗಳನ್ನು ಹೇಳಿ ಅಂದರೆ ಯಾವಾಗಲೂ ಅಂದರೆ ಜನ ಕೇಳ್ತಾರೆ, ನಾನು ಉತ್ತರ ಕೊಡ್ತೀನಿ ಆಯಿತಾ. ಅಲ್ಲಿ ಎಷ್ಟೋ ಜನ ಇವ್ನಿಗೆ ಸಿಂಪತಿ ಬೇಕು ಒಂದ್ಸಲ ಕಮೆಂಟ್ಗಳು ನಾನು ಓದಿದ್ದೀನಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಥರ ಅನ್ನಿಸ್ತಾ ಇದೆ ಅಂದರೆ ನಾನು ಅನುವು ಮಾಡಿಕೊಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನನಗೇನಾದರೂ ನನಗೆ ಪರಿಪೂರ್ಣ ಅಂತ ಅನ್ಸೋರ್ಗು ನಾನು ಆಚೆ ಬಂದು ಫುಲ್ ಟೈಮ್ ಮೀಡಿಯಾನಲ್ಲಿ ಕಾಣಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಏನೋ ಹೊಸದೊಂದು ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಆಸೆ ಇದೆ, ಮಾಡ್ತಾಯಿದ್ದೀನಿ ಕೂಡ, ಬಂದೇ ಬರ್ತೀನಿ. ಸೊ ಅದರ ಮಧ್ಯದಲ್ಲಿ ನೀವು ನನ್ನನ್ನು ಕರೆದು ಬರಬೇಕು ಅಂದಾಗ ನಾನು ಎರಡನೇ ಯೋಚನೆನೇ ಇಲ್ಲದೆ ನಾನು ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ ನಿಮ್ಮ ಮೇಲಿರೋ ಗೌರವ, ಪ್ರೀತಿ ಮತ್ತು ಹಳೆ ನೆನಪುಗಳಿಗೋಸ್ಕರ. ನಮಗಿದ್ದಂಥ ಗುರುಗಳು ಒಬ್ಬರೇನೆ, ನಮ್ಮ ಯೋಚನೆ ಒಬ್ಬರೇನೆ, ನಮ್ಮ ಅಲೈನ್ಮೆಂಟ್ ಸರಿ ತಪ್ಪುಗಳೇನಿದೆ ಜಗತ್ತಿನಲ್ಲಿ ಎಲ್ಲವೂ ತುಂಬ ಅಲೈನ್ಡ್ ಆಗಿರುತ್ತೆ ಅನ್ನೋದಷ್ಟೇ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಆ್ಯಂಡ್ ಬೆಂಗಳೂರು ಬಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಪಾಡ್ಕಾಸ್ಟು. ಆ್ಯಂಡ್ ಯು ಆರ್ ಲುಕಿಂಗ್ ಮಚ್ ಮೋರ್ ಬ್ಯೂಟಿಫುಲ್ ಆಸ್ ಯು ಗ್ರೋ ಓಲ್ಡರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಹೊಗಳ್ಬಿಟ್ಟಿದ್ದಾರೆ, ನಾನು ನಿಮ್ಮ ಬಗ್ಗೆ ಏನು ಹೇಳೋದಕ್ಕೆ ಸಾಧ್ಯ. ಯು ಆರ್ ವಂಡರ್ಫುಲ್, ಲವಿಂಗ್ ಆ್ಯಂಡ್ ಕೇರಿಂಗ್, ಅ ವಂಡರ್ಫುಲ್ ಪರ್ಸ್ನಾಲಿಟಿ. ನೀವೇನೇನು ಅಂದ್ಕೊಳ್ತಿದ್ದೀರಾ ಎಲ್ಲ ಸಾಧನೆ ನಿಮ್ಮ ಕೈಗೆ ಬಂದು ತಲುಪಿ. ಅಯ್ಯೋ, ಅದು ಎಲ್ಲ ಶಿವನ, ಎಲ್ಲ ಭಗವಂತನ ಇಚ್ಛೆ. ನಾನು ಸಂಪೂರ್ಣವಾಗಿ ನಾನು ಆಧ್ಯಾತ್ಮ ವಿಷಯದಲ್ಲಿ ಯೋಚಿಸಲ್ಲ, ಬದುಕಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಲವ್ಲಿ. ಸೊ ಲಿವಿಂಗ್ ಸ್ಪಿರಿಚುಯಾಲಿಟಿ, ಥಿಂಕಿಂಗ್ ಸ್ಪಿರಿಚುಯಾಲಿಟಿ ಆರ್ ಟು ಡಿಫ್ರೆಂಟ್ ಥಿಂಗ್ಸ್. ಸೊ ಐ ವಾಂಟ್ ಟು ಟ್ರೈ ಆ್ಯಂಡ್ ಲಿವ್. ಸೊ ಹಾಗಾಗಿ ನಾನು ಇವತ್ತಿನ ದಿವಸ ಏನೇ ಇದ್ದರೂ ನಾನು ಮಾಡಿರೋ ಕರ್ಮಗಳು, ಅದರಿಂದನೇ ನಾನು ಇಲ್ಲಿರೋದು. ನೀವು ಮಾಡಿರೋ ಕರ್ಮಗಳಿಂದನೇ ನೀವು ಇಲ್ಲಿರೋದು. ಒಳ್ಳೆಯದನ್ನು ಹಾರೈಸಿದ್ದೀರಾ. ಈ ಪಾಸಿಟಿವಿಟಿ ನನಗೆ ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ನಾವು ಮಾಡೋ ಎಲ್ಲ ಕೆಲಸನೂ ಸರಿಯಾಗಿರೋದಿಲ್ಲ, ಬಟ್ ನಾವು ಸರಿಯಾದ ಆ್ಯಟಿಟ್ಯೂಡಲ್ಲಿ ಅದನ್ನು ಅಪ್ರೋಚ್ ಮಾಡ್ತಾಯಿದ್ದೀವಿ ಅಂತ ನಮ್ಗೆ ಯಾವಾಗ ಅನ್ಸೋಕ್ಕೆ ಶುರು ಆಗುತ್ತೆ, ಅವತ್ತಿನ ದಿವಸ ನಮ್ಮಲ್ಲಿರೋ ಆತ್ಮವಿಶ್ವಾಸ ತುಂಬ ಜಾಸ್ತಿ ಆಗುತ್ತೆ. ನಾನು ಇದನ್ನು ನೋಡ್ತಾ ಇರೋ ಎಲ್ಲರಿಗೂ ಒಂದೇ ಹೇಳೋಕ್ಕೆ ಇಷ್ಟಪಡೋದು, ನಿಮ್ಮಲ್ಲಿ ನಿಮ್ಮ ಆ ಆತ್ಮವಿಶ್ವಾಸವನ್ನು ನೀವು ಬೆಳೆಸ್ಕೋಬೇಕು. ಹೊರಗಡೆ ಯಾರಿಂದಲೂ ಸಿಗಲ್ಲ ಅದು. ಸೊ ಆ ಆತ್ಮವಿಶ್ವಾಸ ಹೆಚ್ಚಾಗಲಿ. ಅದಿದ್ದಲ್ಲಿ ನೀವು ಏನು ಬೇಕಾರೋ ಸಾಧನೆ ಮಾಡೋ, ಅಂದರೆ ಈಗೋ ಬೇರೆ, ಹುಂಬುತನ ಬೇರೆ, ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಡಿಫ್ರೆಂಟ್. ಆ ಕಾನ್ಫಿಡೆನ್ಸ್ ಇರಬೇಕು ಲೈಫಲ್ಲಿ ಎಲ್ಲರಿಗೂ. ಒಳ್ಳೆ ಕೆಲಸಗಳನ್ನ, ಕರ್ಮಗಳನ್ನ ಮಾಡೋದಕ್ಕೆ ಆ ಭಗವಂತ ಅವಕಾಶ ಮಾಡ್ಕೊಳ್ಳಿ. ಜನರು ನಾವು ಒಳ್ಳೇದು ಮಾಡಿದಾಗ ಚೆನ್ನಾಗಿ ಮಾಡಿದೆ ಅಂತ ಹೇಳೋ ಮನೋಭಾವನೆ ಬೆಳೆಸ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ಸೊ ಥ್ಯಾಂಕ್ ಯು ಒನ್ಸ್ ಅಗೈನ್. ಐ ಆಮ್ ಆನರ್ಡ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಯು ಆ್ಯಂಡ್ ಸೋನಾಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಂದು ಸಲ ತುಂಬ ಹೃದಯದ ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.